ಪ್ರಣಾಮಗಳು. ಕೇಳಿಸ್ತಿದ್ಯಾ? ಎಸ್, ನಿಮಗೆ ಕೇಳಿಸ್ತಾ ಇರೋದು ನನಗೆ ಗೊತ್ತಾಗ್ಬೇಕು ಅಂತಿದ್ರೆ ವಿಡಿಯೋ ಆನ್ ಮಾಡ್ಕೋಬೇಕು. ಸುಮಾರು ಜನ ವಿಡಿಯೋಸ್ ಇನ್ನೂ ಆನ್ ಮಾಡ್ಕೊಂಡಿಲ್ಲ. ಸಡನ್ ಆಗಿ ನಾನು ಎಂಟ್ರಿ ಆಗಿದ ತಕ್ಷಣ ಗೊತ್ತಾಯ್ತು. ದಯವಿಟ್ಟು ಪ್ರತಿಯೊಬ್ರು ವಿಡಿಯೋ ಆನ್ ಮಾಡಬೇಕಾಗಿ ವಿನಂತಿ. ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಎಸ್, ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ನನ್ನೆಲ್ಲ ಆತ್ಮೀಯ ಆತ್ಮ ಬಂಧುಗಳಿಗೆ ಲೀಡರ್ಸ್ ಅಕಾಡೆಮಿ ಹಾಗೂ ಪ್ರಯೋಗಂ ಫೌಂಡೇಶನ್ ವತಿಯಿಂದ ಲೀಡರ್ಸ್ ಅಕಾಡೆಮಿ 17 ವರ್ಷನ ಪೂರೈಸಿ 18ನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಡ್ತಾ ಇದೆ. ಸೊ ಆ ಒಂದು ಸಮಾರಂಭಕ್ಕೆ ಪ್ಲಸ್ ವಿಷನ್ 2021 ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ಸ್ವಾಗತ, ಸುಸ್ವಾಗತ. ಯಾಕೆ ನಾನೇ ಚಪ್ಪಾಳೆ ತಟ್ತಾ ಇದ್ದೀನಿ? ನಿಮ್ಮ ಮನೆಯಿಂದ ನೀವು ತಟ್ಲಿ ಅಂತ. ಸಂಭ್ರಮವನ್ನ ಎಲ್ಲಿದ್ರು ನಾವು ಆಚರಣೆ ಮಾಡಬಹುದು. ಕೋವಿಡ್ ಇದ್ರು ಕೋವಿಡ್ ಇಲ್ಲ ಅಂತಿದ್ರು ಸಹ, ಮನೆ ಒಳಗಡೆ ಇದ್ರು ಮನೆ ಹೊರಗಡೆ ಇದ್ರು, ಸ್ಟೇಜ್ ಮೇಲೆ ಯಾರೇ ಮಾತಾಡಿದ್ರು ಅಥವಾ ಬೇರೆ ಕಡೆ ಯಾರೇ ಎಲ್ಲೇ ಮಾತಾಡಿದ್ರು. ಸೊ ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್. ಸೊ ಮತ್ತೊಂದ್ಸತಿ ಎಲ್ರು ಚಪ್ಪಾಳೆ ತಟ್ಬೋದಾ ಈ ಒಂದು ಸಮಾರಂಭಕ್ಕೆ? ನಿಮ್ ಚಪ್ಪಾಳೆ ಕೇಳಿಸದೇ ಇದ್ರು ಸಹ ಆ ವೈಬ್ರೇಷನ್ಸ್ ಕಂಪನಗಳು ಪಾಸ್ ಆಗತ್ತೆ. ಸೂಪರ್. ಸೊ ಸುಮಾರು ಜನ ಸುಮಾರು ಕಡೆಯಿಂದ ಲಾಗಿನ್ ಆಗಿದ್ದೀರಾ. ಲೀಡರ್ಸ್ ಅಕಾಡೆಮಿ ಇದಕ್ಕೋಸ್ಕರ ಪ್ರತಿ ವರ್ಷ ವೆಯ್ಟ್ ಮಾಡ್ತಿರ್ತಾರೆ. ಲೀಡರ್ಸ್ ಅಂತ ಏನಿದ್ರು, ಈಗ ಸಾಧಕರು ಅಂತ ಏನಿದ್ದಾರೆ, ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ ಕಾರ್ಯಕ್ರಮಕ್ಕೆ. ಯಾವಾಗ ಡಿಸೆಂಬರ್ ಬರುತ್ತೆ ಈ ಒಂದು ಕಾರ್ಯಕ್ರಮ ಆಗತ್ತೆ ಅಂತ. ಇನ್ಫ್ಯಾಕ್ಟ್ ನಾವು ಮುಂಚೆ ಎಲ್ಲ ಕುರುಕ್ಷೇತ್ರ ಅಂತ ವರ್ಷ ಒನ್ ಡೇ ಪ್ರೋಗ್ರಾಮ್, ಹಾಫ್ ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ರು ಗುರುಗಳು. ಸೊ ಈಗ ಕೋವಿಡ್ ಆಗಿರೋದ್ರಿಂದ ಅಥವಾ ಲಾಕ್ಡೌನ್ ಆಗಿರೋದ್ರಿಂದ ನಾವು ಫಿಸಿಕಲ್ ಕ್ಲಾಸಸ್ ಮಾಡಕ್ ಆಗದೆ ಇರೋ ಕಾರಣ ಆನ್ಲೈನ್ ಅಲ್ಲಿ ಭೇಟಿ ಆಗ್ತಾ ಇದೀವಿ. ಎಸ್, ಸೂಪರ್. ಸೊ ಈ ಒಂದು ಕಾರ್ಯಕ್ರಮ ನೆಕ್ಸ್ಟ್ 1.5 ತಾಸು ನಡೆಯಕ್ ಹೋಗ್ತಾ ಇದೆ. 7:30 ನೆಕ್ಸ್ಟ್ 9 ಗಂಟೆವರೆಗೂ. ಸೊ ಈ ಒಂದು ಸಮಯದಲ್ಲಿ ಅಫ್ಕೋರ್ಸ್ ಅಲ್ಲಿ ಎಂಡಿಂಗ್ ಟೈಮ್ ಇರ್ಲಿಲ್ಲ. ನೀವು ಅದನ್ನ ಫ್ರೀ ಮಾಡ್ಕೊಂಡು, ಯಾಕಂತಿದ್ರೆ ಈಗ್ಲೇ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ, ಏನೇ ಕೆಲಸಗಳಿದ್ರು ಅಥವಾ ನೀವು ನೀರ್ ಕುಡಿಬೇಕಂತಿದ್ರೆ ಈಗ್ಲೇ ಮುಗಿಸ್ಕೊಂಡು ಕುತ್ಕೊಂಡ್ಬಿಡೋದು ಒಳ್ಳೇದು. ಬೇಕಾದ್ರೆ 10-20 ಸೆಕೆಂಡ್ಸ್ ಟೈಮ್ ತಗೊಳ್ಳಿ. ವಿಡಿಯೋ ಬೇಕಾದ್ರೆ ನೀವು ಲ್ಯಾಪ್ಟಾಪ್ ಸರಿಗೆ ಇಟ್ಕೋಬೇಕಾ ಅಥವಾ ಸ್ಕ್ರೀನ್ ಸರಿ ಮಾಡ್ಕೋಬೇಕಾ, ಮೊಬೈಲ್ ಸರಿಗೆ ಇಟ್ಕೋಬೇಕಾ, ಚಾರ್ಜ್ಗೆ ಹಾಕೋಬೇಕಾ, ಇಂಟರ್ನೆಟ್ ಕನೆಕ್ಷನ್ ನೋಡ್ಕೋಬೇಕಾ, ಇದನ್ನೆಲ್ಲ ನೀವು ನೋಡ್ಬಿಟ್ಟು ಕುತ್ಕೊಂಡ್ಬಿಟ್ರೆ ನೆಕ್ಸ್ಟ್ 1.5 ತಾಸು ಯಾರು ಮ್ಯಾಕ್ಸಿಮಮ್ ಬೆನಿಫಿಟ್ ಪಡ್ಕೊಳ್ತಾರೆ ಅಂತಿದ್ರೆ, ಆ ಒಂದು ತಲೆ ಬಿಸಿ ಯಾರಿಗಿರಲ್ವೋ ಅವರು ಆ ಒಂದು ಬೆನಿಫಿಟ್ ನ ಪಡ್ಕೊಳಕ್ಕಾಗತ್ತೆ. ಇಲ್ಲ ಅಂತಿದ್ರೆ ಕ್ಲಾಸ್ ಮಧ್ಯದಲ್ಲಿ ಏನಾದ್ರು ಅಡಚಣೆಗಳಾದ್ರೆ ನಿಮಗೂನು ಬರುತ್ತೆ ಲಾಭ, ಆದ್ರೆ ಕಡಿಮೆ ಲಾಭ ಬರುತ್ತೆ. ಸೊ ಅದಕ್ಕೋಸ್ಕರ ಈಗ್ಲೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿರೋಂಥದ್ದು. ಜಸ್ಟ್ ನಾನೊಂದು 20 ಕ್ಷಣಗಳ ಕಾಲಾವಕಾಶ ಕೊಡ್ತಾ ಇದ್ದೀನಿ. ಸೆಟಲ್ ಆಗ್ಬಿಡಿ. ನನಗೆ ಗೊತ್ತು ಈಗ ಕೆಲಸ ಮುಗಿಸ್ಕೊಂಡು ಬಂದಿರ್ತೀರಾ, 7:15 ಬಂದು ಕುತ್ಕೊಂಡಿದ ತಕ್ಷಣ ಲಾಗಿನ್ ಆಗಿರ್ತೀರಾ, 7:20 ಡೈರೆಕ್ಟ್ ಲಾಗಿನ್ ಆಗಿರ್ತೀರಾ. ಜಸ್ಟ್ ಎನ್ವಿರಾನ್ಮೆಂಟ್ ಗೆ ಅಡ್ಜಸ್ಟ್ ಆಗಿ. ಇನ್ನು ಯಾರ್ಯಾರು ವಿಡಿಯೋಸ್ ಆನ್ ಮಾಡ್ಕೊಂಡಿಲ್ಲ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂತ ಹೇಳಿದ್ನಲ್ಲ, ನೀವು ಸೆಟ್ಲ್ ಆದ್ರ ಇಲ್ವಾ ಅಂತ ನನಗೆ ಗೊತ್ತಾಗುತ್ತೆ ಅಷ್ಟೇ. ನಾನು ಮುಂದಕ್ಕೆ ಹೋಗಕ್ಕೆ ಈಸಿ ಆಗತ್ತೆ ಅಷ್ಟೇ. ಅದಕ್ಕೋಸ್ಕರ ಮಾತ್ರ ಕೇಳ್ತಾ ಇರೋದು. ಎಸ್, ಸೂಪರ್. ಸುಮಾರು ಜನ ಇನ್ನು ಲಾಗಿನ್ ಆಗ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ಒಂದು ಲೇಖನಿ ಮತ್ತೆ ಪುಸ್ತಕವನ್ನ ಕೈಲಿ ಇಟ್ಕೊಂಡಿದ್ದೀರಾ? ಮೆಸೇಜ್ ಅಲ್ಲಿ ನಾವು ಕಳಿಸಿದ್ವಿ. ಯಾರಿಗೆ ಅದು ಮೆಸೇಜ್ ಎಲ್ರಿಗೂ ತಲುಪಿರುತ್ತೆ. ಸಪೋಸ್ ಯಾರಾದ್ರೂ ಮರ್ತು ಹೋಗಿದ್ರೆ ಲೇಖನಿ ಮತ್ತೆ ಪುಸ್ತಕವನ್ನ, ಒಂದು ಪೆನ್ನು ಮತ್ತೆ ಬುಕ್ ಅನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ, ಅಥವಾ ಒಂದು ಶೀಟ್ ಆಫ್ ಪೇಪರ್ ಇದ್ರು ಇಟ್ಕೊಂಡ್ಬಿಡಿ. ಓಕೆ, ಥ್ಯಾಂಕ್ ಯು. ಎಲ್ರು ಕಾತರದಿಂದ ಕಾಯ್ತಿರೋ ವ್ಯಕ್ತಿಯನ್ನ ಕರೆಯುವಂತಹ ಸಮಯ. ಇದಕ್ಕೆ ಹೇಳಿದ ತಕ್ಷಣ ನೋಡಿ, ಕೆಲವ್ರು, ನಾನು ಸ್ಕ್ರೀನ್ ಅಲ್ಲಿ ನೋಡಿದೆ, ಸುಮಾರು ಜನದ ಮುಖದಲ್ಲಿ ಆ ಒಂದು ಸ್ಮೈಲ್ ಕಾಣಿಸ್ತಿದೆ. ನನಗೂ ಕೂಡ ವೈಯಕ್ತಿಕವಾಗಿ ಈ ಒಂದು ಇಂಟ್ರೊಡಕ್ಷನ್ ಮಾಡಕ್ಕೆ ಸಖತ್ ಖುಷಿ ಆಗತ್ತೆ. ಸೊ ಮನುಷ್ಯ ಜೀವಿ ಅಂತಿದ್ರೆ ಶ್ರೇಷ್ಠ ಜೀವಿ ಅಂತ ನಾವು ಎಲ್ರಿಗೂ ಗೊತ್ತಿದೆ. ಶ್ರೇಷ್ಠ ಜೀವನ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಆ ಶ್ರೇಷ್ಠ ಜೀವನ ಯಾವ ರೀತಿ ನಾವು ಸಾಕಾರಗೊಳಿಸ್ಕೋಬಹುದು ಅಂತಿದ್ರೆ, ನಾವು ನಗ್ತಾ ಬೇರೆಯವ್ರನ್ನು ನಗಿಸ್ಬಿಟ್ರೆ ಅದೇ ಶ್ರೇಷ್ಠ ಜೀವನ ಆಗತ್ತೆ ಅಂತೆ.
ನಾವು ಬೆಳೀತಾ ಬೇರೆಯವ್ರನ್ನು ಬೆಳೆಸ್ಬಿಟ್ರೆ, ಸಹಾಯ ಮಾಡ್ಬಿಟ್ರೆ ಅದು ಶ್ರೇಷ್ಠ ಜೀವನಕ್ಕೆ ಕಾರಣ ಆಗತ್ತಂತೆ. ಅದೇ ರೀತಿ ಹಂಬಲ ಪಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ, ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ನಮ್ಮ ಗುರುಗಳು ಒಬ್ರು. ಸೊ ಅಂತಹ ಗುರುಗಳನ್ನ ಇಂಟ್ರಡಕ್ಷನ್ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವರು ಸುಮಾರು 22 ವರ್ಷಗಳಿಂದ, ಕಳೆದ 22 ವರ್ಷಗಳಿಂದ ಈ ಒಂದು ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ. 17ನೇ ವರ್ಷದಿಂದ 18ನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಲೀಡರ್ಸ್ ಅಕಾಡೆಮಿ ಶುರುವಾಗಿ ಅಷ್ಟು ವರ್ಷಗಳಾಗಿದೆ. ಸೊ ಅಂತ ಒಂದು ವ್ಯಕ್ತಿಯನ್ನ ಈಗ ನಿಮ್ಮ ಮುಂದೆ ಕರೆಯಕ್ ಹೋಗ್ತಾ ಇದೀನಿ. ಏನಿದು ಇನ್ನು ಅವಾಗಿಂದ ಹೇಳ್ತಾನೆ ಇದ್ದೇನೆ ಅಂತ ಜಸ್ಟ್ ವೆಯ್ಟ್ ಮಾಡಿ. ಆ ಒಂದು ಕ್ಯೂರಿಯಾಸಿಟಿನ ಹಂಗೆ ಇಟ್ಕೊಂಡಿರಿ. ನೆಕ್ಸ್ಟ್ 1.5 ತಾಸಿಗೆ ಆ ಒಂದು ಎಕ್ಸ್ಪೀರಿಯನ್ಸ್, ಅನುಭವವನ್ನ ನೀವು ಕಾಣಕ್ ಹೋಗ್ತಾ ಇದ್ದೀರಾ. ಓಕೆ, ಸೂಪರ್ಬ್. ಇವರು ಮೈಕ್ ಹಿಡಿದ್ರೆ ಗುಡುಗುತ್ತೆ, ಸ್ಟೇಜ್ ಏನೇ ನಡುಗುತ್ತೆ. ಹಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್, ಇನ್ನು ಹಲವಾರು ಭಾಷೆಗಳು ತಿಳಿದಿದ್ರು ಸಹ ಕನ್ನಡದಲ್ಲೇ ಕನ್ನಡಿಗರಿಗೋಸ್ಕರ ಕಳೆದ 22 ವರ್ಷಗಳಿಂದ ಕಾರ್ಯಕ್ರಮಗಳನ್ನ, ಫ್ರೀ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸುಮಾರು ಪ್ರೋಗ್ರಾಮ್ಸ್, ಸೋಷಿಯಲ್ ಸರ್ವಿಸ್, ಸೋಷಿಯಲ್ ವರ್ಕ್, ಎಲ್ಲಾ ರೀತಿ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ. ಇವರ ನಗುನೆ ಎಲ್ಲರ ಸಮಸ್ಯೆಗೂ ಟಾನಿಕ್. ಇವರು ಕಣ್ಣಲ್ಲೇ ಮಾಡ್ತಾರೆ ಎಲ್ರಿಗೂ ಮ್ಯಾಜಿಕ್. ಸೊ ಕುರುಕ್ಷೇತ್ರ ಸರಣಿಗಳ ಕಾಪಿರೈಟ್ ಸರದಾರ, ಸುಮಾರು ಪ್ರಶಸ್ತಿಗಳು, ಕರುನಾಡ ಕುಲತಿಲಕ, ಜ್ಞಾನನಿಧಿ, ವಿದ್ಯಾನಿಧಿ, ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವಂತಹ ನಮ್ಮೆಲ್ಲರ ಅಂತಾರಾಷ್ಟ್ರೀಯ ಖ್ಯಾತ ತರಬೇತುದಾರರಾದ ಅಚ್ಚುಮೆಚ್ಚಿನ ಗುರುಗಳನ್ನ ಬಾಲಕೃಷ್ಣನ್ ವಿ ಅವರನ್ನ ಜೋರಾಗಿ ಚಪ್ಪಾಳೆಯೊಂದಿಗೆ ಝೂಮ್ ಸ್ಕ್ರೀನ್ಗೆ ಎಷ್ಟು ಜೋರಾಗಿ ಚಪ್ಪಾಳೆ ತರ್ತಿರೋ ಅಷ್ಟು ಸೂಪರ್ ಡೂಪರ್ ಆಗಿ ನಿಮಗೆ ಕಾಣಿಸ್ತಾರೆ ಈಗ. ಎಸ್, ಇನ್ನಷ್ಟು, ಮತ್ತಷ್ಟು, ಇನ್ನು ಬರ್ಲಿ 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 ಬರ್ಲಿ. ತಟ್ಟಿ 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 ತಟ್ಟಿ. ಕೆಲವರು ಸುಮ್ಮನೆ ಇದ್ದೀರಾ. ಎಸ್, ವೆಯ್ಟ್ ಮಾಡ್ತಿದ್ದಾರೆ. ಸಾಕಾಗ್ತಿಲ್ವೇನೋ ನಿಮ್ಮ ಚಪ್ಪಾಳೆ? ನಿಮ್ಮ ಚಪ್ಪಾಳೆ ಇನ್ನು ಜಾಸ್ತಿ ಆದ್ರೆ ಕಾಣಿಸ್ಕೊಳ್ತಾರೆ. ಬರ್ಲಿ, ಇನ್ನಷ್ಟು ಜೋರಾಗಿ. ಎಸ್, ಇನ್ನು ಕೆಲವೇ ಕ್ಷಣ. ಆನ್ ದ ವೇ. ನಿಲ್ಲಿಸ್ಬಿಟ್ರಿ. ಬರ್ಲಿ 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 ಬರ್ಲಿ. ಸಾಕಾಗ್ತಿಲ್ಲ. ಮತ್ತಷ್ಟು. ನಾನು ತಟ್ಬೇಕೇನೋ ನಿಮ್ ಜೊತೆಗೆ ಈಗ. ಬೇಡ ಬೇಡ ಬೇಡ. It's okay. It's okay. Bye bye. ಪ್ರಣಾಮಗಳು. ಸೊ 7:30 ಬರ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಬೇಗನೆ ಕರೆದು ಬಿಟ್ರು. ಓಕೆ, ಸುಮಾರು ಜನ ಚಪ್ಪಾಳೆ ತಟ್ಟಿ ತಟ್ಟಿ ಚಳಿ ಹೋಗಿ ಬಿಸಿಯಾಗಿದೆ ಬಾಡಿ. ಅಬ್ಸಲ್ಯೂಟ್ಲಿ ನೆಕ್ಸ್ಟ್ 90 ಮಿನಿಟ್ಸ್ ನಿಮ್ಮ ಎನರ್ಜಿಯಿಂದ ನಾನು ಮುಂದಕ್ಕೆ ಹೋಗಕ್ಕಾಗತ್ತಾ ಅಂತ ನೋಡ್ತೀನಿ. ಎಲ್ರು ಒಂದ್ ನಿಮಿಷ ಸೈಲೆಂಟ್ ಪ್ರೇಯರ್ಗೋಸ್ಕರ ನಿಂತ್ಕೊಂಡ್ಬಿಡೋಣ.
ಧನ್ಯವಾದಗಳು. ದಯವಿಟ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಿಟ್. ನೋಡಿ ಯಾರು ಬಂದಿದ್ದಾರೆ. ಸಿ ಹೂ ಆರ್ ಆಲ್ ದೇರ್. So see here. See, so many people are there. Hi. Actually, ada. See there. Hi. Specs, Amma. I'll stay in the specs. Okay. These specs is gonna. This one, I'll wear. Huh? Okay. Tell everybody bye. 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 Tell bye. Okay. We'll go. Okay. Thank you. Bye. Amma, class finished. Amma, please, Amma. Class finish చేసుకొని వస్తా. I'll finish the class and Amma, class. Amma. Okay, I'll finish the class. ಒಂದೇ ನಿಮಿಷ ಬಂದೆ. ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅವನ್ನ ಕರ್ಕೊಂಡ್ ಬಂದೆ. ಅವ್ನು ನನ್ನನ್ನು ಬಿಡ್ತಾ ಇಲ್ಲ. 2 minutes ಕೊಡಿ ನನಗೆ. ಸಾರಿ. ಪ್ಲೀಸ್ ಅಮ್ಮ. ಪರವಾಗಿಲ್ಲ. ಸ್ಲೋ. ಓಕೆ, ಸಕ್ಸಸ್ಫುಲ್. ಫಸ್ಟ್ ಕರೆದ್ರೆ ಬರ್ಲಿಲ್ಲ, ಆಮೇಲೆ ಬಂದ, ಹೋಗ್ತಾ ಇಲ್ಲ. ಓಕೆ, ಎಷ್ಟೋ ಜನ ಕೇಳ್ತಾ ಇದ್ರು ಸುಮಾರು ದಿನ ಆಯ್ತು ಮಗನನ್ನ ನೋಡ್ಲಿಲ್ಲ, ಪರಿಶುದ್ಧನ ನೋಡ್ಲಿಲ್ಲ ಅಂತ. ಕೆಲವರು 19 ಜನವರಿ ನೋಡಿದ್ರಿ, ಅದಾದ್ಮೇಲೆ ನೋಡಿಲ್ಲ ನೇಮಿಂಗ್ ಸೆರೆಮನಿ. ಅದಾದ್ಮೇಲೆ ಎಷ್ಟೋ ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ಸರಿ, ಸ್ಪೆಷಲ್ ಡೇ 18th ಡಿಸೆಂಬರ್ ತೋರ್ಸೋಣ ಅಂತ ಡಿಸೈಡ್ ಮಾಡಿದ್ದೆ. ಸಕ್ಸಸ್ಫುಲ್ ಆಯ್ತು, ಅಂಗೋಯಿಂಗ್ ಗುಡ್. ಸುಮಾರು 17 ವರ್ಷದ ಹಿಂದೆ 18ನೇ ತಾರೀಕು ಡಿಸೆಂಬರ್ ಇಷ್ಟೊತ್ತಿಗೆ ಇಂಟ್ರಡಕ್ಟರಿ ಸೆಮಿನಾರ್ ಶುರು ಮಾಡಿದ್ದೆ ಸೇಲಂ ಅಲ್ಲಿ. ಹೌದು, 98 ಇಂದ 2003 ವರೆಗೆ ಡಾಕ್ಟರ್ ಭರತ್ ಚಂದ್ರ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿದ್ದೆ. ಅವ್ರು ಎಲ್ಲೆಲ್ಲಿ ಕಳಿಸ್ತಾ ಇದ್ರು, ಯಾವ್ಯಾವ ಪ್ರೋಗ್ರಾಮ್ ಮಾಡಕ್ ಹೇಳ್ತಾ ಇದ್ರು ಮಾಡ್ತಾ ಇದ್ದೆ. ಅದೇ ತರ ಹೋಗ್ತಾ ಇತ್ತು. ಸೊ 18th ಡಿಸೆಂಬರ್ ಫಸ್ಟ್ ಟೈಮ್ ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ. ಇಂಗ್ಲಿಷ್ ಶಿಬಿರ ಅದು. ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಮೆದುಳಿನ 2 ಭಾಗಗಳನ್ನು ಉಪಯೋಗಿಸಿ ಅಂತ, ಇಂಗ್ಲಿಷ್ ಅಲ್ಲಿ ಯೂಸ್ ಬೋತ್ ಸೈಡ್ಸ್ ಆಫ್ ದ ಬ್ರೈನ್ ಅಂತ. ಅವಾಗೆಲ್ಲ ನನಗೆ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಮಾಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಂದು ಸೆಂಟರ್ ಅಲ್ಲಿ ಬಂತ ಆಡ್, ಫ್ರಂಟ್ ಪೇಜ್ ಸೇಲಂ ನ್ಯೂಸ್ ಪೇಪರ್ ಅಲ್ಲಿ. ಈ ಕಡೆ ಅಬ್ದುಲ್ ಕಲಾಂ ಅವರ ಫೋಟೋ ಅಲ್ಲಿ ಯಾವ್ದೋ ಅಡ್ವರ್ಟೈಸ್ಮೆಂಟ್, ಈ ಕಡೆ ಜಯಲಲಿತಾ ಅವ್ರದ್ದು. ಅವಾಗ್ಲೇ ಅನ್ಕೊಂಡೆ ಪರವಾಗಿಲ್ಲಲ್ಲಪ್ಪ, ಫಸ್ಟ್ ಡೇನೆ ಇಬ್ರು ಗ್ರೇಟ್ ಮಧ್ಯಾಹ್ನ ನಮ್ಮನ್ನು ಫಿಕ್ಸ್ ಮಾಡಿದ್ದಾರೆ ಅಂತ. ಅಲ್ಲಿಂದ ಶುರು ಆಯ್ತು ಯಾತ್ರೆ. ಆದ್ರೆ ಅನ್ಕೊಂಡಂಗ ಆಗ್ಲಿಲ್ಲ ಶಿಬಿರ. ಸೊ ಎಷ್ಟು ಖರ್ಚು ಮಾಡಿದ್ನೋ, 1 ತಿಂಗಳು ಅಲ್ಲಿದ್ದು ಇಂಟ್ರಡಕ್ಟರಿ ಸೆಮಿನಾರ್ ಮಾಡಿ ಪ್ಲಾನಿಂಗ್ ಮಾಡಿ 3 ದಿನ ಶಿಬಿರ ಮುಗಿಸಿ ಬರಕ್ಕೆ ವಾಪಸ್ ಬರ್ಬೇಕಾರೆ 1500 ರೂಪಾಯಿ ತಗೊಂಡು ವಾಪಸ್ ಬಂದೆ. ಅದಾದ್ಮೇಲೆ ಸುಮಾರು ಕಡೆಗೆ ಹೋದೆ. ಅದಾದ್ಮೇಲೆ ಕನ್ನಡ ಶಿಬಿರಗಳು ಮಾಡಕ್ ಶುರು ಮಾಡಿದೆ. ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದು ಬಂದ್ಬಿಟ್ಟು 2004 ಮೇ ಬ್ಯಾಚ್ ಅಲ್ಲಿ. ಆ ಬ್ಯಾಚ್ ಅಲ್ಲಿ ಡಾಕ್ಟರ್ ಲೋಕೇಶ್ ಅವರು ಅಟೆಂಡ್ ಮಾಡಿದ್ದು. ಅಲ್ಲಿಂದ ಶಿಬಿರದಲ್ಲಿ ಪ್ರಾಫಿಟ್ ಬರಕ್ಕೂ ಶುರು ಆಯ್ತು. ನನ್ಗೆ ಏನ್ ಮಾಡ್ಬೇಕು ಎಕ್ಸ್ಪ್ರೆಸ್ ಮಾಡಕ್ಕೂ ಆಯ್ತು. ಅದಾದ್ಮೇಲೆ 16 ಸಿಟೀಸ್ಗೆ ಓಡಾಡ್ತಾ ಇದ್ದೆ. ಮಂಗಳೂರು ಅಂತೆ, ಚೆನ್ನೈ ಅಂತೆ, ಹೈದರಾಬಾದ್ ಅಂತೆ, ದಾವಣಗೆರೆ ಅಂತೆ, ಶಿವಮೊಗ್ಗ ಅಂತ ಎಲ್ಲ ಕಡೆ ಓಡಾಡ್ತಾ ಇದ್ದೆ. ಸೊ 2007 ಅಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದು ಬಂದ್ಬಿಟ್ಟು, ನಾನು ಆಲ್ಮಾ ಮಾಟರ್ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ, ದೀಪಕ್ ಶಿಂಡೆ ಅವ್ರದ್ದು. ಅಲ್ಲಿಂದ ನನಗೆ ಹೊಸದೇನಾದ್ರು ಮಾತಾಡಕ್ ಆಗತ್ತೆ ಅಂತ ಅಲ್ಲಿ ಕಾನ್ಫಿಡೆನ್ಸ್ ಬಂತು. ಬಿಕಾಸ್ ಪ್ರತಿ ಸತಿನೂ 98 ಇಂದ 2007 ವರೆಗೆ ನಾನು ಮಾತಾಡ್ತಾ ಇದ್ದಿದ್ದು ಡಾಕ್ಟರ್ ಭರತ್ ಚಂದ್ರ ಅವ್ರ ಹತ್ರ ನಾನೇನ್ ಗಟ್ಟೋಡದ್ನೋ ಅದು ಮಾತ್ರ ಮಾತಾಡ್ತಾ ಇದ್ದೆ. 1998 ಇಂದ 2007 ಅಕ್ಟೋಬರ್ ವರೆಗೆ. ಅಕ್ಟೋಬರ್ 2007 ಇಂದ ಹೊಸದಾಗಿ 2005 ಅಲ್ಲೇ ನಾನು ಮೆಡಿಟೇಷನ್ ಶುರು ಮಾಡಿದ್ದೆ. ನನ್ನ ಶಿಬಿರಾರ್ಥಿಗಳಿಂದ ಕ್ವೆಶ್ಚನ್ಸ್ ಬರಕ್ ಶುರುವಾಗಿತ್ತು. ನನ್ನ ಶಿಬಿರಾರ್ಥಿಗಳಿಗೆ ಕ್ವೆಶ್ಚನ್ಸ್ ಅನ್ನು ಹೇಳ್ತಾ ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೊಳಕ್ ಶುರು ಮಾಡಿದೆ.
2007 ಅಕ್ಟೋಬರ್ ಇಂದ ಹೊಸ ವಿಷಯಗಳ ಬಗ್ಗೆ ಮಾತಾಡಕ್ ಶುರು ಮಾಡಿದೆ. ಅದಾದ್ಮೇಲೆ 2008 ಅಲ್ಲಿ ಆಗ್ಬಾರ್ದಾಗಿರೋದೆಲ್ಲ ಆಯ್ತು. 2009 ಸಿಕ್ಕಾಪಟ್ಟೆ ಕಷ್ಟ ಆಯ್ತು. 10 ತಿಂಗಳು ಶಿಬಿರಗಳೇ ಮಾಡಕ್ಕಾಗ್ಲಿಲ್ಲ. ಅದರಲ್ಲಿ 2 ಶಿಬಿರ ಮಾಡಕ್ಕಾಗಿರೋದು, ದೊಡ್ಡ ಸ್ಟೋರಿ ಕಟ್ ಮಾಡ್ತಾ ಇದ್ದೀನಿ, 2 ಶಿಬಿರ ಮಾಡಕ್ಕಾಗಿರೋದು ನಾನೇ ಹೋಗ್ಬಿಟ್ಟು ಜನರನ್ನ ಕರ್ಕೊಂಡ್ ಬರುವಂತ ಅವಸ್ಥೆ 2009 ಏಪ್ರಿಲ್ ಮತ್ತೆ ಜೂನ್ ಅಲ್ಲೂ ಸಹ. ಅದಾದ್ಮೇಲೆ 2011 ಅಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಬಂದ್ಬಿಟ್ಟು ಲೀಡರ್ಸ್ ಅಕಾಡೆಮಿ ಲೈಫ್ ಅಲ್ಲಿ 17th ಇಂದ 20th ಮಾರ್ಚ್ ವರೆಗೆ ಮೊದಲನೇ ಬ್ಯಾಚ್ ನಿರ್ಮಾಣ ಶುರು ಮಾಡಿದ್ವಿ. ಸೊ ಅದುವರೆಗೂ ನಾವು ಬರೀ ಬೆಳಗಿಂದ ಸಂಜೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ. ಅಲ್ಲಿಂದ ಆಧ್ಯಾತ್ಮಿಕದ ಒಂದು ತೊಟ್ಟಾದ್ರೂ ಕೊಡಕ್ಕಾಗತ್ತಾ? ಅದು ಫಸ್ಟ್ ನನ್ನಲ್ಲಿ ಇರ್ಬೇಕಿತ್ತಲ್ಲ. ನಾನು 2008 ಅಲ್ಲಿ ಒಂದು ಸ್ಪಿರಿಚುವಲ್ ಪ್ರೋಗ್ರಾಮ್ ಮಹತ್ರೇದ್ ಅಟೆಂಡ್ ಮಾಡಿದಾಗ, ಟಾಪ್ ಗೇರ್ ಅಂತ 8 ದಿನ ಹೈದ್ರಾಬಾದ್ ಅಲ್ಲಿ ಬಂದೆ. ಕಾನ್ಫಿಡೆನ್ಸ್ ಬರಲಿಲ್ಲ ಮಾಡಕ್ಕಾಗತ್ತೆ ಅಂತ. ನಾನು ಇಂಪ್ಲಿಮೆಂಟ್ ಮಾಡ್ಬೇಕಾಯ್ತು. ಪ್ರತಿಯೊಂದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತಾ ಎಷ್ಟೋ ಸತಿ ಬಿದ್ದೆ, ಎಷ್ಟೋ ಸತಿ ಎದ್ದೆ. ಬಿದ್ದಾಗ ಕಲ್ತೆ, ಎದ್ದಾಗ ಅಥವಾ ಖುಷಿ ಆದಾಗ ಸೆಲೆಬ್ರೇಟ್ ಮಾಡಿದೆ, ಗೆದ್ದಾಗ. ಅದೇ ತರ 2014 ಅಲ್ಲಿ ಮದುವೆ ಆಯ್ತು. 2019 ಅಲ್ಲಿ ಪರಿಶುದ್ಧ ಹುಟ್ಟದ. ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮ್ಗೆ ಲೀಡರ್ಸ್ ಅಕಾಡೆಮಿನ ನಡ್ಸಕ್ ಆಗ್ತಾ ಇರ್ಲಿಲ್ಲ. 2018-19 ಅಷ್ಟೊತ್ತಿಗೆ ನಂಬರ್ ಆಫ್ ಜನ ಜಾಯಿನ್ ಆಗೋದು ಕಮ್ಮಿ ಆದರು. ಸೊ ರೇಟ್ ಜಾಸ್ತಿ ಮಾಡಿದ್ರೆ ಕಮ್ಮಿ ಜನ ಜಾಯಿನ್ ಆಗ್ತಾ ಇದ್ರು, ಬ್ರೇಕ್ ಇವನ್ ಆಗ್ತಾ ಇಲ್ಲ. ರೇಟ್ ಕಮ್ಮಿ ಮಾಡಿದ್ರೆ ಜಾಸ್ತಿ ಜನ ಬರ್ತಿದ್ರು, ಆದ್ರೆ ಅವ್ರಿಗೆ ಸರ್ವಿಸ್ ಕೊಡಕ್ ಆಗ್ತಾ ಇಲ್ಲ. ಸೊ ಮಾರ್ಚ್ 2019 ಅಲ್ಲಿ ಪ್ರಯೋಗಂ ಫೌಂಡೇಶನ್ ಅನ್ನು ಶುರು ಮಾಡಿದ್ವಿ. ಇನ್ನೇನು ಎಲ್ಲಾ ಕಡೆ ಫ್ರೀ ಪ್ರೋಗ್ರಾಮ್ ಮಾಡ್ಬಿಟ್ಟು ಏಪ್ರಿಲ್ 2020 ಅಲ್ಲಿ ಟೇಕ್ ಆಫ್ ಆಗ್ಬೇಕಾಯ್ತು, ಅಟ್ಲೀಸ್ಟ್ ಪ್ರಾಫಿಟ್ ಬರ್ಬೇಕಾಯ್ತು. ಅಷ್ಟೊತ್ತಿಗೆ ಲಾಕ್ ಡೌನ್ ಶುರು ಆಯ್ತು, ಮತ್ತೆ ಮನೆಯಿಂದಲೇ. ಸೊ ನಮ್ ಕೈಯಲ್ಲಿ ಏನಾಗುತ್ತೆ ಜನಕ್ಕೆ ಕೊಡಕ್ಕೆ ಅಂತ ದೇಶಕ್ಕಾಗಿ 2 ನಿಮಿಷ ಅಂತ ಫೇಸ್ಬುಕ್ ಅಲ್ಲಿ ಲಾಂಚ್ ಮಾಡಿದ್ವಿ. ಅದರಲ್ಲಿ ಖರ್ಚು ಮಾಡ್ಬಿಟ್ಟು ಬೂಸ್ಟಿಂಗ್ ಮಾಡಿದ್ವಿ. ನನ್ನ ಆರೋಗ್ಯ ನನ್ ಜವಾಬ್ದಾರಿ. COVID-19 ಟೈಮ್ ಅಲ್ಲಿ ನನ್ ಜವಾಬ್ದಾರಿ ಅನ್ಕೊಂಡು ಅದನ್ನ ಮಾಡಕ್ ಶುರು ಮಾಡಿದೆ. ಅದಾದ್ಮೇಲೆ ಜೂನ್ ಅಲ್ಲಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನ್ನ ಕಲ್ತು ವಿದ್ಯಾಯೋಗನ ರೂಪೀಕರಣ ಮಾಡ್ತಾ ಇದೆ. ಸೊ ಜುಲೈ 24ಗೆ ವಿದ್ಯಾಯೋಗ ಫಸ್ಟ್ ಬ್ಯಾಚ್ ಮಾಡಕ್ಕೆ ಆಯ್ತು. ಆಮೇಲೆ ಸೆಕೆಂಡ್ ಬ್ಯಾಚ್ ಆಯ್ತು September 5ಗೆ. ಥರ್ಡ್ ಬ್ಯಾಚ್ November 1ಗೆ ಸ್ಟಾರ್ಟ್ ಮಾಡಿ 29th ಮುಗಿಸಿದ್ವಿ. ಸೊ ಈ ದೊಡ್ಡ ಸ್ಟೋರಿ ಚಿಕ್ಕದಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಿದ್ರೆ, ಜನಕ್ಕೆ ಆಚೆ ಗೆದ್ದಿರೋದು ಮಾತ್ರ ಕಾಣಿಸುತ್ತೆ. ಆದ್ರೆ ಎಷ್ಟ್ ಸತಿ ಬಿದ್ದಿದೀವೋ, ಎಷ್ಟ್ ಸತಿ ಲಾಸ್ ಮಾಡ್ಕೊಂಡಿದೀವೋ, ಎಷ್ಟ್ ಸತಿ ಉಗಿಸ್ಕೊಂಡಿದೀವೋ, ಎಷ್ಟ್ ಸತಿ ಏನೇನ್ ಅನ್ನಿಸ್ಕೋಬಾರ್ದು ಅದೆಲ್ಲ ಅನ್ನಿಸ್ಕೊಂಡಿದೀವೋ, ಅದು ಮಾಡಿರೋದಕ್ಕೇನೆ ಇವತ್ತು ಈ ಸ್ಥಿತಿಯಲ್ಲಿ ನಿಲ್ಲಕ್ಕಾಗ್ತಾ ಇದೆ ಅಥವಾ ಕೂತ್ಕೊಳಕ್ ಆಗ್ತಾ ಇದೆ. ಈ ಒಂದು ಯಾತ್ರೆಯಲ್ಲಿ ಬೆಳಗ್ಗೆ ಡಾಕ್ಟರ್ ಭರತ್ಚಂದ್ರ ಅವ್ರಿಗೆ ಫಸ್ಟ್ ಮೆಸೇಜ್ ಕಳಿಸಿದೆ, ಇವತ್ತು ನಾನು ಏನ್ ಆಗಿದ್ದೀನೋ ಅದು ನಿಮ್ಮಿಂದ. ಬಿಕಾಸ್ ನಾನು ಟ್ರೈನರ್ ಆಗ್ಬೇಕು ಅಂತ ಏನಿರ್ಲಿಲ್ಲ. ಬಿಕಾಸ್ ಜೀವನ ಹೆಂಗೆಂಗೋ ಹಾಳಾಗ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಸೆಟ್ಲ್ ಆಗಿದ್ರು 1998 ಅಲ್ಲಿ. ನಾನು ಗಡ್ಡ ಎಲ್ಲ ಬೆಳೆಸ್ಕೊಂಡು ಕೆಲಸ ಇಲ್ದೆ ಒಂಥರ ಪೊರುಗ್ತಾ ಇದ್ದೆ. ಸೊ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ಯಶಸ್ಸಿನ ರಹಸ್ಯಲು ಸೀಕ್ರೆಟ್ಸ್ ಆಫ್ ಸಕ್ಸಸ್, ಸಚಿನ್ ತೆಂಡೂಲ್ಕರ್, ನೀವು ನಿಮ್ಮ ಪ್ರೊಫೆಷನಲ್ ಆಗ್ಬೇಕಾ ಅಂತ ಅಡ್ವರ್ಟೈಸ್ಮೆಂಟ್ ನೋಡಿದಾಗ 3rd October 1998 ಅಲ್ಲಿ ಇಂಟ್ರೊಡಕ್ಟರಿ ಸೆಮಿನಾರ್ ಅಟೆಂಡ್ ಮಾಡಿದೆ. ಸೊ ಈ ಯಾತ್ರೆಯಲ್ಲಿ ಆಕ್ಚುಲಿ 17 years ಲೀಡರ್ಸ್ ಅಕಾಡೆಮಿ ಶುರು ಮಾಡಿದ್ದು. ನಾನು ಈ ಪ್ರೊಫೆಷನ್ಗೆ ಬಂದು ಈ ಪ್ರೊಫೆಷನ್ ಬಗ್ಗೆ ಗೊತ್ತು ಮಾಡ್ಕೊಂಡಿರೋದು 2 years and 2 months ಆಗಿದೆ. 22 years and 2 months ಆಗಿದೆ. ಸೊ ನಿಮ್ಮೆಲ್ರಿಗೂ ಈ ಯಾತ್ರೆಯಲ್ಲಿ ಯಾರ್ಯಾರು ನನ್ನ ಜೊತೆ ಇದ್ದರೋ ಈಗಿಲ್ವೋ, ಯಾರ್ಯಾರು ಇದೀರೋ, ಯಾರ್ಯಾರು ಮುಂದಕ್ಕೂ ನನ್ನ ಜೊತೆ ಲೈಫ್ ಟೈಮ್ ಇರಕ್ ಹೋಗ್ತಾ ಇದ್ದೀರೋ, ಯಾರ್ಯಾರು ಇನ್ನೂ ಲಕ್ಷಾಂತರ ಜನ ಮುಂದಕ್ಕೆ ಬರಕ್ ಹೋಗ್ತಾ ಇದ್ದೀರೋ, ಅವ್ರೆಲ್ರಿಗೂ ಮತ್ತೊಮ್ಮೆ ಅಂತರಾಳದಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ ಕಾರ್ಪೊರೇಟ್ ಪ್ರೋಗ್ರಾಮ್ ಅನ್ನ ಲೀಡರ್ಸ್ ಅಕಾಡೆಮಿ ಬ್ಯಾನರ್ ಅಲ್ಲಿ ಮಾಡ್ತಾ ಇದೀವಿ. ಬೇರೆ ಎಲ್ಲಾ ಕಾರ್ಯಕ್ರಮಗಳನ್ನ ಪ್ರಯೋಗಂ ಫೌಂಡೇಶನ್ ಬ್ಯಾನರ್ ಅಲ್ಲಿ ಮಾಡ್ತಾ ಇದೀವಿ. ಗುಡ್. ಮೊದಲನೇದಾಗಿ ಶುರು ಮಾಡಬೇಕಾಗಿರೋದು, ಎಷ್ಟೋ ಜನ ನಾವೀಗ ಕೂತೇ ಇರ್ತೀವಿ, ಕೆಲ್ಸಕ್ಕಾಗ್ಲಿ ಅಥವಾ ಝೂಮ್ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕಿರ್ಲಿ, ಯಾವುದೇ ಇರ್ಲಿ, ಸುಮಾರು ಹೊತ್ತು ಕೂತೇ ಇರ್ತೀವಿ ನಾವು. ಸೊ ನಾನು ಒಂದು ವಾರ 15 ದಿನದಿಂದ ಒಂದು 3 ಎಕ್ಸರ್ಸೈಸಸ್ ಅನ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಜಾಸ್ತಿ ಕೂತಿರ್ತಾ ಇದ್ದೀನಿ. ಈಗ ಇನ್ನೊಂದು ಟೇಬಲ್ ತರಿಸಿದ್ದೀನಿ ನಿಂತ್ಕೊಂಡು ಮಾತಾಡೋ ತರ. ಆದರೆ ಸುಮಾರು ಹೊತ್ತು ನಾವು ಕೂತಿರ್ತೀವಿ, ಕಾರ್ ಡ್ರೈವಿಂಗ್, ಬೈಕ್ ಇರ್ಬೋದು, ಥಿಯೇಟರ್ಸ್ ಗಳಿರ್ಬೋದು, ಟಿವಿ ಮುಂದೆ ಇರ್ಬೋದು, ಮೊಬೈಲ್ ಮುಂದೆ ಇರ್ಬೋದು, ಜಾಸ್ತಿ ಕೂತಿರ್ತೀವಲ್ಲ. ಅದಕ್ಕೋಸ್ಕರ ಒಂದು 3 ಎಕ್ಸರ್ಸೈಸಸ್. ಓಕೆ, ನನ್ ಜವಾಬ್ದಾರಿ, ನಾನ್ ಕಲ್ತಿದ್ದೀನಿ, ನನಗ್ ಬೆನಿಫಿಟ್ ಬಂದಿದೆ. ಬಿಕಾಸ್ ಸುಮಾರು ಜನಕ್ಕೆ ಪ್ರಪಂಚದಲ್ಲಿ ಕತ್ತಿನ ಪ್ರಾಬ್ಲಮ್ ಇರುತ್ತೆ, ಲೋಯರ್ ಬ್ಯಾಕ್ ಪ್ರಾಬ್ಲಮ್ ಇರುತ್ತೆ, ಮಂಡಿಗಳದ್ದು ಪ್ರಾಬ್ಲಮ್ ಇರುತ್ತೆ.
ಸುಮಾರು ಜನಕ್ಕೆ ನಾವು ನೋಡಿದೀವಿ ಕೂತಿರೋದಕ್ಕೆ. ಸೊ ಫಸ್ಟ್ ಎಕ್ಸರ್ಸೈಸಸ್ ಇಂದ ಶುರು ಮಾಡೋಣ. ಓಕೆ ಓಕೆ, ಲೀಡರ್ಸ್ ಅಕಾಡೆಮಿ ಆನಿವರ್ಸರಿ ಸ್ಪೆಷಲ್. ಕೂತ್ಕೊಂಡೇ ಮಾಡೋಣ, ಕೂತ್ಕೊಂಡು, ಬಿಕಾಸ್ ಕೂತೇ ಇರ್ತೀವಲ್ಲ, ಕೂತ್ಕೊಂಡೇ ಮಾಡೋಣ. ನಿಂತ್ಕೊಂಡು ಮಾಡ್ಬೋದು, ಕೂತ್ಕೊಂಡೇ ಮಾಡೋಣ. ಮೊದಲನೇ ಎಕ್ಸರ್ಸೈಸ್, ಎಲ್ರು ಕೈ ಎರಡು ಜೋಡಿಸಿ, ಈ ತರ ಎರಡು ಕೈ ಈ ತರ ಜೋಡಿಸಿ. ಓಕೆ, ಕತ್ ಹಿಂದೆ ಇಟ್ಕೊಂಬಿಡಿ, ಕತ್ ಹಿಂದೆ ಇಟ್ಕೊಂಬಿಡಿ. ಎಸ್, ಉಸಿರನ್ನು ಬಿಡುತ್ತಾ ಕೇಳಿಸ್ಕೊಳ್ಳಿ, ಫಸ್ಟ್ ಮಾಡಕ್ ಹೋಗ್ಬೇಡಿ. ಉಸಿರನ್ನು ಬಿಡುತ್ತಾ, ನಿಮ್ಮ ಮೂಗಿಂದ ಉಸಿರನ್ನು ಬಿಡುತ್ತಾ, ಬಾಯಿ ಮುಚ್ಚಿರ್ಬೇಕು. ಕತ್ತನ್ನ ಕೆಳಗ್ ಬಗ್ಗಿಸ್ತೀನಿ ನೋಡಿ, ತಲೆಯನ್ನ ತೆಲಕಾರ ಮಾಡಬೇಡಿ. ಈಗ ನೋಡಿ, ಎಲ್ರು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಉಸಿರನ್ನು ಎಳ್ಕೊಳ್ತಾ ಎರಡೂ ಕೈಯನ್ನ ತಲೆ ಹಿಂದೆ ಇಟ್ಕೊಂಡಿದ್ದೀನಿ, ಅದನ್ನ ಜಾಯಿನ್ ಮಾಡಿದ್ದೀನಿ. ಪೂರ್ತಿ ಎರಡು ಕೈನ ಸ್ಟ್ರೆಚ್ ಮಾಡಿದಾಗ ಪೂರ್ತಿ ಅಬ್ಬರ್ ಬಾಡಿ ಸ್ಟ್ರೆಚ್ ಆಗ್ತಾ ಇದೆ, ಕತ್ತು ಜೊತೆಗೆ ಇಲ್ಲೆಲ್ಲ ಎಳ್ಕೊಳ್ತಾ ಇರತ್ತೆ. ಓಕೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ಎಳ್ಕೊಳ್ತಾ ಮೇಲೆ. ಒಂದ್ 2-3 ಸತಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಈಸಿ ಇದೆ. ಉಸಿರಾಟ ಇದರಲ್ಲಿ ಇಂಪಾರ್ಟೆಂಟ್. ಓಕೆ, ಟೈಟ್ ಆಗಿ ತಲೆಯನ್ನು ಇಟ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್. ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ಮಾಡೋಣ. ಫಸ್ಟ್ ಮುಂದಕ್ಕೆ ಉಸಿರನ್ನು ಆಚೆ ಬಿಡ್ತಾ, ಹಿಂದಕ್ಕೆ, ಮುಂದಕ್ಕೆ, ಹಿಂದಕ್ಕೆ, ಉಸಿರನ್ನು ಒಳಗೆ ಎಳ್ಕೊಳ್ತಾ, ಮುಂದಕ್ಕೆ, ಹಿಂದಕ್ಕೆ, ಮುಂದಕ್ಕೆ, ಹಿಂದಕ್ಕೆ. ಸೂಪರ್. ಎಷ್ಟು ಜನಕ್ಕೆ ಈಸಿ ಅಂತ ಅನಿಸ್ತಾ ಇದೆ? ಎಷ್ಟು ಜನಕ್ಕೆ ಈಸಿ ಅಂತ ಅನಿಸ್ತಾ ಇದೆ? ಕೂತಿರ್ಬೇಕಾದ್ರೆ ಒಂದೊಂದು ನಿಮಿಷ ಮಾಡ್ಬೋದಾ ಇದು? ಆಮೇಲೆ 2-2 ನಿಮಿಷಕ್ಕೆ ಅಪ್ಗ್ರೇಡ್ ಆಗ್ಬೋದಾ? ಸುಮ್ನೆ ಕೂತಿರ್ತೀವಿ ಅಲ್ವಾ? 1 minute 2 minutes ಮಾಡಿ. ನೆಕ್ಸ್ಟ್ 3 weeks to 4 weeks ಅಲ್ಲಿ ಯಾವ ತರ ನೆಕ್ಕು ಮತ್ತೆ ಇದೆಲ್ಲ ಸ್ಟ್ರಾಂಗ್ ಆಗತ್ತೆ ಅಂತ ನೋಡಿ. ಇದು ಮೊದಲನೇ ಎಕ್ಸರ್ಸೈಸ್. ಬೆಳಗ್ಗೆ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಸಂಜೆ ಮಾಡ್ಬೋದು, ರಾತ್ರಿ ಮಾಡ್ಬೋದು. ಓಕೆ, ಊಟ ಆದ್ಮೇಲೆ ಮಾಡ್ಬೋದು, ಊಟಕ್ಕೆ ಮುಂಚೆ ಮಾಡ್ಬೋದು. ಸ್ವಲ್ಪ ಉಸಿರಾಟದ ಮೇಲೆ ಗಮನಿಸ್ಬೇಕಷ್ಟೇನೆ ಇದನ್ನ ಮಾಡ್ಬೇಕಾದ್ರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಬ್ಯಾಕ್ಗೆ, ಪ್ಲಸ್ ಬ್ಯಾಕ್ ಮಾತ್ರ ಅಲ್ಲ, ಅದು ಹೊಟ್ಟೆನೂ ಕರಗಿಸುತ್ತೆ. ಈಗ ಎಷ್ಟೋ ಜನಕ್ಕೆ ಖುಷಿ, ಅದೇ ಕಣೋ ಗೋಲ್ ಹಾಕೊಂಡಿರೋದು ನಾನು 2021ಗೆ, ಹೊಟ್ಟೆ ಕರಗಿಸ್ಬೇಕು, ಬೊಜ್ಜು ಕರಗಿಸ್ಬೇಕು ಅಂತ ಮಾಡಿಸ್ಬಿಡೋಣ. ಓಕೆ, ಆದರೆ ಪ್ರಾಮಾಣಿಕವಾಗಿ, ಸಿನ್ಸಿಯರ್ ಆಗಿ, ರೆಗ್ಯುಲರ್ ಅಲ್ಲ, ಡೈಲಿ ಆಗಿ ಮಾಡ್ಬೇಕು. ಡೈಲಿ ಮಾಡ್ಬೇಕು. ನಿಮ್ಗೆ 3 weeks ಒಳಗೆ ರಿಸಲ್ಟ್ ಸಿಗ್ಬಿಡತ್ತೆ. ಇವ್ರು ಇದಾರಪ್ಪ, ಪ್ರಶಾಂತ್ ಅವ್ರು ಇದಾರ? ಯೋಗ ಅವ್ರ ಹತ್ರನೇ ಕೇಳ್ಬಿಡೋಣ. ಪ್ಲಾಂಕ್ ಪೋಸ್ಟ್ ಹೆಂಗ್ ಮಾಡ್ತಾ ಇದಾರ? ಓಕೆ, ಪ್ರಶಾಂತ್ ಅವ್ರನ್ನ ಜೋರಾಗಿ ಚಪ್ಪಾಳೊಂದಿಗೆ ಪ್ಲಾಂಕ್ ಪೋಸ್ಗೆ. ಓಕೆ, ಪ್ರಣಾಮಗಳು. ಈ ಪೋಸ್ಗೆ ಯಾವ ಆಸನಪ್ಪ ಇದು? ದಂಡಾಸನ ಅಂತ. ದಂಡಾಸನ ಮಾಡಿ ತೋರಿಸ್ತಾರೆ ನೋಡಿ. ಓಕೆ, ಅವ್ರು ಬೆಳಗ್ಗೆನೆ ಹೇಳಿದ್ದು ಮಾಡಿ ತೋರಿಸ್ಬೇಕು ಸಂಜೆ ಅಂತ, ಬಿಕಾಸ್ ನಾನು ಇಲ್ಲಿ ಕೂತಿರ್ತೀನಿ, ಇಲ್ಲಿ ಮಾಡಿ ತೋರ್ಸಕ್ ಆಗಲ್ಲ. ಓಕೆ, ಎಸ್ ಎಸ್, ಶೋಲ್ಡರ್ ರಿಸ್ಟ್ ಒಂದೇ ಲೈನ್ ಅಲ್ಲಿ ಇರಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕೆಳಗೂ ಇರಬಾರ್ದು. ಕರೆಕ್ಟ್, ಪ್ಲಾಂಕ್, ಡೆಸ್ಕ್ ತರ. ಎಲ್ಬೋಪ, ಎಲ್ಬೋ ಮೇಲೆ ನಿಂತ್ಕೊಂಡು ಒಂದ್ಸತಿ ತೋರಿಸಿ. ಅದು ಅದು ಫುಲ್ ಪ್ಲಾಂಕ್, ಇದು ಹಾಫ್ ಪ್ಲಾಂಕ್. ಹಾಫ್ ಪ್ಲಾಂಕ್. ಓಕೆ, ಯಾವ್ದು ಬೇಕಾದ್ರೂ ಮಾಡ್ಬೋದು ನಾವು. 10 counts ಇಂದ ಶುರು ಮಾಡ್ಬೇಕು. ಅಂದ್ರೆ 10 ಕ್ಷಣದಿಂದ 1 ವಾರ, 2ನೇ ವಾರ 20 ಕ್ಷಣ, 3ನೇ ವಾರ 30 ಕ್ಷಣಗಳು. 9 ವಾರದಷ್ಟೊತ್ತಿಗೆ ನಿಮ್ಗೆ 90 seconds ನಿಂತ್ಕೊಳಕ್ ಆಗ್ಬೇಕು. ಎಷ್ಟು ಜನ ಚಾಲೆಂಜ್ ತಗೊಳ್ಳೋಣ ಅಂತಿದ್ದೀರಾ? ಎಷ್ಟು ಜನ ಚಾಲೆಂಜ್ ತಗೊಳ್ಳೋಣ ಅಂತಿದ್ದೀರಾ? ನನಗ್ ಹೇಳ್ಕೊಟ್ಟಾಗ 3 ವಾರದಲ್ಲಿ 90 seconds ನಿಂತ್ಕೋಬೇಕು ಅಂತ ಹೇಳಿದ್ರು. ನಾನು ಮಾಡ್ತಾ ಇದ್ದೀನಿ, 30 seconds ತನಕ ಬಂದಿದ್ದೀನಿ ಈಗ 1 ವಾರದ ಹಿಂದೆನೆ. 2ನೇ ವಾರ ಈಗ ಆಲ್ಮೋಸ್ಟ್ 50 seconds ಅಲ್ಲಿ ಇದ್ದೀನಿ. 3 ವಾರಗಳಲ್ಲಿ 90 seconds ಓಡ್ಬೇಕು ಅಂತಿದ್ದೀನಿ. ಸೊ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇರೋದು 9 ವಾರಗಳಲ್ಲಿ 90 seconds. ಎಷ್ಟು ಜನಕ್ಕೆ ಮಾಡೋಣ ಅಂತಿದ್ದೀರಾ? ಮಾಡ್ಬೋದಾ? ಇದು ಬ್ಯಾಕ್ಗೆ. 3ನೇದು ನಾನು ಹೇಳ್ತಾ ಇದ್ದಿದ್ದು ಬಂದ್ಬಿಟ್ಟು ಮಂಡಿಗಳಿಗೆ. ಮಂಡಿಗಳಿಗೆ ಬೆಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಎಷ್ಟೊತ್ತಾಗುತ್ತೋ ಪ್ರತಿದಿನ, ಕ್ಷಣಗಳಿರ್ಬೋದು, ನಿಮಿಷಗಳಿರ್ಬೋದು, ಗಂಟೆಗಳಿರ್ಬೋದು, ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಳಕ್ ಆಗತ್ತೆ.
ಅದಾದ್ಮೇಲೆ ಪದ್ಮಾಸನಾಗಿ ಅಪ್ಗ್ರೇಡ್ ಆಗಕ್ಕಾಗತ್ತೆ, ಅದಾದ್ಮೇಲೆ ವಜ್ರಾಸನಾಗಿ ಅಪ್ಗ್ರೇಡ್ ಆಗಕ್ಕಾಗತ್ತೆ. ದಯವಿಟ್ಟು ಎಲ್ಲಿ ಕೂತ್ರು ಯಾರ್ ಏನ್ ತಿಳ್ಕೊಂಡ್ರು ಪರವಾಗಿಲ್ಲ, ಎಲ್ಲೆಲ್ಲ ಆಗತ್ತೋ ದಯವಿಟ್ಟು ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಳ್ಳಿ. ಬಿಕಾಸ್ ಆ ನರ್ವ್ಸ್ ಎಲ್ಲ ಏನಾಗಿದೆ ಅಂದ್ರೆ ಹೊರಗಡೆ ಹೋಗ್ಬಿಟ್ಟಿದೆ. ನಾವು ಚೇರ್ ಮೇಲೆ ಕೂತು, ದಿವಾನ್ ಮೇಲೆ ಕೂತು, ಸೋಫಾ ಚೇರ್ ಎಲ್ಲ ಕಡೆ ಕೂತು. ಸೊ ಚಕ್ಕಂಬಟ್ಲೆ ಹಾಕೊಂಡು ಕೂತಾಗ ನಾನು 1 ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸುಮಾರು ಪ್ರಾಬ್ಲಮ್ಸ್ ಇಶ್ಯೂಸ್ ಇತ್ತು ನಂದು ಮಂಡಿಗಳ ಬಗ್ಗೆ. ಆಲ್ಮೋಸ್ಟ್ 1 ವಾರದಲ್ಲೇನೆ ನನಗೆ 20-25% ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. 1 ವಾರದಲ್ಲಿ ಆಗಲ್ಲ. ನನಗ್ ಗೊತ್ತಿದೆ ಮಿನಿಮಮ್ ನನ್ಗೆ ಮಂಡಿ ಪಕ್ಕ ಆಗ್ಬೇಕು ಅಂತಿದ್ರೆ 3 ತಿಂಗಳುಗಳು ಬೇಕು ಅಂತ. ನಾನೇನ್ ಡಿಸೈಡ್ ಮಾಡಿದ್ದೀನಿ ಅಂದ್ರೆ ಮಂಡಿಗಳ ಪಕ್ಕ ಆಗೋ ತನಕ ಮಾಡ್ತೀನಿ. ಮೊದಲನೇದು ಕತ್ತಗೋಸ್ಕರ, ಎರಡನೇದು ಬ್ಯಾಕು ಬೆನ್ನು ಮತ್ತೆ ಹೊಟ್ಟೆಗೋಸ್ಕರ, ಮೂರನೇದು ನಮ್ಮ ಮಂಡಿಗಳಿಗೋಸ್ಕರ. ಓಕೆ, ಮುಂದಕ್ಕೆ ಹೋಗೋಣ. ಓಕೆ, ಸೂಪರ್. ಓಕೆ, ಲೀಡರ್ಸ್ ಅಕಾಡೆಮಿ ಅಟೆಂಡ್ ಮಾಡಿದ್ಮೇಲೆ ಏನೋ ಇಂಪಾರ್ಟೆಂಟ್ ಮಾತಾಡ್ತೀನಿ, ಏನೋ ಇಂಪಾರ್ಟೆಂಟ್ ನಮ್ಗೆ ಎಕ್ಸ್ಪೀರಿಯನ್ಸಸ್ ಮಾಡ್ಬೇಕಾಗಿದೆ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರು ಲೀಡರ್ಸ್ ಅಕಾಡೆಮಿ ಅಟೆಂಡ್ ಮಾಡಿದಿರೋ, ಯಾರಿಗೆ 1 ನಿಮಿಷ ಶೇರ್ ಮಾಡ್ಕೋಬೇಕು ಅಂತಿದ್ಯೋ, ಹೆಂಗಿದ್ರಿ ಲೀಡರ್ಸ್ ಅಕಾಡೆಮಿ ಮುಂಚೆ, ಯಾವಾಗ ಮಾಡಿದ್ರಿ, ಈಗ ಯಾವ ಸ್ಥಿತಿಯಲ್ಲಿ ಇದ್ದೀರಾ ಅಂತ. ಸೊ ಹೊಸಬ್ರಿಗೆ ಇನ್ಸ್ಪಿರೇಷನ್ ನಮ್ಗೆ ಕೊಡಕ್ಕಾಗತ್ತೇನೋ. ಬಿಕಾಸ್ ಎಷ್ಟು ದಿನ ಅಂತ ನಾವು ಮಹಾತ್ಮ ಗಾಂಧೀಜಿ ಹೆಸರೇ ಹೇಳೋದು, ಮದರ್ ತೆರೆಸಾ ಹೆಸರೇ ಹೇಳೋದು, ಬಿಲ್ ಗೇಟ್ಸ್ ಹೆಸರೇ ಹೇಳ್ಕೊಂಬರೋದು ಅಲ್ವಾ, ಅಬ್ದುಲ್ ಕಲಾಂ ಹೆಸರೇ ಹೇಳ್ತೀವಿ, ಇನ್ನೂ ಹೇಳ್ತೀವಿ. ನಾವು ಬದುಕಿರೋ ತನಕ ಅವ್ರ ಹೆಸರೆಲ್ಲ ಹೇಳೋಣ. ಅವ್ರ ಹೆಸರು ಜೊತೆಗೆ ನಾವು ಅದೇ ದಾರಿಯಲ್ಲಿ ಇದೀವಿ ಅಂತ 2-3 ಜನರ ಶೇರಿಂಗ್ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರಿದ್ದಾರೆ ಫಸ್ಟ್ ಮಂಜು ಅವರೇ? ಎಸ್ ಗುರುಗಳೇ. ಲೋಕೇಶ್ ಅವ್ರು ಇದ್ದಾರಾ? ಇದಾರೆ. ಲೋಕೇಶ್ ಅವರು ಫಸ್ಟ್, ಬಿಕಾಸ್ 2004 ಮೇ ಕನ್ನಡ ಬ್ಯಾಚ್. ಸೊ ಅವ್ರ ಬಾಯಿಂದಾನೆ ಕೇಳ್ಬಿಡೋಣ. ಜೋರಾಗಿ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಲೋಕೇಶ್ ಅವರು 1 ಮಿನಿಟ್ಗೋಸ್ಕರ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತದೆ ಗುರುಗಳೇ. ಓಕೆ, ಪ್ರಣಾಮಗಳು, ಅಂತರಾಳದಿಂದ ಪ್ರಣಾಮಗಳು ಗುರುಗಳೇ. ತುಂಬಾ ಖುಷಿ ಆಗ್ತಾ ಇದೆ. ಲಾಸ್ಟ್ 18 ಇಯರ್ಸ್ ಬ್ಯಾಕ್ ಹೇಗೆ ಶುರು ಮಾಡಿದ್ರ, ಹೇಗೆ ಕಷ್ಟ ಪಡ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ ಅಂತ ನೋಡಿದಾಗ ತುಂಬಾ ಒಂಥರ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಾವೆಲ್ಲ ನಿಧಾನಕ್ಕೆ ಕನ್ನಡ ಪ್ರೋಗ್ರಾಮ್ ಲಾಂಚ್ ಮಾಡಿದಾಗ ಮ್ಯಾಕ್ಸಿಮಮ್ ಜನ ಕನ್ನಡ ಪ್ರೋಗ್ರಾಮ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಈ ಐಟಿಗೆ ತಂದು ನಿಲ್ಸಿದಕ್ಕೆ ನಿಜವಾಗ್ಲೂ ನನ್ನ ಅಂತರಾಳದಿಂದ ಧನ್ಯವಾದಗಳು ಗುರುಗಳೇ. ಎಸ್ಪೆಷಲಿ ನಾನ್ ನಿಮ್ ಜೊತೆಗೆ ಸೇರಾದ್ಮೇಲೆ ಸುಮ್ನೆ ಲೋಕೇಶ್ ಆಗಿದ್ದೆ, ಡಾಕ್ಟರ್ ಲೋಕೇಶ್ ಆದೆ. ಈ 100 ರೂಪಾಯಿ ಸಂಪಾದನೆ ಮಾಡಕ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, 20 ಲಕ್ಷ ಟ್ಯಾಕ್ಸ್ ಕಟ್ಟೋ ತರ ಮಾಡಿದ್ರ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಾವಿರಾರು ಜನ ಬೆಳೆಸೋದಕ್ಕೆ ನೀವು ದಾರಿ ತೋರಿಸಿದ್ರ. ಸುಮಾರು ಕೈವಲ್ಯ ವರ್ಕ್ಶಾಪ್ ಗಳು ರನ್ ಮಾಡಿದ್ವಿ, ಲೀಡರ್ಸ್ ವರ್ಕ್ಶಾಪ್ ರನ್ ಮಾಡಿದ್ವಿ, ಪ್ರಯೋಗಂ ಫೌಂಡೇಶನ್ ರನ್ ಮಾಡಿದ್ವಿ. ಆದ್ರೆ ಒಂದೇ ಒಂದು ನಿಮ್ಮಲ್ಲಿ ಕಲ್ತಿರೋದ್ ನಾನಂದ್ರೆ ಜನರ ಜೀವನ ಸಂಜೀವನ ಮಾಡೋ ಅಂತರಾಳ, ಹೃದಯವಂತಿಕೆ, ಆ ಜನರ ಜೀವನ ಸಂಜೀವನ ಮಾಡೋ ಆ ದಾರಿಲಿ ಹೋಗೋ ಅಂತಹ ಆ ದಿಲ್ ಅಂತ ಹೇಳಕ್ಕಾಗತ್ತೇನೋ ಆ ವರ್ಡ್ ದಿಲ್, ಆ ಖುಷಿ, ಒಂಥರ ಹೇಗೆ ಅಂದ್ರೆ R&D ಅಂದ್ರೆ ನೀವು ಅಂದ್ರೆ R&D. ಎಷ್ಟೋ ಜನ ಟ್ರೈನರ್ಸ್ಗೆ, ಎಷ್ಟೋ ಜನ ಜನರಿಗೆ ದಾರಿ ತೋರಿಸಿದ್ರ. ಸೊ ಇದು ಯಾವಾಗ್ಲೂ ನಾನು ನಿಮ್ಮನ್ನ ನೋಡಿದಾಗ ಜ್ಞಾಪಕ ಬರ್ತಿರುತ್ತೆ. ಕಟ್ಟುವೆವು ನಾವೊಂದು ಹೊಸನಾಡೊಂದನು, ಜಗದ ಬೀಡೊಂದನು, ಮಣಿದ ಮಾಂತ್ರಿಕನ ಮಾಟ ಮಸಲುವ ಮುನ್ನ, ಬಿಸಿ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಕಟ್ಟುವೆವು ನಾವೊಂದು ಹೊಸನಾಡೊಂದನು, ಜಗದ ಬೀಡೊಂದನು. ಬಿಕಾಸ್ ಬಾಲಕೃಷ್ಣನ್ ವಿ ಗುರುಗಳು ಯಾವ ಅದ್ಭುತದಲ್ಲಿದ್ದಾರೆ ಅಂತ ಎಷ್ಟೋ ಜನ ಹೊಸಬ್ರು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. 2004 ಮೇಯಲ್ಲಿ ಕನ್ನಡ ಪ್ರೋಗ್ರಾಮ್ ನೀವು ಲಾಂಚ್ ಮಾಡಿದಾಗ 80% ನೀವು ಮಾತಾಡ್ತಿದ್ದು ಕನ್ನಡ, ಇಂಗ್ಲಿಷ್ ಅಲ್ಲಿ. ನಿಧಾನ ಕನ್ನಡಕ್ಕೆ ತಂದ್ರ, ನಿಧಾನ ಕನ್ನಡ ಬಂದ್ರ ನಮ್ಗೇನ್ ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ಜೊತೆಗಿದ್ದು ರಿಪೀಟ್ ಮಾಡಿ ಆದ್ರೆ ರಿಪೀಟ್ ಅಂತ ಅಲ್ಲ, ಫಸ್ಟ್ ಟೈಮ್ ಅಟೆಂಡ್ ಆಗೋ ತರ ಅಟೆಂಡ್ ಆಗಿ ಎಲ್ಲೋ ಒಂದ್ ಕಡೆ ಕಲ್ಲಾಗಿದ್ದವ್ರನ್ನ ಶಿಲ್ಪಿ ತರ ಕೆತ್ತಿ ರೆಡಿ ಮಾಡಿ, ಒಂದು ವಿಗ್ರಹ ತರ ರೆಡಿ ಮಾಡಿ ನಮ್ಮನ್ನ ಬಿಟ್ರ. ಎಷ್ಟೋ ಜನರಿಗೆ ದಾರಿದೀಪ ಆದ್ರ. ರಿಯಲಿ ಇವತ್ತು ಎಷ್ಟೋ ಮನೆಗಳಲ್ಲಿ ದೀಪ ಹಚ್ತಾ ಇದೀವಿ ಅಂದ್ರೆ ನಿಮ್ಮಿಂದ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ಕನೆಕ್ಟೆಡ್ ಟು ಯು. ಅಂತರಾಳದಿಂದ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ. ನಾವ್ ಎಲ್ಲಿ ಕೂತಿದೀವೋ ಡಾಕ್ಟರ್ ಲೋಕೇಶ್ ಅವ್ರಿಗೆ ಸಾವಿರಾರು ಜನ ಜೀವನ ಸಂಜೀವನ ಮಾಡ್ತಿದ್ದಾರೆ ಕೈವಲ್ಯ ಫೌಂಡೇಶನ್ ಇಂದ. ಸೂಪರ್. ಕುಮಾರಸ್ವಾಮಿಗಳು ಇದಾರಾ? ತುಮಕೂರಿಂದ ಜಾಯ್ನ್ ಆಗಿದಾರಾ? ಓಕೆ, ಅವ್ರಿಗೆ ಅನ್ಮ್ಯೂಟ್ ಮಾಡಿಪ್ಪ. ಓಕೆ, ಮಂಜು ಸರ್ ಪ್ರಣಾಮಗಳು. ಎಸ್ ಕೇಳಿಸ್ತಾ ಇದೆ, ಮಾತಾಡಿ. ಪ್ರಣಾಮಗಳು ಸರ್. ಪ್ರಣಾಮಗಳು. ಸೊ ನಾವು 2004 ಅಲ್ಲಿ ನವೆಂಬರ್ ಅಲ್ಲಿ ಅಟೆಂಡ್ ಮಾಡಿದ್ವಿ. 16 ವರ್ಷ ಆಗಿ 17ನೇ ವರ್ಷ ಗುರುಗಳ ವರ್ಕ್ಶಾಪ್. ಸೊ ಅವಾಗ ನಮ್ಗೆ ಬೇಸಿಕಲಿ ನಾವು ಇಂಜಿನಿಯರಿಂಗ್ ಮಾಡಿದ್ದು. ಬಟ್ ಈ ಪ್ರೊಫೆಷನ್ಗೆ ಬರ್ಬೇಕಾದ್ರೆ ನಮ್ಮ ಮಗ ಕಾರಣ. ಗುರುಗಳು ವರ್ಕ್ಶಾಪ್ ಅಟೆಂಡ್ ಮಾಡಕ್ಕೆ ನಮ್ಗೆ ಮಾತಾಡಕ್ ಬರ್ತಿರ್ಲಿಲ್ಲ, ಮೈಕ್ ಹಿಡ್ಕಣಕ್ ಬರ್ತಿರ್ಲಿಲ್ಲ.
ಆ ಪೆಗಿಂಗ್ ನಲ್ಲಿ 30 ವರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಅವಾಗ ತುಂಬಾ ಕಷ್ಟ ಇತ್ತು. ಸೊ ಗುರುಗಳ ಜೊತೆ ನಾನು 4 ವರ್ಷ ವರ್ಕ್ ಮಾಡಿವಿ. ಅವ್ರ ಗುರುಗಳು ಮಾಡ್ತಕ್ಕಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು 4 ವರ್ಷ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳಿಗೆ ಬ್ಲೈಂಡ್ಲಿ ಸುಮ್ನೆ ಒಳ್ಳೇದಾಗ್ತಾ ಇದೆ, ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಮಾಡಿಸಿದೆ. ಸೊ 2008-9 ಅಲ್ಲಿ ಗುರುಗಳೇ ಗುರುತಿಸ್ಬಿಟ್ಟು ನೀವು ತರಬೇತಿ ಕೊಡಿ, ನಿಮ್ಗೂನು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ಮೇಲೆ ನಾನು ಪ್ರಾರಂಭ ಮಾಡಿದ್ವಿ. ಸೊ ಗುರುಗಳ ಆಶೀರ್ವಾದ ಮಾರ್ಗದರ್ಶನದ ಮೇಲೆ ಇದುವರೆಗೆ ಸುಮಾರು 3,70,000 ಮಕ್ಕಳ ವಿದ್ಯಾರ್ಥಿಗಳು, ದೊಡ್ಡವರು ಸುಮಾರು 75,000 ಜನ ಇಂಜಿನಿಯರ್, ಲೆಕ್ಚರರ್, ಕಾರ್ಪೊರೇಟ್ ಪೀಪಲ್ ಕೊಟ್ಟಿದೀವಿ. ಸೊ ಅವಾಗ ನಾವು ಸಂಪಾದನೆ ದಿನಕ್ಕೆ 5,000 10,000 ಆ ತರ ಇತ್ತು. ಇವಾಗ ಮಾತಾಡಿದ್ರೆ ಮಿನಿಮಮ್ ಅಂದ್ರೆ 25,000, ಸೊ ಮ್ಯಾಕ್ಸಿಮಮ್ ಅಂದ್ರೆ 80,000ದವರೆಗೂ ಕೊಟ್ಟಿದ್ದಾರೆ ಗವರ್ಮೆಂಟ್ ವರ್ಕ್ಶಾಪ್ ಅಲ್ಲಿ. ಸೊ ಒಂದ್ ಹೇಳಕ್ ಬರ್ತೀನಿ, ಗುರುಗಳು ವರ್ಕ್ಶಾಪ್ ಏನ್ ಲೀಡರ್ಸ್ ವರ್ಕ್ಶಾಪ್ ಇದೆ, ಸಾವಿರಾರಲ್ಲ ಲಕ್ಷಾಂತರ ಜನಗಳ ಜೀವನ ಸಂಜೀವನ ಆಗಿದೆ. ಸೊ ಎಷ್ಟು ಅವರು ನೋವಿನಲ್ಲಿ ಇದ್ರು ಕೂಡ ಅದಕ್ಕೆ ಪರಿಹಾರ ಕೊಡ್ತಾರೆ. ಗುರುಗಳಲ್ಲಿ ನಾವು ಯಾವಾಗಲೂ ಒಂದನ್ನ ಇಟ್ಕೋಬೇಕು. ಸೊ ದೇವರಲ್ಲಿ ಎಷ್ಟು ನಂಬಿಕೆ ಇರುತ್ತೆ, ಗುರುಗಳಲ್ಲಿ ಅಷ್ಟಿಟ್ರೆ ಪ್ರತಿಯೊಬ್ರು ಕೂಡ ಎತ್ತರಕ್ಕೆ ಬರಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಈ ಲೀಡರ್ಸ್ ವರ್ಕ್ಶಾಪ್ ಗೆ ಅಟೆಂಡ್ ಆದವರು ಮುಂದೆ ಅಟೆಂಡ್ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ ಕುಮಾರಸ್ವಾಮಿ ಅವ್ರಿಗೆ. ಫ್ಯಾಂಟಾಸ್ಟಿಕ್. ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್, 380 ತನಕ ರೀಚ್ ಆದ್ವಿ ನಾವು ಲಾಸ್ಟ್ ಟ್ಯಾಲೆಂಟ್ಸ್ ಡೇಗೆ. ಈಗ ಆಲ್ರೆಡಿ 498, 500 ರೀಚ್ ಆಗಿದ್ದೀವಿ. ಫಸ್ಟ್ ಟೈಮ್ ಎವರ್. ಜೋರಾಗಿ ಚಪ್ಪಾಳೆ. ಸೊ 5 ಎಸ್ ಮಾ ಗುರುಗಳೇ, ಸುಮಾರು ಜನ ಮೆಸೇಜ್ ಮಾಡ್ತಿದ್ದಾರೆ ಇನ್ನಾಗಕ್ ಆಗ್ತಿಲ್ಲ ಅಂತ. ಅದಕ್ಕೆ ನಾನು ಅವಾಗ್ಲೇ ಕಳಿಸಿದೆ, ದಯವಿಟ್ಟು 7:20ಕ್ಕೆ ಇನ್ನಾಗಿ ಅಂತ. ನಾನು 7:20ಕ್ಕೆ ಇನ್ನಾಗಿದ್ದ ಅದೇ ರೀಸನ್ಗೋಸ್ಕರ. ಶರಣ್ ಅವ್ರಿದಾರಾ ಗುರುಗಳೇ? ಅವರು ರೆಕಾರ್ಡಿಂಗ್ ಕೊಟ್ಟಿದ್ದಾರೆ. ಕಳ್ಸ್ಕೊಟ್ಟಿದ್ದಾರಾ? ಹಾಕಿಪ್ಪ. ಎಲ್ರಿಗೂ ಅಂತರಾಳದಿಂದ ಪ್ರಣಾಮಗಳು. ಮೊಟ್ಟ ಮೊದಲನೇದಾಗಿ 17ನೇ ವರ್ಷದ ಒಂದು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರುವಂತ ನಮ್ಮ ಲೀಡರ್ಸ್ ಅಕಾಡೆಮಿಗೆ ಮತ್ತು ಇದರ ಒಂದು ಸಂಸ್ಥಾಪಕರಾದಂತ ಮತ್ತು ರೂವಾರಿಯಾದಂತ ಬಾಲಕೃಷ್ಣ ಗುರುಗಳಿಗೆ ಮತ್ತು ಇದನ್ನ ಒಂದು ಅವರ ಜೀವನದಲ್ಲಿ ಸುಮಾರು 17 ವರ್ಷದಿಂದ ಯಾರ್ಯಾರು ಪಾರ್ಟಿಸಿಪೆಂಟ್ಗಳು ಇವತ್ತು ಅಟೆಂಡ್ ಆಗ್ತಾ ಬಂದಿದ್ದಾರೆ ಅವ್ರ ಎಲ್ರಿಗೂ ಅಂತರಾಳದಿಂದ ನಾನು ಶುಭಾಶಯಗಳು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ಗೆ ಇನ್ನೂ ನೆನಪಿದೆ, 2002 ಅಥವಾ 2003ರಲ್ಲಿ ಗುರುಗಳು ಅವ್ರದೇ ಆದಂತ ಒಂದು ಸಂಸ್ಥೆನ ಶುರು ಮಾಡಿದಾಗ, ಅಕಾಡೆಮಿನ ಶುರು ಮಾಡಿದಾಗ, ಅದ್ರ ಹೆಸರು ಜೊತೆ ಲ್ಯಾಬ್ಸ್ ಮತ್ತು ಅದರದೊಂದು ಲೋಗೋ ಅನ್ನು ತಗೊಂಡ್ ಬಂದಾಗ ಅತಿ ತುಂಬಾ ಸಂತಸ ಮತ್ತು ಸಂತೋಷ ಅನುಭವಿಸಿರೋರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಂತ ಟೈಮಲ್ಲಿ ಯಾವುದೇ ಒಂದು ಡೈರೆಕ್ಷನ್ ಇರ್ಲಾರ್ದೆ ಏನಾದ್ರೂ ಜೀವನದಲ್ಲಿ ಮಾಡ್ಬೇಕು ಅಂತ ಅನ್ಕೊಳ್ಳೋ ಟೈಮಲ್ಲಿ ಅಕಾಡೆಮಿ ಬಿಕಮ್ ಅವರ್ ಲೈಫ್ ಜಾಕೆಟ್ ಅಂತ ಹೇಳ್ಬೋದು. ಅಂತ ಒಂದು ಅಕಾಡೆಮಿ ಜೊತೆ ಬೆಳೀತಾ ನಮ್ಮ ಜೀವನದಲ್ಲಿ ಕೊಟ್ಟಿರುವಂತ ಒಂದು ಅನುಭವ ಏನಿದೆ, ಒಂದು ಬದಲಾವಣೆ ಏನಿದೆ, ಇವತ್ತು ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಾಧನೆ ಮಾಡಕ್ಕೆ ಒಂದು ಇರುವಂತ ಫೌಂಡೇಶನ್ ಅಂತಾನೆ ಹೇಳ್ಬೋದು. ನಂತರ ಸಾವಿರಾರು ಲಕ್ಷಾಂತರ ಜನಕ್ಕೂ ಸಹ ಲೀಡರ್ಸ್ ಅಕಾಡೆಮಿ ಇದೇ ತರ ಒಂದು ಫೌಂಡೇಶನ್ ಕೊಡ್ತಾ ಬಂದಿದೆ. ಸೊ ಅಂತ ಒಂದು ಲೀಡರ್ಸ್ ಅಕಾಡೆಮಿದ ಒಂದು ಇವತ್ತು 17ನೇ ವರ್ಷ ಸೆಲೆಬ್ರೇಷನ್ ಒಂದು ಮಾಡ್ತಾ ಇದೆ ಅಂತಂದ್ರೆ ಪ್ರೊಬ್ಯಾಬ್ಲಿ ಇದು ನಮ್ಮ ಹುಟ್ಟುಹಬ್ಬ ಅಂತಾನೆ ಹೇಳ್ಬೋದು. ಇಂತ ಒಂದು ಲೀಡರ್ಸ್ ಅಕಾಡೆಮಿಯ ಒಂದು ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಆಗಿ ಪ್ರಯೋಗಂ ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾ ಇದೆ. ಇವತ್ತು ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಹೇಗೆ ಅವರ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಮಹಾನ್ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ತರ ಲೀಡರ್ಸ್ ಅಕಾಡೆಮಿ ಮತ್ತೆ ಪ್ರಯೋಗಂ ಫೌಂಡೇಶನ್ ಬೆಳೀತಾ ಹೋಗ್ಲಿ, ಸಾವಿರಾರು ಲಕ್ಷಾಂತರ ಜನಕ್ಕೆ ಇದು ತಲುಪಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಅಗೇನ್ ಐ ವಿಶ್ ಯು ಅ ಗ್ರೇಟ್ ಹ್ಯಾಪಿ ಬರ್ತ್ಡೇ ಟು ಲೀಡರ್ಸ್ ಅಕಾಡೆಮಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸುಮಾರು ಜನ ಕೈ ಎತ್ತಿದ್ದಾರೆ, ಆದ್ರೆ ಸಮಯ ಸ್ವಲ್ಪ ಕಮ್ಮಿ ಇದೆ. ನಾನು ಏನು ನಿಮ್ಮ ಹತ್ರ ಹಂಚ್ಕೊಳಕ್ ಬಂದಿದ್ದೀನ ಅದು ಹಂಚ್ಕೊಂಡ್ ಆದ್ಮೇಲೆ ಡೆಫಿನೆಟ್ಲಿ ಟೈಮ್ ಇದ್ರೆ ಚಾನ್ಸ್ ಕೊಡ್ತೀನಿ. ಓಕೆ, ಇಲ್ದೇ ಹೋದ್ರೆ ಇನ್ನೊಂದ್ ದಿನ ಮತ್ತೊಂದ್ಸತಿ ಚಾನ್ಸ್ ಕೊಡೋಣ. ಬಿಕಾಸ್ ಈಗ ಎಲ್ರಿಗೂ ಶೇರಿಂಗ್ ಕೊಟ್ರೆ ಮಿನಿಮಮ್ 9 o'clock 9:30 ಆಗ್ಬಿಡುತ್ತೆ. ಅದಾದ್ಮೇಲೆ ನಾನು ಏನು ಹಂಚ್ಕೊಳಕ್ ಬಂದಿದ್ದೀನಿ, ಇವತ್ತು ಸಖತ್ ಖುಷಿಯಾಗಿದ್ದೀನಿ, ಸಖತ್ ಎನರ್ಜೆಟಿಕ್ ಆಗಿದ್ದೀನಿ. ಆ ಎನರ್ಜಿಯನ್ನು ಪಾಸ್ ಮಾಡಿದ್ರೆ January 1st 2021 ಇಂದ December 31st 2021 ವರೆಗೆ ನೀವೇನೇ ಮುಟ್ಟಿದ್ರು ಚಿನ್ನ ಆಗ್ಬೇಕು ಅಂತದ್ದೊಂದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೇನೆ ಈ ಪ್ರೋಗ್ರಾಮ್ ಹೆಸರು ನಾವು ವಿಷನ್ 2021 ಅಂತ ಇಟ್ಟಿರೋದು. ಓಕೆ, ಸೊ ಶುರು ಮಾಡುವ. ಗೋಲ್ ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇದೆಯಾ? ನೀವು ಯೋಚನೆ ಮಾಡಿ. ಇದೇ ಅಂತಾನು ವಾದ ಮಾಡಿ ಗೆದ್ಬಿಡ್ಬೋದು, ಇಲ್ಲ ಅಂತಾನು ವಾದ ಮಾಡಿ ಗೆದ್ಬಿಡ್ಬೋದು.
ಬಿಕಾಸ್ ಈಗ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತಿದ್ರೆ ಇಂಟರ್ನೆಟ್ ಅಲ್ಲಿ, ಯಾವುದೇ ಒಂದು ಇನ್ಫಾರ್ಮೇಶನ್ ಬಗ್ಗೆ ನಾವು ಎಸ್ ಅಂತಾನು ವಾದ ಮಾಡಿ ಗೆದ್ಬಿಡ್ಬೋದು, ನೋ ಅಂತಾನು ವಾದ ಮಾಡ್ಬಿಟ್ಟು ಗೆದ್ಬಿಡ್ಬೋದು. ಕಮ್ಯುನಿಕೇಶನ್ ಮಾತ್ರ ಅಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಇರೋದು, ನಾವು ಯಾವ ಸ್ಟೇಟಸ್ ಅಲ್ಲಿ ಕೂತಿದ್ದೀವಿ. ಗೋಲ್ ಸೆಟ್ಟಿಂಗ್ ಬಗ್ಗೆ ಎಲ್ಲ ನಾನು ಮಾತಾಡ್ತಿರೋದು. ಯಾವುದು ಬೇಕಾದ್ರೆ ಇನ್ಫಾರ್ಮೇಶನ್, ಎಸ್ಗೂ ಅಷ್ಟೊಂದು ಇನ್ಫಾರ್ಮೇಶನ್ ಇದೆ, ನೋಗೂ ಇದೆ. ಫಾರ್ ಎಕ್ಸಾಂಪಲ್, ಗೋಲ್ ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾನೆ ತಗೊಳ್ಳೋಣ. ಬಿಕಾಸ್ ನಾನು ಮಾಡ್ಲೇಬೇಕು ಅಂತ ಹೇಳಿದಾಗ ಎಷ್ಟೋ ಜನ ವಾದ ಮಾಡಿದ್ರು. ಒಂದು 100ರಲ್ಲಿ ಒಂದು 10-20% ಜನ ವಾದ ಮಾಡಿದ್ರು. ಅವ್ರ ವಾದನೂ ಕರೆಕ್ಟೇ. ಈಗ ಗೋಲ್ ಸೆಟ್ಟಿಂಗ್ ಮಾಡಿದ ತಕ್ಷಣ ಬೋರ್ಡಾ ಅಚೀವ್ ಮಾಡ್ಬಿಡ್ತೀವಾ? ಖಂಡಿತ ಇಲ್ಲ. ಮತ್ತೆ ಏನು ಗೋಲ್ ಸೆಟ್ಟಿಂಗ್ ಮಾಡ್ಬೇಕು? ಅಬ್ಸಲ್ಯೂಟ್ಲಿ ಕರೆಕ್ಟ್ ಪಾಯಿಂಟೇ ಮಾತಾಡ್ತಿದ್ದಾರೆ ಅವರು. ಅದನ್ನೇ ನಾನು ಹೇಳ್ತಾ ಇರೋದು. ನನ್ನ ಶಿಬಿರಾರ್ಥಿಗಳಿಂದ ನಾನು 2003 ಇಂದ ಏನ್ ಕಲ್ತಿದ್ದೀನಿ ಅದೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನೆಕ್ಸ್ಟ್ 1 hour ಅಲ್ಲಿ, ನೆಕ್ಸ್ಟ್ 40-45 minutes ಅಲ್ಲಿ. ಏನಕ್ಕೆ ಗೋಲ್ ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತಿದ್ರೆ, ಯಾರ್ಯಾರು ಪ್ರಪಂಚದಲ್ಲಿ ಗೋಲ್ ಸೆಟ್ಟಿಂಗ್ ಮಾಡಿದಾರೋ ಅವರೆಲ್ಲ ಅಚೀವ್ ಮಾಡಿದ್ದಾರೆ ಅಂತ ಏನೂ ರುಜು ಇಲ್ಲ. ಕರೆಕ್ಟಾ? ಆದ್ರೆ ಇನ್ನೊಂದು ಕಡೆನೂ ನೋಡ್ಬೇಕಲ್ಲ, ಯಾರ್ಯಾರು ಇವತ್ತು ಗೋಲ್ಸ್ ಅನ್ನ ಅಚೀವ್ ಮಾಡಿದ್ದಾರೆ ಅವರೆಲ್ಲ ಗೋಲ್ ಸೆಟ್ಟಿಂಗ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಗಾಡಿ ಓಡ್ಬೇಕಾದ್ರೆ 100 ಪಾರ್ಟ್ಸ್ ಕರೆಕ್ಟ್ ಆಗಿರ್ಬೇಕು. ಒಂದು ಕಾರೋ ಬೈಕೋ ಏನಾರು ಓಡ್ಬೇಕಾದ್ರೆ, ರನ್ನಿಂಗ್ ಪೊಸಿಷನ್ ಅಲ್ಲಿ ಇರ್ಬೇಕಾದ್ರೆ 1000 ಪಾರ್ಟ್ಸ್ ಕರೆಕ್ಟ್ ಆಗಿರ್ಬೇಕು. ಬ್ರೇಕ್ ಡೌನ್ ಆಗ್ಬೇಕಾದ್ರೆ ಒಂದು ಪಾರ್ಟ್ ಹೋದ್ರೂ ಸಹ ಆ ವೆಹಿಕಲ್ ನ ಓಡ್ಸಕ್ಕಾಗಲ್ಲ, ಬ್ರೇಕ್ ಡೌನ್ ಅಂತಾನೆ ಕರೆಯೋದು. ಈಗ ನಮ್ಮ ಗೋಲ್ಸ್ ಅಚೀವ್ ಮಾಡ್ಬೇಕು ಅಂದ್ರೆ ಬರ್ದಿದ ತಕ್ಷಣ ಅದು ಒಂದು ಪಾರ್ಟ್ ಅಷ್ಟೇನೆ, ಇದು ಬಿಟ್ಟು ಬೇಜಾನ್ ಪಾರ್ಟ್ಸ್ ಇದೆಯಲ್ಲ. ಅದೇ ತರ ಗೋಲ್ಸ್ ಅನ್ನ ಅಚೀವ್ ಮಾಡ್ಬೇಕಾದ್ರೆ 1000 ವಿಷಯಗಳಿರತ್ತೆ. ನೋನ್, ಅನ್ನೋನ್, ಅನ್ನೋಯಬಲ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಗೊತ್ತಿರೋ ವಿಷಯಗಳು, ಗೊತ್ತಿಲ್ಲದೆ ಇರೋ ವಿಷಯಗಳು, ನಾವು ಸತ್ತಾದ್ಮೇಲೆ ಗೊತ್ತಾಗದೇ ಇರುವಂತಹ ವಿಷಯಗಳು, ಸಾಯೋ ತನಕನೂ ಗೊತ್ತಾಗಲ್ಲ. ನೋನ್, ಅನ್ನೋನ್, ಅನ್ನೋಯಬಲ್. ಸೊ ಇದು ಎಲ್ಲಾ ವಿಷಯಗಳು ಅನುಗುಣವಾಗಿ ಬಂದಾಗ ನಮ್ಮ ಗೋಲ್ ಅಚೀವ್ ಮಾಡಕ್ಕಾಗತ್ತೆ. ಅದರಲ್ಲಿ ಸ್ಮಾಲ್ ಒಂದು ಮಿಸ್ಟೇಕ್ ಮಾಡಿದ ತಕ್ಷಣ ಆ ಗೋಲ್ ರಿವರ್ಸ್ ಹೊಡಿಯತ್ತೆ. ಈಗ ನಾವು ಗೋಲ್ಸ್ ಅನ್ನ ಬರ್ದಿದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, ಅದರಿಂದ ವಾದದಿಂದ ಆಚೆ ಬಂದಿದ್ದೀನಿ, ಗೋಲ್ಸ್ ಅನ್ನ ಬರ್ದಿದ್ದೀನಿ, ನೋಡೋಣ ಎಷ್ಟಾಗತ್ತೋ ಅಷ್ಟು ಅಚೀವ್ ಮಾಡಿದಾಗ. 100 ಗೋಲ್ ಬರ್ದರೆ 10 ಅಚೀವ್ ಆಗ್ಬೋದು, 100 ಗೋಲ್ ಬರ್ದರೆ ಕೆಲಸದಿ 20 ಅಚೀವ್ ಆಗ್ಬೋದು, 20 ಗೋಲ್ ಬರ್ದರೆ ಕೆಲಸದಿ 4 ಅಚೀವ್ ಆಗ್ಬೋದು. ಇಂಪಾರ್ಟೆಂಟ್ ಏನು ಅಂತಿದ್ರೆ, ಗೋಲ್ಸ್ ಬರ್ದಿದ್ದೀವಿ ಅಂತ ಅನ್ಕೊಳ್ಳೋಣ, ರೈಟ್ ಥಿಂಗ್ ಮಾಡೋದು ಇಂಪಾರ್ಟೆಂಟಾ, ಥಿಂಗ್ಸ್ ಅನ್ನ ರೈಟ್ ಆಗಿ ಮಾಡೋದು ಇಂಪಾರ್ಟೆಂಟಾ? ಇನ್ನೊಂದ್ಸತಿ ಕೇಳ್ತೇನೆ, ಕನ್ನಡದಲ್ಲಿ ಹೇಳ್ತೀನಿ. ಸರಿಯಾಗಿರೋ ವಿಷಯವನ್ನ ಮಾಡೋದು ಇಂಪಾರ್ಟೆಂಟಾ, ವಿಷಯಗಳನ್ನ ಸರಿಯಾಗಿ ಮಾಡೋದು ಇಂಪಾರ್ಟೆಂಟಾ? ಸೊ ಎಷ್ಟೋ ಜನ ಏನ್ ಹೇಳ್ತಾರೆ ಅಂತಿದ್ರೆ, ವಿಷಯಗಳನ್ನ ಸರಿಯಾಗಿ ಮಾಡೋದು ಇಂಪಾರ್ಟೆಂಟು ಅಂತ. ಅಂದರೆ ನನಗ್ ಬೇಡದೇ ಇರೋ ವಿಷಯ ತಗೊಂಡು, ನನಗೇನೂ ಯೂಸ್ ಇಲ್ದೇ ಇರುವಂತಹ ವಿಷಯ ತಗೊಂಡು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನನಗ್ ಬೇಡದೇ ಇರೋ ರಿಸಲ್ಟೇ ಬರುತ್ತೆ. ಅದಕ್ಕಿಂತ ನನಗ್ ಬೇಕಾಗಿರೋ ವಿಷಯ ಸರಿಯಾಗಿ ಮಾಡೋಕೆ ಕಲ್ತ್ಕೊಳಕ್ಕಾಗತ್ತಾ? ಇನ್ಸ್ಟೆಡ್ ಆಫ್ ಡೂಯಿಂಗ್ ಥಿಂಗ್ಸ್ ರೈಟ್ಲಿ, ಕ್ಯಾನ್ ಐ ಟೇಕ್ ದ ರೈಟ್ ಥಿಂಗ್ ಅಂಡ್ ಡೂ ಥಿಂಗ್ಸ್ ರೈಟ್ಲಿ? ಎರಡೂ ವಿಷಯ ಬೇಕು ಗೋಲ್ ಸೆಟ್ಟಿಂಗ್ ಅಲ್ಲಿ. ಈಗ ಗೋಲ್ಸ್ ಅನ್ನ ಅಚೀವ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗೋಲ್ಸ್ ಅಚೀವ್ ಮಾಡೋದು ಒಂದು ಬೈ ಪ್ರಾಡಕ್ಟ್ ಮಾಡ್ಕೊಂಡ್ಬಿಟ್ರೆ, ಈಗ ಗೋಲ್ ಸೆಟ್ಟಿಂಗ್ ಮೇನ್ ಅಂತ ಅನ್ಕೊಂಡಿದೀವಲ್ಲಪ್ಪ, ನಾನ್ ಹೇಳ್ತಾ ಇರೋದು ಗೋಲ್ ಸೆಟ್ಟಿಂಗ್ ಅನ್ನೇ, ಗೋಲ್ ಅಚೀವ್ ಮಾಡೋದನ್ನೇ ನಾವು ಬೈ ಪ್ರಾಡಕ್ಟ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಯಾರ್ಯಾರು ಅವ್ರ ಕೆಲಸದಲ್ಲಿ ಫೋಕಸ್ ಇಟ್ಕೊಂಡು ಮಾಡ್ತಾರೋ ಅವ್ರ ಗೋಲ್ಸ್ ಬೈ ಪ್ರಾಡಕ್ಟ್. ಅವ್ರ ಗೋಲ್ಸ್ಗೋಸ್ಕರ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. 2ನೇ ಚಾಪ್ಟರ್ ಅಲ್ಲಿ 41ನೇ ವರ್ಸಲ್ಲಿ ಕೃಷ್ಣ ಅರ್ಜುನನ್ ಕನ್ಫ್ಯೂಷನ್ ತೀರಿಸ್ಬಿಟ್ಟು ಅವನು ಕುರುಕ್ಷೇತ್ರ ಯುದ್ಧಕ್ಕೆ ಹೋದಾಗ 2ನೇ ಚಾಪ್ಟರ್ ಅಲ್ಲಿ 41ನೇ ವರ್ಸಲ್ಲಿ ಹೇಳಿರೋದು ಬಂದ್ಬಿಟ್ಟು, ನಿನ್ನ ಡ್ಯೂಟಿಯನ್ನ ನೀನು ಪ್ಲಸ್ ನಿನ್ನ ಬುದ್ಧಿ 3 ಒಂದೇ ದಿಕ್ಕಿನಲ್ಲಿ ಮಾಡಿದ್ರೆ ಫೋಕಸ್ ಆಗತ್ತೆ, ಆಟೋಮ್ಯಾಟಿಕ್ ಆಗಿ ನಿನ್ನ ಗೋಲ್ಸ್ ಅನ್ನ ಅಚೀವ್ ಮಾಡ್ತೀಯಾ. ವ್ಯವಸಾಯಾತ್ಮಕ ಬುದ್ಧಿ ಏಕಃ ಕುರುನಂದನ. ಅಂದರೆ ವ್ಯವಸಾಯ ಅಂತಿದ್ರೆ ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ, ಕೆಲ್ಸ ವ್ಯವಸಾಯಾತ್ಮಕ. ಆತ್ಮ ನಾನು, ಬುದ್ಧಿ ನನ್ನ ಇಂಟೆಲೆಕ್ಟ್, ಇದು 3 ಒಂದೇ ದಿಕ್ಕಿನಲ್ಲಿದ್ದರೆ ನನಗೆ ಫೋಕಸ್ ಅಂತ ಹೇಳ್ತಾರೆ. ನಾನು ಒಂದು ವಿಷಯದ ಮೇಲೆ ಫೋಕಸ್ ಮಾಡಕ್ ಶುರು ಮಾಡ್ಬಿಟ್ರೆ ಎಂತ ಗೋಲು ಬೈ ಪ್ರಾಡಕ್ಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಫೋಕಸ್ ಮಾಡೋದು ಕಲ್ತ್ಕೋ. ಎಷ್ಟೋ ಜನ ಥಿಂಕ್ ಮಾಡ್ತಾರೆ,
ನನ್ ಕಡೆ ನೋಡಿ, ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ಎಷ್ಟೋ ಜನ ಅದನ್ನ ಫೀಲ್ ಮಾಡ್ತಾರೆ, ಆ ಗೋಲ್ಸ್ ನ ಫೀಲ್ ಮಾಡ್ತಾರೆ, ಎಷ್ಟೋ ಜನ ಅವ್ರ ಗೋಲ್ಸ್ ನ ಬೇರೆಯವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ, ಇನ್ನೂ ಎಷ್ಟೋ ಜನ ಆ ಗೋಲ್ಸ್ ನ ಬರ್ದು ಇಟ್ಕೊಳ್ತಾರೆ. ಈಗ ಅವ್ರು ಯೋಚನೆ ಮಾಡ್ತಿರೋದು ನನ್ ಗೋಲ್ ಯಾಕೆ ಅಚೀವ್ ಮಾಡಕ್ ಆಗ್ತಾ ಇಲ್ಲ ಅಂತ. ಥಿಂಕ್ ಮಾಡೋದು ಸಾವಿರಾರು ಥಾಟ್ಸ್, ನಮ್ಮೆಲ್ರಿಗೂ ಗೊತ್ತಿದೆ, ಒಂದು ದಿನದಲ್ಲಿ 60,000 ಥಾಟ್ಸ್ ಬರುತ್ತೆ. ಅದರಲ್ಲಿ ಪಾಸಿಟಿವ್ 30% ಅಂತ ತಗೊಂಡ್ರು ಸಹ 18,000 ಥಾಟ್ಸ್ ಬಂದಿದೆ. ಅದರಲ್ಲಿ ನಮ್ ಗೋಲ್ ಸೆಟ್ಟಿಂಗ್ ಅಲ್ಲೇನೆ 1800 ಥಾಟ್ಸ್ ಅಂತ ಅನ್ಕೊಂಡ್ರು ಸಹ ಯೋಚನೆ ಮಾಡಕ್ಕಾಗಲ್ಲ, ಬಿಕಾಸ್ ಥಾಟ್ಸ್ ಬರ್ತಾನೇ ಇರುತ್ತೆ 24 ಅವರ್ಸ್ಗೆ 60,000. ಸರಿ, ಫೀಲ್ ಮಾಡ್ತಾ ಇದೀವಿ, ಪ್ರತಿ ನಿಮಿಷ ಫೀಲಿಂಗ್ ಚೇಂಜ್ ಆಗತ್ತಲ್ಲಪ್ಪ, ಹೊರಗಡೆ ವಾತಾವರಣ ಒಳಗಡೆ ವಾತಾವರಣ ಚೇಂಜ್ ಆಗ್ತಾ ಇರತ್ತಲ್ಲಪ್ಪ ಫೀಲಿಂಗು. ಯೋಚನೆ ಸಿಕ್ಕಾಪಟ್ಟೆ ಜಾಸ್ತಿ, ಅದಕ್ಕಿಂತ ಚೂರು ಕಮ್ಮಿನೇ ಫೀಲಿಂಗ್ಸ್, ಅದಕ್ಕಿಂತ ಚೂರು ಕಮ್ಮಿ ಮಾತಾಡ್ತೀವಿ. ಬಿಕಾಸ್ ಯೋಚನೆ ಮಾಡಿರೋದೆಲ್ಲ ಫೀಲ್ ಮಾಡಲ್ಲ, ಫೀಲ್ ಮಾಡಿರೋದೆಲ್ಲ ನಾವು ಎಕ್ಸ್ಪ್ರೆಸ್ ಮಾಡಲ್ಲ. ಅದಾದ್ಮೇಲೆ ಬಹಳ ಕಮ್ಮಿನೇ ನಾವು ಬರ್ಕೊಳ್ಳೋದು. ಇಲ್ಲಿಗೆ ಮುಗಿಲಿಲ್ಲ, ಇಲ್ಲಿಂದ ನಾನು ಡೆಲ್ಲಿ ಹೋಗ್ಬೇಕು ಅಂತಿದ್ರೆ, ಇಲ್ಲಿಂದ ನಾನು ತುಮಕೂರು ಹೋಗ್ಬೇಕು ಅಂತಿದ್ರೆ, ಯಾವುದೇ ಒಂದು ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ, ತುಮಕೂರ್ಗೆ ಇಲ್ಲಿಂದ ನನಗೆ ಮ್ಯಾಪ್ ಬೇಕಲ್ಲಪ್ಪ, ನನಗೆ ಮ್ಯಾಪ್ ಬೇಕಲ್ಲಪ್ಪ, ಅವಾಗ್ಲೇ ತಾನೇ ನನ್ ತುಮಕೂರು ರೀಚ್ ಮಾಡಕ್ಕಾಗೋದು. ಆ ಮ್ಯಾಪ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ನೀವೇನ್ ಗೊತ್ತಾ ತಿಳ್ಕೊಂಡಿದ್ದೀರಾ, ಇಲ್ಲಿಂದ ನೆಲಮಂಗಲ, ಅದಾದ್ಮೇಲೆ ದೊಬೋಸ್ಪೇಟೆ, ಅದಾದ್ಮೇಲೆ ತುಮಕೂರು ಅಂತ. ಕರೆಕ್ಟ್, ಆ ಮ್ಯಾಪ್ ಬೇಕೇ ಬೇಕು. ಆ ಮ್ಯಾಪ್ ಇಲ್ದೆ ಹೋದ್ರು ಸಹ ಗೂಗಲ್ ಮ್ಯಾಪ್ ಇದೆ, ಅದಿಟ್ಕೊಂಡಾದ್ರೂ ಹೋಗ್ಬೋದು. ಇಲ್ಲಾಂದ್ರೆ ಯಾರ ಹತ್ರನಾದ್ರು ಕೇಳಕ್ಕಾದ್ರೂ 72 ಕಿಲೋಮೀಟರ್ಸ್ ಅಲ್ಲಿ 7 ಸತಿ ಕೇಳಿದ್ರೆ ಅಲ್ಲಿ ತನಕ ತಲುಪಿಸ್ತಾರೆ. ನಾನು ಯಾವ ಮ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ, MAP. ಥಿಂಕ್ ಮಾಡಿದ್ದೀನಿ, ಫೀಲ್ ಮಾಡಿದ್ದೀನಿ, ಆ ಗೋಲನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಬೇರೆಯವ್ರ ಹತ್ರ ಹಂಚ್ಕೊಂಡಿದ್ದೀನಿ, ಆ ಗೋಲನ್ನ ಬರ್ದಿದ್ದೀನಿ, ಆ ಗೋಲನ್ನ. ಇದು ಎಲ್ಲದಕ್ಕಿಂತ ಮುಖ್ಯ MAP, ಮೇಕ್ ಮ್ಯಾಸಿವ್ ಆಕ್ಷನ್, ಟೇಕ್ ಮ್ಯಾಸಿವ್ ಆಕ್ಷನ್, ಮ್ಯಾಸಿವ್ ಆಕ್ಷನ್ ಪ್ಲಾನ್, MAP. ಅಂದರೆ ಯಾರ್ಯಾರ ಗೋಲ್ಸ್ ಕಡೆಗೆ ಕೆಲಸ ಮಾಡಕ್ ಶುರು ಮಾಡ್ತಾರೋ, ಮ್ಯಾಸಿವ್ ಆಕ್ಷನ್ ಪ್ಲಾನ್. ಬಿಕಾಸ್ ಯಾರು ಬೇಕಾದ್ರೂ ಪ್ರಪಂಚದಲ್ಲಿ ಯೋಚನೆ ಮಾಡಬಹುದು, ಶ್ರೀಮಂತರಾಗ್ಬೇಕು, ಯಶಸ್ಸಿನ ವ್ಯಕ್ತಿಗಳಾಗ್ಬೇಕು, ಜನರ ಜೀವನವನ್ನ ಸಂಜೀವನ ಮಾಡ್ಬೇಕು, ಅದನ್ನೇ ಫೀಲು ಮಾಡ್ಬೋದು, ಧ್ಯಾನನೂ ಮಾಡ್ಬೋದು, ಅದರಿಂದ ಒಂಥರ ವೈಬ್ರೇಷನ್ಸ್ ಪಡ್ಕೋಬಹುದು. ಓಕೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು, ಅದನ್ನ ಬರ್ಕೊಳ್ಳಬಹುದು. ಯಾರು ಯೋಚನೆ ಮಾಡಿರೋದನ್ನ ಅಚೀವ್ ಮಾಡ್ತಾರೆ ಅಂತಿದ್ರೆ, ಯಾರು ಮ್ಯಾಸಿವ್ ಆಕ್ಷನ್ ಪ್ಲಾನ್ ಅನ್ನ ತಗೊಳ್ತಾರೋ ಅವರೆಲ್ಲ ಅವರ ಗೋಲ್ಸ್ ಅನ್ನ ಅಚೀವ್ ಮಾಡ್ತಾರೆ. ನಮ್ಗಿದು ಗೊತ್ತಿಲ್ಲ ಅಂತಲ್ಲ, ಈ ಸ್ಟೋರಿ ಗೊತ್ತಿದೆ, ಆದರೆ ಇದನ್ನ ಇಂಪ್ಲಿಮೆಂಟ್ ಮಾಡಿದೀವ ಅಂತ ನೋಡಿ. ದ್ರೋಣಾಚಾರ್ಯ ಅವರು, ಕೌರವರೆಲ್ಲರೂ ಬಂದಿದ್ದಾರೆ, ಪಾಂಡವರೆಲ್ಲರೂ ಬಂದಿದ್ದಾರೆ, ಒಂದು ಮರದಿಂದ ಮಾಡಿರುವಂತಹ ಹಕ್ಕಿಯನ್ನ ಮರದ ಕೊಂಬೆಯ ಮೇಲೆ ಇಟ್ಬಿಟ್ಟು ಒಬ್ಬೊಬ್ಬರ ಹತ್ರ ಕೇಳ್ತಿದ್ದಾರೆ, ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಏನ್ ಕಾಣಿಸ್ತಾ ಇದೆ, ಏನ್ ಕಾಣಿಸ್ತಾ ಇದೆ, ಏನ್ ಕಾಣಿಸ್ತಾ ಇದೆ? ನನಗೆ ಆಕಾಶ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ, ನನಗೆ ಮರ ಕಾಣಿಸ್ತಾ ಇದೆ, ನನಗೆ ಬಳ್ಳಿಗಳು ಕಾಣಿಸ್ತಾ ಇದೆ, ನನಗೆ ಪುಷ್ಪಗಳು ಕಾಣಿಸ್ತಾ ಇದೆ, ನನಗೆ ಫ್ರೂಟ್ಸ್ ಕಾಣಿಸ್ತಾ ಇದೆ ಅಂತ. ಅದು ಭೀಮಾ ಅಂತ ಹೇಳ್ಬಿಟ್ಟು ನನ್ಗೆ ಹಣ್ಣುಗಳು ಮಾತ್ರ ಕಾಣಿಸ್ತಾ ಇದೆ ಗುರು ಆಚಾರ್ಯ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲ ಕಾಣಿಸ್ತಾ ಇದೆ ಅಂತ. ಅರ್ಜುನನ್ ಮಾತ್ರ ಆ ಮರದಿಂದ ಮಾಡಿರೋದ ಹಕ್ಕಿಯಲ್ಲಿ ಎಡಗಣ್ಣು ಮಾತ್ರ ಕಾಣಿಸ್ತಾ ಇತ್ತು. ಸೊ ದ್ರೋಣಾಚಾರ್ಯ ಹೇಳಿದ್ದು, ನೀನ್ ಮಾತ್ರ ಬಾಣ ಬಿಟ್ರೆ ಸಾಕಪ್ಪ, ಮಿಕ್ಕಿರೋರೆಲ್ಲ ಸೈಡಲ್ಲಿ ಕೂತ್ಕೊಳ್ಳಿ ಅಂತ ಒಂದೇ ಬಾಣ ಕೊಡೋದಾಯ್ತು. ಅಂದರೆ ಫೋಕಸ್ ಅಂದ್ರೆ ಟೆಲ್ಲಿಂಗ್ ಎಸ್ ಟು ಒನ್ ಥಿಂಗ್, ಟೆಲ್ಲಿಂಗ್ ನೋ ಟು ರಿಮೈನಿಂಗ್ 99 ಥಿಂಗ್ಸ್. ಈಸಿಯಾಗಿ ಹೇಳ್ಬೋದು, ನಾನು ಗೋಲ್ ಸೆಟ್ಟಿಂಗ್ ಮಾಡಿದ್ದೀನಿ, ಅಚೀವ್ ಮಾಡಿಲ್ಲ ಅಂತ. ಎಲ್ರು ಒಪ್ಕೊಂಡು ಬಿಡ್ತಾರೆ, ವೇಸ್ಟ್ ಕಣೋ. ಇನ್ನೂ ಒಂದು ರಿಸರ್ಚ್ ಮಾಡಿದೆ ನಾನು, ಇದು ಮಾತಾಡ್ಬೇಕಾದ್ರೆ ನಿಮ್ಮ ಹತ್ರ. 1998 ಅಲ್ಲಿ ಡಾಕ್ಟರ್ ಭರತ್ಚಂದ್ರ ಅವ್ರ ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕಾದ್ರೆ ಅಕ್ಟೋಬರ್ 1998 ಅಲ್ಲಿ ಫಸ್ಟ್ ಡೇ ಗೋಲ್ ಸೆಟ್ಟಿಂಗ್ ಮಾಡಿಸ್ತಾ ಇದ್ರು ಗುರುಗಳು. ಅವಾಗ ನಮ್ಮ ಕೈಯಲ್ಲಿ ಹೇಳಿದ್ದು ಬಂದ್ಬಿಟ್ಟು, ಪ್ರಪಂಚದಲ್ಲಿ 3% ಜನ ಮಾತ್ರ ಅವ್ರ ಗೋಲ್ಸ್ ಅಚೀವ್ ಮಾಡ್ತಾರೆ, ಪ್ರಪಂಚದಲ್ಲಿ 6-7% ಜನ ಮಾತ್ರ ಗೋಲ್ ಸೆಟ್ಟಿಂಗ್ ಅನ್ನು ಮಾಡ್ತಾರೆ ಅಂತ. ಈಗ ಏನ್ ಗುಡ್ ನ್ಯೂಸ್ ಅಂತಿದ್ದಾರೆ, 98 ಅಲ್ಲಿ, ದಟ್ ಇಸ್ 22 ವರ್ಷಗಳ ಹಿಂದೆ 7-8% ಜನ ಗೋಲ್ ಸೆಟ್ಟಿಂಗ್ ಮಾಡ್ತಾ ಇದ್ರು, ಅದರಲ್ಲಿ 3% ಜನ ಗೋಲ್ಸ್ ಅಚೀವ್ ಮಾಡ್ತಾ ಇದ್ರು. ಈಗ 2020 12-15% ಜನ ಗೋಲ್ಸ್ ಅನ್ನ ಬರಿತಾ ಇದ್ದಾರೆ, ಸೆಟ್ ಮಾಡ್ತಿದ್ದಾರೆ, ಅದರಲ್ಲಿ 8% ಜನ ಅವರ ಗೋಲ್ಸ್ ಅನ್ನ ಅಚೀವ್ ಮಾಡ್ತಿದ್ದಾರೆ. ಸೊ ಕಳೆದ 22 ವರ್ಷಗಳಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್ ಆಗಿದೆ. ಆ 3 ಟೈಮ್ಸ್ ಅಲ್ಲಿ ನಾನು ಇದೀನಲ್ಲ, ನನ್ನ ಶಿಷ್ಯರು ಇದಾರಲ್ಲ, ಅದೇ ನನಗೆ ಖುಷಿ. ಮ್ಯಾಸಿವ್ ಆಕ್ಷನ್ ಪ್ಲಾನ್. ಎಸ್ ಇಟ್ ಇಸ್ ಪಾಸಿಬಲ್, ಎಸ್ ಇಟ್ ಇಸ್ ಪಾಸಿಬಲ್.
ಇದಾದ್ಮೇಲೆ ಕಳೆದ 17 ವರ್ಷಗಳಲ್ಲಿ ಪ್ರತಿ ಇಯರ್ ಗೋಲ್ ಸೆಟ್ ಮಾಡ್ತಾ ಇದ್ದೀನಿ ನಾನು. ಪ್ರತಿ ಇಯರ್ ಗೋಲ್ ಸೆಟ್ ಮಾಡ್ತಾ ಇದ್ದೀನಿ. 2004 ಇಂದ ಅಂತೂ ರೆಗ್ಯುಲರ್ ಆಗಿ ಅದುವರೆಗೂ ಬಿಟ್ಟು 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 ಸೆಟ್ ಮಾಡ್ತಾ ಇದ್ದೆ. ನಾ ಲೀಡರ್ಸ್ ಅಕಾಡೆಮಿ ಶುರು ಮಾಡಿದ್ಮೇಲೆ ಪ್ರತಿ ವರ್ಷ ಮೊದಲನೇ ವರ್ಷ 10 ಗೋಲ್ ಸೆಟ್ ಮಾಡಿದ್ರೆ 1-2 ಅಚೀವ್ ಮಾಡಕ್ಕಾಯ್ತು. ಎರಡನೇ ವರ್ಷ 2-3 ಅಚೀವ್ ಮಾಡಕ್ಕಾಯ್ತು. ಆದ್ರೂ ಬರ್ಕೊಂಡಿದ್ದು ಇನ್ಕ್ಲೂಡಿಂಗ್ COVID-19 ಟೈಮ್ ಅಲ್ಲಿ 2020 ನಾನು ಏನ್ ಗೋಲ್ಸ್ ಹಾಕೊಂಡಿದ್ದೆ ನನಗೆ ನಂಬಕ್ಕಾಗ್ಲಿಲ್ಲ. 50% ಗೋಲ್ಸ್ ಅನ್ನು ಅಚೀವ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ 9 months ಲಾಕ್ಡೌನ್ ಅಲ್ಲಿ ಇದ್ದಾಗ್ಲೂ ಸಹ. ಲಾಸ್ಟ್ ಇಯರ್ 60%, 70% ಎಲ್ಲ ಆಗಿದೆ. ನನಗೆ ಗೋಲ್ ಸೆಟ್ಟಿಂಗ್ ವರ್ಕ್ ಆಗಿದೆ. ನನಗೆ ಗೋಲ್ ಸೆಟ್ಟಿಂಗ್, ನಾನು ವಾದ ಮಾಡಕ್ ಬಂದಿಲ್ಲ ನೀವೆಲ್ಲರೂ ಗೋಲ್ ಸೆಟ್ಟಿಂಗ್ ಮಾಡ್ಬೇಕು ಅಂತ. ಈಗ ನಾನು ಮಾಡಿಸ್ತೀನಿ, ಅದನ್ನ ನಾವು ಮೆಡಿಟೇಟ್ ಮಾಡ್ತೀವಿ, ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ 1 ವರ್ಷದಲ್ಲಿ 2021 ಅಲ್ಲಿ ನಾವೇನ್ ಅಚೀವ್ ಮಾಡ್ಬೇಕು ಅಂತಿದೀವಿ, ಅದಕ್ಕಿಂತ ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಸೊ ಗೋಲ್ಸ್ ಅನ್ನ ಅಚೀವ್ ಮಾಡಬೇಕಾದ್ರೆ ಯೂಶಲಿ 92% ಜನ ಯಾರು ಗೋಲ್ಸ್ ಅಚೀವ್ ಮಾಡಲ್ವೋ ಬೇರೆಯವ್ರನ್ನ ಪ್ರಶ್ನಿಸ್ತಾರೆ. ಆದರೆ ಯಾರ್ಯಾರು ಗೋಲ್ಸ್ ಅಚೀವ್ ಮಾಡ್ತಾರೋ, ನನಗಿದು ಗೊತ್ತಿರ್ಲಿಲ್ಲ, ನಾನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, 2 ವರ್ಷದ ಹಿಂದೆ ಗೊತ್ತಾಯ್ತು 1 ಸೆಂಟೆನ್ಸ್. ಅವ್ರನ್ನ ಅವರೇ ಪ್ರಶ್ನಿಸ್ಕೊಳ್ತಾರೆ. ಆಸ್ಕ್ ಎ ಕ್ವೆಶ್ಚನ್ ಟು ದ ಟೀಚರ್, ಕ್ವೆಶ್ಚನ್ ಯೋರ್ ಸೆಲ್ಫ್. ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ, ಗುರುಗಳ ಹತ್ರ ಪ್ರಶ್ನೆಯನ್ನ ಕೇಳಿ ನಿಮ್ಮ ಗೋಲ್ ಸೆಟ್ಟಿಂಗ್ ಅನ್ನ ಗೋಲ್ಸ್ ಅನ್ನ ಅಚೀವ್ ಮಾಡ್ಬೇಕು ಅಂತಿದ್ರೆ. ಆದರೆ ನೀವೇನ್ ಗೋಲ್ ಸೆಟ್ ಮಾಡಿದಿರಲ್ಲಪ್ಪ, ಪ್ರೋಸೆಸ್ ಅಲ್ಲಿ ಹೋಗ್ತಾ ಇದ್ದೀರಲ್ಲಪ್ಪ, ನಿಮ್ಮನ್ನ ನೀವು ಪ್ರಶ್ನಿಸ್ಕೊಳ್ಳಿ. ನನಗೆ ಶ್ರೀಮಂತನಾಗ್ಬೇಕು, ರಾಂಗ್ ಕ್ವೆಶ್ಚನ್. ನನ್ಗೆ ಯಾಕೆ ಶ್ರೀಮಂತನಾಗ್ಬೇಕು, ರೈಟ್ ಕ್ವೆಶ್ಚನ್. ವಾಟ್ ಇಸ್ ದಟ್ ಐ ವಾಂಟ್ ಟು ಡೂ ಇಫ್ ಐ ವಾಂಟ್ ಟು ಬಿಕಮ್ ರಿಚ್, ಸೆಕೆಂಡ್ ಕ್ವೆಶ್ಚನ್. ರಾಂಗ್ ಅಲ್ಲ, ಸೆಕೆಂಡ್ ಕ್ವೆಶ್ಚನ್. ವೈ ಇಸ್ ದಟ್ ಐ ವಾಂಟ್ ಟು ಬಿಕಮ್ ರಿಚ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಪವರ್ಫುಲ್ ಕ್ವೆಶ್ಚನ್ಸ್ ಕೇಳ್ತಾರೋ ಆನ್ಸರ್ ಸಿಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆನ್ಸರ್ ಸಿಗುತ್ತಾ, ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು, 22 ವರ್ಷ ಆದ್ಮೇಲೆ ಸಿಗ್ಬೋದು, ನೀವು ನಾಳೆ ಸಾಯ್ತಾ ಇದ್ದೀರಾ ಅಂತಿದ್ರೆ ಸಿಗ್ಬೋದು, ಅಥವಾ ಸಿಗ್ದೇನೆ ಸಾಯ್ಬೋದು. ಆದ್ರೆ ಯಾರ್ಯಾರು ಪವರ್ಫುಲ್ ಕ್ವೆಶ್ಚನ್ಸ್ ಅನ್ನ ಅವರೇ ಕೇಳ್ಕೊಳ್ತಾ ಇರ್ತಾರೋ ಅವರ ಸಕ್ಸಸ್ ಪರ್ಸೆಂಟೇಜ್ ಏನಿದೆ ಗೋಲ್ ಸೆಟ್ಟಿಂಗ್ ಅಲ್ಲಿ 100% ತನಕ ಇವತ್ತಿಲ್ದೇರೆ ನಾಳೆ ಹೋಗ್ತಾರೆ. ಎಷ್ಟೋ ಜನ ಅವ್ರು ಏನ್ ಗೋಲ್ ಸೆಟ್ ಮಾಡಿದ್ದಾರೆ ನೆಕ್ಸ್ಟ್ 5, 10, 15, 20 ಇಯರ್ಸ್ಗೆ, ಅದನ್ನು ಮೀರಿಸ್ತಾರೆ. ಇಫ್ ಯು ಕ್ಯಾನ್ ಕ್ವೆಶ್ಚನ್ ಯೋರ್ ಸೆಲ್ಫ್. ವೈ ಈಸ್ ದಟ್ ಐ ನೀಡ್ ಟು ಬಿಕಮ್ ರಿಚ್? ಈ ಒಂದು ಕ್ವೆಶ್ಚನ್ ಅನ್ನ ನಾವು ಕೇಳ್ಕೊಳ್ಳೇಬೇಕಾಗಿರುವಂತ ಸಿಚುವೇಶನ್. ಎಷ್ಟೋ ಜನ ಕೆಲ್ಸಕ್ಕೆ ಹೋದಾಗ ರೆಸ್ಯೂಮ್ ಅನ್ನು ಕೇಳ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ಬಯೋಡೇಟಾ ಅಂತ ಏನ್ ಹೇಳ್ತೀವಿ, ಈಗ ರೆಸ್ಯೂಮೆ ಅಂತ ಏನ್ ಹೇಳ್ತೀವಿ, ಬಯೋಡೇಟಾ ಅಂತ ಕೇಳ್ತಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆದರೆ ನನ್ನ ಪ್ರಕಾರ ಅದಕ್ಕಿಂತ ಇಂಪಾರ್ಟೆಂಟ್ ಇರೋದು ಗೋಲ್ ಸೆಟ್ಟಿಂಗ್ ಶೀಟ್ ಅನ್ನ ಅವ್ರ ಹತ್ರ ಬರ್ಸ್ಕೊಳಕ್ಕಾಗತ್ತಾ? ಮೊದಲನೇದು ಕುಮಾರಸ್ವಾಮಿ ಅವರ ಹತ್ರ ಕೊಟ್ರೆ ಅದನ್ನ ಅನಾಲಿಸಿಸ್ ಮಾಡ್ಬಿಟ್ಟು ಕೊಡ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ರನ್ನ ತಗೋಬಾರ್ದ ಅಂತಾನು ಡಿಸೈಡ್ ಮಾಡ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ವಿಷಯ, ಯಾರ್ಯಾರು ಕೆಲ್ಸಕ್ಕೆ ತಗೊಳ್ತಾ ಇದ್ದೀರೋ ಜನರನ್ನ ಅವ್ರೆಲ್ರಿಗೂ ನಾನು ಸೂಚನೆ ಕೊಡಕ್ಕೆ ಇಷ್ಟಪಡ್ತಿರೋದು, ರೆಸ್ಯೂಮ್ ನಿನ್ನೆ ತನಕ ನಾನು ಏನ್ ಅಚೀವ್ ಮಾಡಿದ್ದೀನಿ ಅದನ್ನ ಹೇಳತ್ತೆ. ಗೋಲ್ ಸೆಟ್ಟಿಂಗ್ ಶೀಟು ನಾಳೆಯಿಂದ ನಾನು ಏನ್ ಅಚೀವ್ ಮಾಡಕ್ ಹೋಗ್ತಾ ಇದ್ದೀನಿ ಅದನ್ನ ಹೇಳತ್ತೆ. ಸೊ ಇದು ಬೇಡ ಅಂತ ಹೇಳ್ತಾ ಇಲ್ಲ, ನಿನ್ನೆ ತನಕ ನಾನು ಏನ್ ಮಾಡಿದ್ದೀನೋ ಬೇಕು. ಆದರೆ ಈ ಬೇಸಸ್ ಮೇಲೆ ಎಲ್ಲಿ ತನಕ ಸೆಲೆಕ್ಟ್ ಮಾಡ್ತಿರೋ ಅವರ ಗ್ರೋತು ಸಹ ಅಷ್ಟೇ ಸ್ಲೋ ಇರುತ್ತೆ, ಅಥವಾ ಅವರ ಪರ್ಸೆಂಟೇಜ್ ಸಕ್ಸಸ್ ಏನಿರುತ್ತೆ ಬಹಳ ಕಮ್ಮಿ ಇರುತ್ತೆ. ಸೊ ಅವ್ರ ರೆಸ್ಯೂಮ್ ಜೊತೆಗೆ, ಸೊ ಇಲ್ಲಿ 500 ಜನ ನಾವು ಯಾರು ಅಟೆಂಡ್ ಮಾಡ್ತಾ ಇದೀವೋ ಅವ್ರೆಲ್ರಿಗೂ ಒಂದೇ ವಿಷಯ ನಾನು ತಿಳಿಸಕ್ಕೆ ಇಷ್ಟಪಡ್ತಾ ಇರೋದು, ರೆಸ್ಯೂಮ್ ಜೊತೆಗೆ ನಿಮ್ಮ ಗೋಲ್ ಸೆಟ್ಟಿಂಗ್ ಅನ್ನು ಮಾಡಿ. 10ರಲ್ಲಿ 1 ಗೋಲ್ ಅಚೀವ್ ಆಗ್ಲಿ, ಅದು ಗೋಲ್ ಸೆಟ್ಟಿಂಗ್ ಇರಬೇಕು. ಬಿಕಾಸ್ ರೆಸ್ಯೂಮ್ ನಿನ್ನೆ ತನಕ ನೀವೇನಾಗಿದ್ದೀರೋ ಹೇಳತ್ತೆ. ಬೇಕು ಪಾಸ್ಟ್ ಇಂದ ಎಷ್ಟೋ ಕಲ್ತ್ಕೊಳ್ಬೇಕಾಗತ್ತೆ, ನಿಮ್ಮನ್ ಗೊತ್ತಿಲ್ಲ ನಮ್ಗೆ, ನೀವೇನ್ ಬೇಕಾದ್ರೂ ಸುಳ್ಳು ಕೊಡ್ಬೋದು ನಮ್ಗೆ ಗೋಲ್ ಸೆಟ್ಟಿಂಗ್ ಅಲ್ಲಿ. ಆದರೆ ಅದ್ರ ಜೊತೆಗೆ ಇದ್ದಾಗ ದಿಸ್ ಅಂಡ್ ದಟ್ ಇದ್ದಾಗ, ರೈಟ್ ವೇ, ರೈಟ್ ಗೋಲ್ ಇದ್ದಾಗ 100% ನಮ್ಗೆ ಆ ಕಡೆಗೆ ಹೋಗಕ್ಕೆ ಇನ್ನೊಂದು ಸುಲಭವಾಗತ್ತೆ. ಎಷ್ಟೋ ಜನ ಬಹಳ ಎಫರ್ಟ್ ಹಾಕ್ತಿರ್ತಾರೆ, ರಿಸಲ್ಟ್ಸ್ ಇಷ್ಟೇ ಬರ್ತಾ ಇರತ್ತೆ. ಎಷ್ಟೋ ಜನ ಕಮ್ಮಿ ಎಫರ್ಟ್ ಹಾಕ್ತಿರ್ತಾರೆ, ಬಹಳ ರಿಸಲ್ಟ್ಸ್ ಬರ್ತಾ ಇರತ್ತೆ. ಬಿಕಾಸ್ ಅವ್ರಿಗೆ ಸುಮಾರು ಜನಕ್ಕೆ ಗೋಲ್ಸ್ ಇದೆ. ಇದೇ ಆರ್ಡರ್ ಇರ್ಬೇಕು.
ಥಿಂಕ್ ಮಾಡ್ತೀವಿ, ಅದಕ್ಕಿಂತ ಕಮ್ಮಿ ಫೀಲ್ ಮಾಡ್ತೀವಿ, ಅದಕ್ಕಿಂತ ಕಮ್ಮಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅದಕ್ಕಿಂತ ಕಮ್ಮಿ ನಾವು ಬರಿತೀವಿ, ಅದಕ್ಕಿಂತ ಕಮ್ಮಿ ನಾವು ಮ್ಯಾಸಿವ್ ಆಕ್ಷನ್ ಪ್ಲಾನ್ ಅನ್ನು ಮಾಡ್ತೀವಿ. ಅಂದ್ರೆ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಕ್ಕೆ ಶುರು ಮಾಡಿರ್ಬೇಕು. 2 ನಿಮಿಷ ಕಣ್ಮುಚ್ಕೊಳ್ಳಿ, ಈಗಲೇ ಗೋಲ್ ಸೆಟ್ಟಿಂಗ್ ಮಾಡಕ್ ಹೋಗ್ತಾ ಇದೀವಿ. 2 ನಿಮಿಷ ಕಣ್ಮುಚ್ಕೊಳ್ಳಿ, ಈಗಲೇ ಗೋಲ್ ಸೆಟ್ಟಿಂಗ್ ಮಾಡಕ್ ಹೋಗ್ತಾ ಇದೀವಿ. ನಾನು ಹೇಳೋ ತನಕ ಜಸ್ಟ್ ಕಣ್ಮುಚ್ಕೊಂಡಿರಿ. ಟ್ವೆಂಟಿ ಆಗೋಯ್ತು ಅಥವಾ ಆಲ್ಮೋಸ್ಟ್ ಆಗೋಯ್ತು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಗೋಲ್ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ವಾಪಸ್ 2021 ಅಲ್ಲೂ ರಿಪೀಟ್ ಆಗೋ ಚಾನ್ಸ್ ಇದೆ. ಸುಮಾರು 92% ಜನರ ಜೀವನ ಬರೀ ಇಂಪೋಸಿಷನ್ ಆಗಿದೆ, ಬರೀ ರಿಪಿಟೇಷನ್ ಆಗಿದೆ. ಕ್ಲಾಸಲ್ಲಿ ಹೆಂಗ್ ನಾವು ರಿಪಿಟೇಷನ್ ಏನಾದ್ರು ಮಾಡಿದಾಗ ತಪ್ಪು ಕೆಲಸ ಇಂಪೋಸಿಷನ್ ಬರೆಸ್ತಾ ಇದ್ರು, 92% ಜನದ್ದು ಪ್ರಪಂಚದಲ್ಲಿ ಜೀವನ ರಿಪಿಟೇಷನ್ ಆಗಿದೆ, ಇಂಪೋಸಿಷನ್ ಆಗಿದೆ. ನಮ್ಮ ಜೀವನ ಹೊಸ ದಿಕ್ಕು ತಗೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಬೇಕು ಅಂತಿದ್ರೆ, ಅಥವಾ ಹಿಂಗ್ ಹೇಳಿದ್ರೆ ಅರ್ಥ ಆಗತ್ತೇನೋ, ಬೇರೆಯವ್ರಕ್ಕಿಂತ 1 ಹೆಜ್ಜೆ ಮುಂದೆ ನಡಿಬೇಕು ಅಂತಿದ್ರೆ, 5 ಹೆಜ್ಜೆ ಮುಂದೆ ನಡಿಬೇಕು ಅಂತಿದ್ರೆ, 10 ಹೆಜ್ಜೆ ಅವ್ರಕ್ಕಿಂತ ಮುಂದೆ ಇರಬೇಕು ಅಂತಿದ್ರೆ, ಏನಕ್ಕೆ ಅವ್ರಕ್ಕಿಂತ ಮುಂದೆ ಅಂತ ಕಂಪೇರ್ ಮಾಡ್ತಾ ಇದ್ದೀನಿ? ಸೊ ದಟ್ ನೀವು ಹಾದಿಯಲ್ಲಿ ನಡೆದಾಗ ಅವ್ರಿಗೂ ದಾರಿದೀಪವಾಗಿರ್ಬೋದು ನೀವು. ಸೊ 2021 ನಾವು ಗೋಲ್ ಸೆಟ್ಟಿಂಗ್ ಮಾಡಕ್ ಹೋಗ್ತಾ ಇದೀವಿ. ಮೈಂಡ್ ಕ್ಲಿಯರ್ ಮಾಡ್ಕೊಳ್ಳಿ. ಹೊಸ ಜೀವನ, ಹೊಸ ವರ್ಷ ಬರೀ ಕ್ಯಾಲೆಂಡರ್ ಅಲ್ಲಿ ಮಾತ್ರ ಚೇಂಜ್ ಆದ್ರೆ ಸಾಲದು. ನಮ್ಮ ಥಿಂಕಿಂಗ್ ಅಲ್ಲಿ ಚೇಂಜ್ ಆಗ್ಬೇಕು, ನಮ್ಮ ಫೀಲಿಂಗ್ ಅಲ್ಲಿ ಚೇಂಜ್ ಆಗ್ಬೇಕು, ನನ್ನ ಮಾತಲ್ಲಿ ಚೇಂಜ್ ಆಗ್ಬೇಕು, ನಾನು ಬರೆಯೋ ರೀತಿಯಲ್ಲಿ ಚೇಂಜ್ ಕಾಣಿಸ್ಬೇಕು. ಪ್ಲಸ್ ಇಷ್ಟು ಕ್ಲಾರಿಟಿ ಇದ್ದಾಗ ಆಟೋಮ್ಯಾಟಿಕ್ ಆಗಿ ನಾವೇನ್ ಆಕ್ಷನ್ ತಗೊಳ್ತೀವೋ ಮ್ಯಾಸಿವ್ ಆಕ್ಷನ್ ಪ್ಲಾನ್ ಮಾಡ್ತೀವಿ ನಾವು. ಐನೂರು ಜನರು ಎನರ್ಜಿ ಒಂದೇ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳಿದೆ ಆವಾಗಲೇ. ನಿಧಾನಕ್ಕೆ ಕಣ್ಣನ್ನು ತೆಗೆಯೋಣ, ಎಚ್ಚರಗೊಳ್ಳೋಣ. ವಿಷನ್ 2021. ಎರಡ್ 2016ನೇ ಇಸ್ವಿಯಲ್ಲಿ ಹ್ಯಾಪಿ 2016 ಅಂತ ಗೋಲ್ ಸೆಟ್ಟಿಂಗ್ ಮಾಡಿದ್ವಿ. 2017 ಅಲ್ಲಿ ಹೆಲ್ತಿ 2017 ಅಂತ ಗೋಲ್ ಸೆಟ್ಟಿಂಗ್ ಮಾಡಿದ್ವಿ. 2018 ಅಲ್ಲಿ ಪೀಸ್ಫುಲ್ ಪ್ರೋಗ್ರೆಸ್ 2018 ಅಂತ ಮಾಡಿದ್ವಿ. 2019 ಅಲ್ಲಿ ಹೋಲಿಸ್ಟಿಕ್ ಸೆಲೆಬ್ರೇಷನ್ಸ್ 2019 ಅಂತ ಮಾಡಿದ್ವಿ. 2020 ಅಲ್ಲಿ ಟ್ಯಾಂಜಬಲ್ ಟ್ರಾನ್ಸ್ಫಾರ್ಮೇಶನ್ಸ್ 2020 ಅಂತ ಮಾಡಿದ್ವಿ, TT ಅಂತ. ಪ್ರತಿಯೊಂದಕ್ಕೂ ಎಕ್ಸ್ಪ್ಲೈನ್ ಮಾಡಿದೆ ಎಲ್ರಿಗೂ ಡಿಸೆಂಬರ್ ತಿಂಗಳಲ್ಲಿ. ಈಗ ಹೊಸ ವರ್ಷಕ್ಕೆ
2021ಗೆ ಯಾವ ಹೆಡ್ಡಿಂಗ್ ಇಟ್ಕೊಂಡು ಮಾಡೋಣ ಅಂತ ಹಲವಾರು ಹೆಡ್ಡಿಂಗ್ ಅಲ್ಲಿ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಅದಾದ್ಮೇಲೆ ಇಲ್ಲಿಗೆ ಹಾಕಿ ನೋಡಿದಾಗ ಒಂದೇ ಹೆಡ್ಡಿಂಗ್ ವಾಪಸ್ ಬಂದಿದ್ದು. ಸೊ ಎಲ್ರು ನಿಮ್ಮ ನೋಟ್ಬುಕ್ ತಗೊಳ್ಳಿ, ಹೆಡ್ಡಿಂಗ್ ಅಲ್ಲಿ ಬರ್ಕೊಳ್ಳಿ, ಫ್ರೆಶ್ ಪೇಜ್ ಅಲ್ಲಿ ಬರ್ಕೊಳ್ಳಿ, ಥ್ಯಾಂಕ್ ಯು 2020, ಕೃತಜ್ಞತೆ 2020. ಫಸ್ಟ್ ಅದು ಬರ್ಕೊಳ್ಳಿ. ಹೆಂಗೆ ಇದ್ದಿರ್ಲಿ ಈ ವರ್ಷ, ಹೆಂಗೆ ಇದ್ದಿರ್ಲಿ, ಓಕೆ. ಕ್ಲಾರಿಟಿ ಅಂಡ್ ಕಾನ್ಫಿಡೆನ್ಸ್ 2021 ಬರ್ಕೊಳ್ಳಿ. ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಅಂತ. ಕ್ಲಾರಿಟಿ ಅಂಡ್ ಕಾನ್ಫಿಡೆಂಟ್ 2021, C and C. ಕ್ಲಾರಿಟಿ ಮತ್ತು ಕಾನ್ಫಿಡೆಂಟ್ 2021. ಓಕೆ, ವೆಯ್ಟ್ ಮಾಡಿ. ಓಕೆ, ಈಗ ಹಿಂಗ್ ಬರ್ಕೊಳ್ಳಿ ನೋಡಿ, ವರ್ಟಿಕಲ್ ಆಗಿ ಬರ್ಕೊಳ್ಳಿ. ಪಿ, ಅದ್ರ ಕೆಳಗೆ ಇನ್ನೊಂದು ಪಿ, ಅದ್ರ ಕೆಳಗೆ ಇನ್ನೊಂದು ಪಿ, 3 ಪಿ, ಅದಾದ್ಮೇಲೆ ಟಿ, ಅದಾದ್ಮೇಲೆ ಎಫ್, ಅದಾದ್ಮೇಲೆ ಎಂ. ಪಿ 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 ಹಿಂಗೆ ಒಂದ್ರ ಕೆಳಗೆ ಒಂದು, ಪಿ 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 ಟಿ ಎಫ್ ಎಂ. ಓಕೆ, ಈಗ ನನ್ನ ಕಡೆ ಗಮನಿಸಿ. ನನ್ಗೆ ಗೊತ್ತು ಆಲ್ರೆಡಿ ಎಷ್ಟೋ ಜನ ತುಂಬಿಸ್ಕೊಳ್ಳೋಕೆ ಶುರು ಮಾಡಿದ್ರು ಅಂತ. ಬಿಸ್ಕೆಟ್ 1998 ಅಲ್ಲಿ ಡಾಕ್ಟರ್ ಭರತ್ ಚಂದ್ರ ಅವರು ನಮ್ಗೆ ಹೇಳ್ಕೊಟ್ಟಾಗ ನಾವು ಆವಾಗ ಗೋಲ್ ಸೆಟ್ಟಿಂಗ್ ಮಾಡಿದ್ದು. ಲಾಸ್ಟ್ ಇಯರ್ ತನಕ ಗೋಲ್ ಸೆಟ್ಟಿಂಗ್ ಮಾಡಿಸ್ಬೇಕಾದ್ರೆ ನಾನು ಸಹ ಬರ್ಸಿದ್ದು ಬಂದ್ಬಿಟ್ಟು ಪರ್ಸನಲ್ ಇರಬೇಕು, ಪ್ರಾಕ್ಟಿಕಲ್ ಇರಬೇಕು, ಪಾಸಿಟಿವ್ ಇರಬೇಕು, ಟೈಮ್ ಬೌಂಡ್ ಆಗಿರ್ಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕು, ಮತ್ತೆ ಮೆಷರಬಲ್ ಆಗಿರ್ಬೇಕು ಅಂತ. ಕರೆಕ್ಟ್. ಎಷ್ಟೋ ಜನ ನಾನು ಶಿಬಿರ ಅಟೆಂಡ್ ಮಾಡದೇ ಇರೋರು ಬಂದಿದ್ದಾರೆ, ಬೇರೆ ಶಿಬಿರ ಅಟೆಂಡ್ ಮಾಡಿದೀರಾ, ಸ್ಮಾರ್ಟ್ ಗೋಲ್ಸ್ ಇರಬೇಕು ಅಂತ ಬರ್ಸಿರ್ತಾರೆ. ಬಿಕಾಸ್ ಎಲ್ಲಿ ಹೋದ್ರು ಗೋಲ್ಸ್ ಬರೆಸ್ತಾರೆ. ಗೋಲ್ಸ್ ರೀಚ್ ಆಗೋದು ಬೇರೆ. ಕೇಳಿಸ್ಕೊಳ್ಳಿ, ದಾರಿ ತಪ್ಪದೇ ಇರಬೇಕು ಅಂತಿದ್ರು ಗೋಲ್ ಬೇಕು ನಮ್ಗೆ. ಬೆಳಗ್ಗೆ ಅಲಾರಂ ಹೊಡೆದಿದ ತಕ್ಷಣ 2 to 3 times ಸ್ನೂಸ್ ಮಾಡಿ ಎದ್ದೊಳ್ಬೇಕು ಅಂತಿದ್ರು ನಮ್ಗೆ ಗೋಲ್ಸ್ ಬೇಕು. ಅಚೀವ್ ಮಾಡೋದು ಬೇರೆ. ನಾನು ಹೇಳಿದ್ನಲ್ಲ, ಹಲವಾರು ನೋನ್, ಅನ್ನೋಯಬಲ್ ವಿಷಯಗಳಿದೆ. ಇಂಪಾರ್ಟೆಂಟ್ ಅದೆಲ್ಲ ನಾನು ಹೇಳ್ತಾ ಇರೋದು. ನಮಗೀಗ ಬೇಕಾಗಿರೋದು PPP-TFM ಗೆ COVID-19 ಆದ್ಮೇಲೆ ನಾನೇನ್ ಮಾರ್ಚ್ ಇಂದ ಮನೇಲಿ ಕೂತಿದ್ದೀನಿ, ಏನ್ ನನ್ ತಲೆಗೆ ಬಂತು ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಅದೇನೆ ಮೊದಲನೇ ಕ್ಲಾರಿಟಿ. ಓಕೆ, ಮೊದಲನೇ ಪಿ ನಮ್ಗೆ ಹೇಳ್ಕೊಟ್ಟಿದ್ದು 22 ವರ್ಷಗಳ ಹಿಂದೆ. ನಾನು ಕಳೆದ 21 ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಿದ್ದು ಪರ್ಸನಲ್ ಇರಬೇಕು ಅಂತ. ಈಗ ಎಲ್ರು ಬರ್ಕೊಳ್ಳಿ, COVID-19 ಆದ್ಮೇಲೆ ನಿಮ್ಮ ಗೋಲ್ಸ್ ಪಬ್ಲಿಕ್ ಗೆ ಹೆಲ್ಪ್ ಆಗಂಗ್ ಇರ್ಬೇಕು. ಬರ್ಕೊಳ್ಳಿ ಫಸ್ಟ್, ಪಬ್ಲಿಕ್. ಯಾರ್ಯಾರು ಪಬ್ಲಿಕ್ಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಿರೋ ಅವ್ರ ಗೋಲ್ಸ್ ಆಟೋಮ್ಯಾಟಿಕ್ ಆಗಿ ಅವ್ರು ಅನ್ಕೊಂಡಿರೋದ್ರಿಂದ 10ರಿಂದ 20%, 20% ಇಂದ 100, 100ರಷ್ಟು, 200ರಷ್ಟು, 300ರಷ್ಟು ಅವರ ಗೋಲ್ಸ್ ಆಟೋಮ್ಯಾಟಿಕ್ ಆಗಿ ಅಚೀವ್ ಆಗುತ್ತೆ. ಲಾಕ್ಡೌನ್ ಶುರು ಆಗಿದ ತಕ್ಷಣ ನಮ್ಮ ದೇಶಕ್ಕೋಸ್ಕರ 2 ನಿಮಿಷ ಅಂತ ಜಾಸ್ತಿ ಜನಕ್ಕೆ ತಲುಪಲಿ ಅಂತ ದುಡ್ಡು ಹಾಕ್ಬಿಟ್ಟು ಬೂಸ್ಟಿಂಗ್ ಮಾಡಿದೆ. ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಂತ ಲಕ್ಷಾಂತರ ಜನಕ್ಕೆ ದುಡ್ಡು ಹಾಕ್ಬಿಟ್ಟು ಬೂಸ್ಟಿಂಗ್ ಮಾಡಿದೆ. ನನ್ಗೆಲ್ಲ ಗೊತ್ತೇ ಇಲ್ಲ ಏನ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಈ ಟೈಮ್ ಅಲ್ಲಿ ಜನಕ್ಕೆ ಇನ್ಸ್ಪಿರೇಷನ್ ಬೇಕು, ಮೋಟಿವೇಶನ್ ಬೇಕು, ಈ ಟೈಮ್ ಅಲ್ಲಿ ಜನಕ್ಕೆ ಹೆಲ್ತ್ ಬೇಕು ಅಂತ 15 ಎಪಿಸೋಡ್ಸ್ ಅನ್ನ ಕೊಟ್ವಿ. ಅವಾಗ ನಾನು ಥಿಂಕ್ ಮಾಡಿದ್ದು ಪಬ್ಲಿಕ್ ಬಗ್ಗೆ, ಪೀಪಲ್ ಬಗ್ಗೆ, ಪಾರ್ಟಿಸಿಪೆಂಟ್ಸ್ ಬಗ್ಗೆ. ಯಾರಿಗೆ ಏನ್ ಪಬ್ಲಿಕ್ ಈಗ ಮೇಜರ್ ಏನ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೋಸ್ಕರ ಸೊಲ್ಯೂಷನ್ ಕೊಡಕ್ಕೆ ಅಂತ. ನನ್ಗೆ ಗೊತ್ತೇ ಇಲ್ಲ. ವಿದ್ಯಾಯೋಗ ಬ್ಯಾಚ್ 1 ಶುರು ಮಾಡಿದಾಗ 25 ಜನ ತಗೋಬೇಕು ಅಂತಿದ್ದೆ, 53 ಜನ ಬಂದ್ರು. ಯಾಕೆ? ನಿಮ್ಮ ಗೋಲ್ ಸೆಟ್ಟಿಂಗ್ ಅಲ್ಲೂ ನೋಡಿ, ನಿಮ್ಮ ಪರ್ಸನಲ್ ಗೋಲ್ಸ್ಗೋಸ್ಕರ ಎಷ್ಟು ವರ್ಷ ಅಂತ ಬರ್ದಿದ್ದೀರಾ. ಈಗ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಗೋಲ್ ಸೆಟ್ಟಿಂಗ್ ಮಾಡಿದ್ರೆ ಅದ್ರಲ್ಲಿ ನಾನು ಇದ್ದೀನಿ.
ನಾನ್ ಚೆನ್ನಾಗಿರ್ಬೇಕು ಅಂತ ನಾನು ಗೋಲ್ ಸೆಟ್ಟಿಂಗ್ ಮಾಡಿದ್ರೆ ನಾನ್ ಮಾತ್ರ ಇದ್ದೀನಿ, ನೀವಿಲ್ಲ. COVID-19 ನನಗೆ ಅಂತರಾಳದಿಂದ ಕಲ್ಸಿದ್ದು ಬಂದ್ಬಿಟ್ಟು ಪರ್ಸನಲ್ ಇಂದ ಪಬ್ಲಿಕ್ ಗೆ ಎಕ್ಸ್ಪ್ಯಾಂಡ್ ಆಗೋ. ಎಷ್ಟೋ ಜನಕ್ಕೆ ಅನಿಸ್ತಾ ಇದೆ ನಾನೇ ಸಾಲದಲ್ಲಿದ್ದೀನಿ, ನನಗೆ ಎಷ್ಟೊಂದು ಕಮಿಟ್ಮೆಂಟ್ಸ್ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಕ್ಸ್ಪ್ಯಾಂಡ್ ಮಾಡು. ನಿಮ್ಮ ಪಬ್ಲಿಕ್ ಏನ್ ನೀವು ಎಕ್ಸ್ಪ್ಯಾಂಡ್ ಮಾಡ್ತಿರೋ ಅದ್ರಲ್ಲಿ ನೀವು ಇನ್ಕ್ಲೂಡ್ ಆಗಿರ್ತೀರಲ್ಲ, ಆಟೋಮ್ಯಾಟಿಕ್ ಆಗಿ ನಾವ್ ಯಾವಾಗ ಜನರ ಕೆಲಸವನ್ನ ಮಾಡ್ತೀವೋ ಅವನು ನಮ್ ಕೆಲಸ ಮಾಡೇ ಮಾಡ್ತಾನೆ. when we start taking care of the public, the providential force will take care of us. ಮೊದಲನೇ ಪಿ. ಇನ್ನು ಗೋಲ್ ಸೆಟ್ಟಿಂಗ್ ಮಾಡ್ಬೇಡಿ, ಫಸ್ಟ್ ಬರ್ಕೊಳ್ಳಿ ಪಬ್ಲಿಕ್. ಎರಡನೇ ಪಿ ಬಂದ್ಬಿಟ್ಟು ಎಲ್ರು ಗೋಲ್ ಸೆಟ್ ಮಾಡ್ತಾರೆ, ಅದಾದ್ಮೇಲೆ ಪರ್ಸಿಸ್ಟೆನ್ಸ್ ಬೇಕಾಗಿರೋದು ಬರ್ಕೊಳ್ಳಿ. ಪರ್ಸಿಸ್ಟೆನ್ಸ್ ಬೇಕಾಗಿರೋದು ನಮಗೆ ಅಂದರೆ ಸತತ ಪ್ರಯತ್ನ. ರೆಗ್ಯುಲರ್ ಇಂದ ಡೈಲಿಗೆ ಶಿಫ್ಟ್ ಆಗಕ್ಕಾಗತ್ತಾ? ಬಿಕಾಸ್ COVID-19 ತನಕ ರೆಗ್ಯುಲರ್ ಆಗಿ ಎಲ್ಲಾ ಕೆಲಸ ಮಾಡಿದ್ರೆ ಹೆಂಗೋ ಬಚಾವ್ ಆಗ್ಬೋದಾಗಿತ್ತು, ನಿಮ್ ಕನ್ಸೆಲ್ಲ ನೆನ್ಸಾಗ್ತಾ ಇತ್ತು. COVID-19 ಆದ್ಮೇಲೆ ನಾನ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಎಕ್ಸಸೈಸಸ್ ಹೆಲ್ತ್ ಬರಲ್ಲ, ಡೈಲಿ ಮಾಡ್ತಾ ಇದ್ದಾರೆ ಹೆಲ್ತ್ ಬರುತ್ತೆ. ಸೊ ಮೊದಲನೇದು ಪಬ್ಲಿಕ್, ಎರಡನೇದು ಪರ್ಸಿಸ್ಟೆನ್ಸ್. ಡೇ ಟು ಡೇ ಬೇಸಿಸ್ 5 ನಿಮಿಷನೇ ಮಾಡಿ, 10 ನಿಮಿಷನೇ ಮಾಡಿ, 15 ನಿಮಿಷನೇ ಮಾಡಿ, ಇಟ್ಸ್ ಓಕೆ. ಬಟ್ ಡೇ ಟು ಡೇ ಮಾಡಕ್ಕಾಗತ್ತಾ? ಎಲ್ಲಿ ತನಕ ಮಾಡಬೇಕು? ನನ್ನ ಡಿಸೈರ್ಡ್ ರಿಸಲ್ಟ್ಸ್ ಅಚೀವ್ ಮಾಡೋ ತನಕ. 1 ವಾರ, 2 ವಾರ, 3 ವಾರ ಅಂತ ಗುರುಗಳು ಹೇಳ್ತಾರೆ ನಿಮ್ಮನ್ನ ಇನ್ಸ್ಪೈರ್ ಮಾಡಕ್ಕೆ, ನಿಮ್ಮನ್ನ ಮೋಟಿವೇಟ್ ಮಾಡಕ್ಕೆ ಗುರುಗಳು ಹೇಳ್ತಾರೆ 3 ತಿಂಗಳು ಮಾಡಿ, 4 ತಿಂಗಳು ಮಾಡಿ ಅಂತ. ಪ್ರತಿಯೊಂದು ಸತಿನೂ ನಾನು ಗುರುಗಳು ಹೇಳ್ತಾ ಇರ್ಬೇಕಾದ್ರೆ ಕೇಳಿಸ್ಕೊಳ್ತಾ ಇದ್ದೆ. ಆದ್ರೆ ನನ್ ಮನಸ್ಸಿಗೆ ತಗೊಳ್ತಾ ಇದ್ದಿದ್ದು ಬಂದ್ಬಿಟ್ಟು ನನ್ನ ಏನ್ ಡಿಸೈರ್ಡ್ ಇದೆ, ಆಸೆ ಇದೆ, ಅದನ್ನ ನಿಭಾಯಿಸೋ ತನಕ ನಾನು ಪರ್ಸಿಸ್ಟೆಂಟ್ ಆಗಿರ್ತೀನಿ ಯಾವುದೇ ಒಂದು ವಿಷಯದಲ್ಲಿ. ಇಲ್ಲ ವಿಷಯ ತಗೊಳ್ಳಲ್ಲ, ತಗೊಂಡ್ರೆ ನಾನು ಅನ್ಕೊಂಡಿರೋ ರಿಸಲ್ಟ್ಸ್ ಬರೋ ತನಕ. ಪಬ್ಲಿಕ್, ಪರ್ಸಿಸ್ಟೆಂಟ್. ಮೂರನೇದು ಬಂದ್ಬಿಟ್ಟು ನಾವೆಲ್ಲರೂ ಪಬ್ಲಿಕ್ಗೋಸ್ಕರ ಅಂತಿದ್ರೆ ನಮ್ ಜೊತೆ ಟೀಮ್ ಇರ್ತಾರಲ್ಲ, ಅದು ಪಬ್ಲಿಕ್ ತಾನೆ. ಟೀಮ್ ಕೆಲವು ಸತಿ ನಾವು ಅನ್ಕೊಂಡಂಗೆ ಕೆಲಸ ಮಾಡಲ್ಲ, ಆವಾಗ 3ನೇ ಪಿ ನಮಗ್ ಬೇಕಾಗಿರೋದು ಬಂದ್ಬಿಟ್ಟು ಪೇಶನ್ಸ್. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಅವಾಗ ಬೇಕಾಗಿರೋದು ಬಂದ್ಬಿಟ್ಟು ಪೇಶನ್ಸ್. ನಮ್ ಹೆಂಡತಿ, ನಮ್ ಗಂಡ ನಾವ್ ಹೇಳಿದ ಮಾತು ಕೇಳಲ್ಲ, ಅವಾಗ ನಮಗ್ ಬೇಕಾಗಿರೋದು ಬಂದ್ಬಿಟ್ಟು ಪೇಶನ್ಸ್. ನಮ್ ಕೆಲ್ಸದವ್ರು ನಮ್ ಮಾತು ಕೇಳಲ್ಲ, ಅವಾಗ ನಮಗ್ ಬೇಕಾಗಿರೋದು ಬಂದ್ಬಿಟ್ಟು ಪೇಶನ್ಸ್. ನಮ್ ಟೀಮ್ ಪ್ರಾಮಿಸ್ ಮಾಡ್ತಾರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ, ಆದರೆ ಅವಾಗ ಬೇಕಾಗಿರೋದು ಪೇಶನ್ಸ್. ಈಸಿಯಾಗಿ ಬರಲ್ಲ. ಇನ್ನೂ 10-12 ದಿನ ಇದೆ ಇದೇ ವರ್ಷದಲ್ಲಿ. ಇದೆಲ್ಲ ವೈಬ್ರೇಷನ್ಸ್ ಮೂಲಕ ತಗೊಂಡು January 1ಗೆ ಸಖತ್ ಮ್ಯಾಸಿವ್ ಆಕ್ಷನ್ ಪ್ಲಾನ್ ಇಂದ ಹೊರಗೆ ಹೋಗಕ್ಕೆ ನಮ್ಗಿದೆಲ್ಲ ಬೇಕಾಗಿದೆ. PPP T ಗುರುಗಳು ನನ್ಗೆ ಹೇಳ್ಕೊಟ್ಟಾಗ ಟೈಮ್ ಬೌಂಡ್ ಅಂದರು. ನಾನ್ ಹೇಳಕ್ ಇಷ್ಟಪಡ್ತಿರೋದು ತಪ್ಪಲ್ಲ, ಅವಾಗಿನ ಕಾಲಕ್ಕೆ ಅದು ಬೇಕಾಯ್ತು. ಈಗ ಪೋಸ್ಟ್ ಕೋವಿಡ್ ಇಂದ ನನ್ಗೊಂದೇ ಒಂದು ಅದರಲ್ಲಿ ಚೇಂಜಸ್ ತರಕ್ಕೆ ಇಷ್ಟಪಡ್ತಿರೋದು ಬಂದ್ಬಿಟ್ಟು ಟೈಮಿಂಗ್ ಕರೆಕ್ಟ್ ಆಗಿರಬೇಕು. ಟೈಮಿಂಗ್, ಟೈಮ್ ಬೌಂಡ್ ಅಲ್ಲ, ಟೈಮ್ ಫ್ರೇಮ್ ಅಲ್ಲ, ಟೈಮಿಂಗ್ ಕರೆಕ್ಟ್ ಆಗಿರ್ಬೇಕು. ಕ್ರಿಕೆಟ್ ಅಲ್ಲಿ ಎಷ್ಟು ಜೋರಾಗಿ ಹೊಡಿತೀವೋ ಅಷ್ಟು ದೂರ ಹೋಗಲ್ವಂತೆ, ಎಷ್ಟು ಟೈಮಿಂಗ್ ಮಾಡ್ತೀವೋ ಅಷ್ಟು ಜೋರ ಫಾಸ್ಟ್ ಆಗಿ ಬಾಲ್ ಹೋಗುತ್ತಂತೆ. ಟೈಮಿಂಗ್, ಯಾವ ಟೈಮಲ್ಲಿ ಏನ್ ಮಾಡಬೇಕು ಆ ಟೈಮಿಂಗ್ ಬೇಕು. ಇಲ್ಲ ಅಂತಂದ್ರೆ ಹಿಂಗೂ ತಗೋಬಹುದು, ಟೈಮ್ ಬೌಂಡ್ ಬೇಡ, ಟೈಮ್ ಫ್ರೈಮ್ ಬೇಡ. ಬಿಕಾಸ್ 1998 ಅಲ್ಲಿ ಇರ್ಬೋದು, 2010 ಅಲ್ಲಿ ಇರ್ಬೋದು, ನಾವೆಲ್ರಿಗೂ ಹೇಳಿದ್ದೀವಿ ಈ ಗೋಲ್ 1 ವರ್ಷ, ಈ ಗೋಲ್ 2 ವರ್ಷ, ಈ ಗೋಲ್ 5 ವರ್ಷ, ಈ ಗೋಲ್ 10 ವರ್ಷ ಅಂತ. ಎಷ್ಟೋ ಜನ ಪ್ರೆಷರೈಸ್ ಮಾಡ್ಕೊಂಡ್ಬಿಟ್ರು, ಎಷ್ಟೋ ಜನ ಪ್ರೆಷರೈಸ್ ಮಾಡ್ಕೊಂಡ್ಬಿಟ್ರು. 1 ದಿನ 2 ದಿನ, 1 ವಾರ 2 ದಿನ 3 ವಾರ ಮಾಡಿದ್ರು, ಆಮೇಲೆ ಎದ್ದೊಳಕ್ಕೆ ಆಗ್ತಾ ಇಲ್ಲ. ಏನ್ ಗೋಲ್ಸ್ ಅಚೀವ್ ಮಾಡ್ತೀವಿ ಅಂತ ಅಲ್ವಾ? ಟೈಮ್ ಫ್ರೇಮ್ ಇಟ್ಕೋಬೇಡಿ, ಟೈಮಿಂಗ್ ಇಟ್ಕೊಳ್ಳಿ. ಅಂದ್ರೆ ಶಟಲ್ ಅಲ್ಲೂ ಸಹ ಜೋರಾಗಿ ಹೊಡಿಬೇಕು. ಹೌದು, ಸಡನ್ ಆಗಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಪಾಯಿಂಟ್ ಬೇಕು ಅಂತಿದ್ರೆ ಡ್ರಾಪ್ ಮಾಡಕ್ಕೂ ನಮ್ಗೆ ಆಗ್ಬೇಕು. ದಟ್ ಇಸ್ ದ ಟೈಮಿಂಗ್. ಯಾವ ಟೈಮ್ ಅಲ್ಲಿ ಏನ್ ಶುರು ಮಾಡ್ತೀವೋ, ಎಷ್ಟೋ ಜನ ನೋಡಿ ಸ್ಯಾನಿಟೈಸರ್ ಮಾತ್ರ ಮಾರ್ಬಿಟ್ಟು ಕೋಟ್ಯಾಧಿಪತಿಗಳಾಗ್ಲು, ಎಷ್ಟೋ ಜನ ನೋಡಿ ಮಾಸ್ಕ್ ಮಾತ್ರ ಮಾರ್ಬಿಟ್ಟು ಕೋಟ್ಯಾಧಿಪತಿಗಳಾದ್ರು, ಎಷ್ಟೋ ಜನ ನೋಡಿ ಇದೇ ಮಾಡ್ತಿದ್ದಾರೆ. ಸೊ ಯೋಚನೆ ಮಾಡಿ, ಜನರ ಪ್ರಾಬ್ಲಮ್ ಅನ್ನ ನಾವು, ಪಬ್ಲಿಕ್ ಇರೋ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಕ್ ಹೋದರೆ ನಮಗೂ 100% ನಮಗ್ ಬರಕಾತೆ. ಟೈಮ್ ಬೌಂಡ್ ತೆಗೆದು, ಟೈಮ್ ಫ್ರೇಮ್ ತೆಗೆದು, ನೆಕ್ಸ್ಟ್ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಪ್ರೆಷರೈಸ್ ಆಗುತ್ತೆ. ಅವಾಗ ಒಂದಿಟ್ಕೊಳ್ಳಿ, ಗೋಲ್ ಸೆಟ್ಟಿಂಗ್ ಅಲ್ಲಿ ಒಂದಿಟ್ಕೊಳ್ಳಿ, ಗೋಲ್ಸ್ ಇರ್ಲೇಬೇಕು.
ಎಂತ ದೊಡ್ಡ ಗೋಲ್ ಇದ್ರೂ ಅಚೀವ್ ಮಾಡ್ಬೋದು. ಅದಕ್ಕೆ ತಕ್ಕಂಗೆ ಸಮಯ ಕೊಡ್ಬೇಕು ನಾವು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಎಂತ ದೊಡ್ಡ ಗೋಲ್ ಇದ್ರೂ ಅಚೀವ್ ಮಾಡ್ಬೋದು, ಆದರೆ ಅದಕ್ಕೆ ತಕ್ಕಂಗೆ ನಾವು ಸಮಯ ಕೊಡಕ್ಕೆ ರೆಡಿ ಇರಬೇಕು. TF ಅದನ್ನ ಗುರುಗಳು ಏನ್ ಹೇಳಿದ್ರೋ ಅದನ್ನೇ ಮೇಂಟೈನ್ ಮಾಡಿದೀವಿ. ಬಿಕಾಸ್ ಬೇರೆ ಯಾವತ್ತು ತನಕ ನಿಮ್ಗೆ ಫ್ಲೆಕ್ಸಿಬಿಲಿಟಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. COVID-19 ಆದ್ಮೇಲೆ ಫ್ಲೆಕ್ಸಿಬಿಲಿಟಿ 100% ಇರಬೇಕು, ಅಡ್ಯಾಪ್ಟಬಿಲಿಟಿ 100% ಇರಬೇಕು, ಅಡ್ಜಸ್ಟಬಿಲಿಟಿ 100% ಇರಬೇಕು. ಬಿಕಾಸ್ ಇದಕ್ಕಿಂತ ಮುಂಚೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಇಲ್ದೆ ಹೋದ್ರು ಚಲ್ತಾ ಹೇ. ಈಗ ನಾವು ಎಷ್ಟು ಅದಕ್ಕೇನೆ ಆ ಟೈಮ್ ಫ್ರೇಮ್ ಅನ್ನ ತೆಗೆದಿದ್ದು, ಸೊ ದಟ್ ನೀವು ಫ್ಲೆಕ್ಸಿಬಲ್ ಆಗಿ ಅಂತ. ಬಿಸ್ನೆಸ್ ಅಲ್ಲಿ, ಎಥಿಕ್ಸ್ ಅಲ್ಲಿ ವ್ಯಾಲ್ಯೂಸ್ ಮೇಲೆ ನಿಂತ್ಕೊಳ್ಳಿ, ಬಂಡೇಕಲ್ ತರ. ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗೋದು ಒಳ್ಳೇದು, ನದಿ ಹರಿಯೋ ತರ. ಎಷ್ಟು ನಾವು ಫ್ಲೆಕ್ಸಿಬಲ್ ಆಗ್ತೀವೋ, ಎಸ್ಪೆಷಲಿ ಇಂಥ ಪ್ಯಾಂಡಮಿಕ್ ಆದ್ಮೇಲೆ, ಅಷ್ಟು ನಮಗೆ ಸಮಾಧಾನ ಇರುತ್ತೆ. ಯಾರಿಗೆ ಜೀವನದಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ವೋ, ಗೋಲ್ಸ್ ಅಚೀವ್ ಮಾಡದೆ ಹೋದರೆ ಐದರ್ ಮೆಂಟಲ್ ಆಗ್ತಿದ್ದಾರೆ, ಇಲ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಯಾರ್ಯಾರು ಫ್ಲೆಕ್ಸಿಬಿಲಿಟಿ ಇಲ್ದೆ ಗೋಲ್ಸ್ ಅಚೀವ್ ಮಾಡಿದಾರೋ ಅವ್ರಿಗೂ ಒಂಥರ ಸುಸ್ತಾಗ್ಬಿಟ್ಟು ಕೂತ್ಕೊಳ್ತಿದ್ದಾರೆ, ಬ್ರೈನ್ ಡ್ರೈನ್ ಆಯ್ತು ಅಂತ. ಅವ್ರ ಜೀವನದಲ್ಲಿ ಎಂಜಾಯ್ಮೆಂಟ್ ಕಾಣ್ತಾ ಇಲ್ಲ. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಫ್ಲೆಕ್ಸಿಬಿಲಿಟಿ ಇದೆ ಅಂತ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಅನ್ಕೊಳ್ಳೋಣ, ಗೋಲ್ಸ್ ಅಚೀವ್ ಮಾಡದೆ ಹೋದರೆ ಆತ್ಮಹತ್ಯೆ ಮತ್ತು ಮೆಂಟಲ್ ಆಗ್ತಿದ್ದಾರೆ. ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಅನ್ಕೊಳ್ಳೋಣ, ಗೋಲ್ಸ್ ಅಚೀವ್ ಮಾಡಿದ್ಮೇಲೂ ಜನಕ್ಕೆ ಒಂಥರ ಸುಸ್ತಾಗ್ತಾ ಇದೆ, ಅದರಲ್ಲಿ ಪೀಸ್ ಇಲ್ಲ, ನೆಮ್ಮದಿ ಇಲ್ಲ, ಏನೋ ಒಂಥರ ಕಾಟಾಚಾರ ಆದಂಗ ಆಗ್ತಾ ಇದೆ. ಅದಕ್ಕೇನೆ ಎಷ್ಟೋ ಜನ ಗೋಲ್ಸ್ ಅಚೀವ್ ಮಾಡಿ ಮೇಲ್ಗಡೆ ಹೋಗ್ತಾರಲ್ಲಪ್ಪ, ಆವಾಗ್ಲೂ ದೇ ಆರ್ ಫೀಲಿಂಗ್ ಲೋನ್ಲಿ. ಯಾಕೆ ಅಂತಿದ್ರೆ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇಲ್ಲ. ಎಷ್ಟೋ ಜನನ ತುಳಿದು ಬಿಟ್ಟು ವಾಪಸ್ ಮೇಲಕ್ಕೆ ಬಂದಿರೋದ್ರಿಂದ. ಮೆಷರಬಲ್ ಅಂತ ಅವಾಗ ಹೇಳ್ಕೊಟ್ಟಿದ್ರು, ಈಗ ನಿಮ್ಮ ಗೋಲ್ಸು ಮೀನಿಂಗ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾ ಇದೆ. ನನಗೆ ಗೊತ್ತಿಲ್ಲ ಏನ್ ಮೀನಿಂಗ್ಫುಲ್ ಅಂದ್ರೆ, ನನ್ಗೆ ಗೊತ್ತಿಲ್ಲ. ಅರ್ಥಪೂರ್ಣವಾಗಿರ್ಬೇಕು. ಬಿಕಾಸ್ ನಿಮ್ ಗೋಲ್ ಬೇರೆ, ನನ್ ಗೋಲ್ ಬೇರೆ. ನಿಮ್ಗೆ ನಿಮ್ಮ ಗೋಲ್ ಅರ್ಥಪೂರ್ಣ ಆಗೋದು ಬೇರೆ, ನನಗೆ ನನ್ನ ಗೋಲ್ ಅರ್ಥಪೂರ್ಣ ಆಗೋದು ಬೇರೆ. ಈಗ ಈ 2 hours ನನ್ಗೋ ನಿನ್ನೆ ಬೆಳಗ್ಗೆ SMS ಕಳಿಸ್ದಾಗ್ಲಿಂದ ನಂದೊಂದೇ ಇದ್ದಿದ್ದು ಫಾಲೋ ಯುವರ್ ಪ್ಯಾಷನ್ ಅಂತ ಎಷ್ಟೋ ಜನ ಹೇಳ್ತಾರೆ. ಫಾಲೋ ಯುವರ್ ಪ್ಯಾಷನ್ ಅಂತ ಎಷ್ಟೋ ಜನ ಹೇಳ್ತಾರೆ. ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ? ಇನ್ವೆಸ್ಟ್ ಆನ್ ಯುವರ್ ಪ್ಯಾಷನ್. ಬರ್ಕೊಳ್ಳಿ, ಅದು ಬರ್ಕೊಳ್ಳಿ, ದಯವಿಟ್ಟು ಬರ್ಕೊಳ್ಳಿ. PPPTFM ಆದ್ಮೇಲೆ ಫಾಲೋ ಯುವರ್ ಪ್ಯಾಷನ್ ಅಂತ ಹೇಳ್ತಾರೆ. ಬಿಕಾಸ್ ಅದು ಫಾಲೋ, ಅಲ್ಲೂ ಪ್ಯಾಷನ್ ಫಾಲೋ ಮಾಡಬೇಕು ಅಂತ, ರಾಂಗ್ ಅಂತಲ್ಲ. ಅದರ ನೆಕ್ಸ್ಟ್ ವರ್ಷನ್ COVID-19 ಆದ್ಮೇಲೆ ಇನ್ವೆಸ್ಟ್ ಆನ್ ಯುವರ್ ಪ್ಯಾಷನ್. ಇನ್ವೆಸ್ಟ್ ಆನ್ ಯುವರ್ ಪ್ಯಾಷನ್. 22 ವರ್ಷಗಳ ಹಿಂದೆ 3,950 ರೂಪಾಯಿ ನನ್ನ ಹತ್ರ ಇರ್ಲಿಲ್ಲ. ಸಾಲ ತಗೊಂಡು ಗುರುಗಳ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ, ಡಾಕ್ಟರ್ ಭರತ್ಚಂದ್ರ ಅವ್ರದ್ದು. ಅದಾದ್ಮೇಲೆ ಕಳೆದ 22 ವರ್ಷಗಳಲ್ಲಿ 54 ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೀನಿ. ಬೇರೆ 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 ನನ್ಕಿಂತ ಚಿಕ್ಕವ್ರು, ನನ್ಕಿಂತ ದೊಡ್ಡವರು, ಮಹಾನ್ ವ್ಯಕ್ತಿಗಳು, ಆರ್ಡಿನರಿ ವ್ಯಕ್ತಿಗಳು ಎಲ್ಲರದ್ದು ಸೇರಿಸಿ 54 ಶಿಬಿರಗಳು, 13 ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನಿ. 13 ಲಕ್ಷಕ್ಕಿಂತ ಬಿಕಾಸ್ ನನ್ನ ಪ್ಯಾಷನ್ ಜನರಿಗೆ ನನಗಿರೋ ಕ್ಲಾರಿಟಿ, ನನಗಿರೋ ಕಾನ್ಫಿಡೆನ್ಸ್ ಜನರಿಗೆ ಕೊಡಬೇಕು ಅಂತ. ಸೊ ಆ ತರ ಇದ್ದಾಗ ನಾನೇನ್ ಮಾಡ್ತಾ ಇದ್ದೆ ಅಂತಂದ್ರೆ, ನನ್ನನ್ನ ನಾನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ. ಎಷ್ಟೋ ಶಿಬಿರಗಳಲ್ಲಿ ನಾನು ದುಡ್ಡು ವೇಸ್ಟ್ ಮಾಡಿದ್ದೀನಿ, ಆದ್ರೆ ನನ್ಗೆ ಅದು ವೇಸ್ಟ್ ಅಂತ ಅನ್ಸಿಲ್ಲ. ನನ್ನ ಶಿಬಿರದಲ್ಲಿ ಈ ಟಾಪಿಕ್ ಬೇಡ ಅಂತ ಅನ್ಕೊಟ್ಟು ವಾಪಸ್ ಬಂದಿದ್ದೀನಿ ಎಷ್ಟೋ ಶಿಬಿರಗಳಲ್ಲಿ. ಬಟ್ ಫಾಲೋ ಯುವರ್ ಪ್ಯಾಷನ್ ಅಂತ ಇಷ್ಟು ದಿನ ಇದ್ದಿದ್ರೆ ಓಕೆ. ಇವಾಗ್ಲಿಂದ ನಾನು ಹೇಳ್ತಾ ಇರೋದು, ಇನ್ವೆಸ್ಟ್ ಆನ್ ಯುವರ್ ಪ್ಯಾಷನ್. ನೀವೇನ್ ಬಿಸ್ನೆಸ್ ಮಾಡ್ತಾ ಇದೀರೋ, ನೀವೇನ್ ಕೆಲಸ ಮಾಡ್ತಾ ಇದ್ದೀರೋ ಅದರಲ್ಲಿ ಅಪ್ಗ್ರೇಡ್ ಆಗಕ್ಕೋಸ್ಕರ. ಹೆಂಗ್ ಅಪ್ಗ್ರೇಡು? ಆಟಿಟ್ಯೂಡ್, ಸ್ಕಿಲ್, ನಾಲೆಜ್ ಅಲ್ಲಿ ಅಪ್ಗ್ರೇಡ್ ಮಾಡಕ್ಕೋಸ್ಕರ ಇನ್ವೆಸ್ಟ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದೀನಿ. ಬುಕ್ಸ್ ಮೇಲೆ ಇರ್ಬೋದು, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮೇಲೆ ಇರ್ಬೋದು, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಯಾವಾಗ ಇನ್ವೆಸ್ಟ್ ಟೈಮು, ಎನರ್ಜಿ, ಹಣ. ಇನ್ವೆಸ್ಟ್ಮೆಂಟ್ ಅಂದ್ರೆ ಟೈಮು, ಎನರ್ಜಿ, ಹಣ. ಇನ್ಕ್ಲೂಡಿಂಗ್ ಲಾಕ್ಡೌನ್ ಆದಾಗ ದೇಶಕ್ಕಾಗಿ 2 ನಿಮಿಷ ಶುರು ಮಾಡಿದೆ. ಏನ್ ಗೊತ್ತಿಲ್ಲ ಏನ್ ಮಾಡೋದು ಅಂತ. ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಂತ ಶುರು ಮಾಡಿದೆ. ಇನ್ನೂ ಗೊತ್ತಿಲ್ಲ ನಾನು ಏನು ಅಂತ. ಎಪಿಸೋಡ್ 1, ಎಪಿಸೋಡ್ 10, ಎಪಿಸೋಡ್ 11 ಕೊಡ್ತಾನೆ ಇದ್ದೀನಿ. ಅಫ್ಕೋರ್ಸ್ ನನಗೂ ಬೆನಿಫಿಟ್ ಬಂದಿದೆ. ನಾನು ರಿಸರ್ಚ್ ಮಾಡಬೇಕು, ಅವಾಗ ನನ್ಗೆ ಗೊತ್ತಿರೋ ವಿಷಯ ಏನು, ಈಗ ಇಂಟರ್ನೆಟ್ ಅಲ್ಲಿ ಇರೋದೇನು, ಜನಕ್ಕೂ ನಾನು ಜವಾಬ್ದಾರಿಯಿಂದ ಉತ್ತರ ಕೊಡಬೇಕು. ಎವ್ರಿಥಿಂಗ್ ವಾಸ್ ಓಕೆ. ಜೂನ್ ತಿಂಗಳಲ್ಲಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ಗೆ ಅಂತ
ಕಲ್ತು ಇನ್ವೆಸ್ಟ್ ಮಾಡಿ ಲಾಸ್ಟ್ 6 months ಅಲ್ಲಿ 2.4 lakhs ಬರೀ ಫಿಂಗರ್ ಪ್ರಿಂಟ್ಗೆ ಮಾತ್ರ ಅಂತ ಇನ್ವೆಸ್ಟ್ ಮಾಡಿದ್ದೀನಿ. ಬಿಕಾಸ್ ಐ ಆಮ್ ನಾಟ್ ಫಾಲೋಯಿಂಗ್ ಮೈ ಪ್ಯಾಷನ್, ಐ ಆಮ್ ಇನ್ವೆಸ್ಟಿಂಗ್ ಆನ್ ಮೈ ಪ್ಯಾಷನ್. ಎನಿಥಿಂಗ್ ಯು ಆಸ್ಕ್ ಮೀ. ಈಗ ಯಾರ್ಯಾರು ಜೀವನದಲ್ಲಿ ಗೋಲ್ಸ್ ಅಚೀವ್ ಮಾಡಿದ್ದಾರೆ ಅಂತ ನೋಡಿ, ಅವ್ರು ಗೊತ್ತಿಲ್ಲ ಬಾಯಿಂದ, ಬಿಕಾಸ್ ಅವ್ರ ಪಾಪ ಕ್ಲಾರಿಟಿ ಇಲ್ಲ. ಫಾಲೋಯಿಂಗ್ ಮೈ ಪ್ಯಾಷನ್, ಐ ಆಮ್ ಫಾಲೋಯಿಂಗ್ ಮೈ ಪ್ಯಾಷನ್ ಅಂತ. ಈಗ COVID-19 ಆದ್ಮೇಲೆ ನಾನ್ ಕಲ್ತಿದ್ದೀವಿ 9 ತಿಂಗಳಲ್ಲಿ, ಇನ್ವೆಸ್ಟ್ ಆನ್ ಯುವರ್ ಪ್ಯಾಷನ್, ಇನ್ವೆಸ್ಟ್ ಆನ್ ಯುವರ್ ಹೆಲ್ತ್, ಇನ್ವೆಸ್ಟ್ ಆನ್ ಯುವರ್ ರಿಲೇಶನ್ಶಿಪ್, ಇನ್ವೆಸ್ಟ್ ಆನ್ ಯುವರ್ ಪ್ಯಾರೆಂಟಿಂಗ್. ಎಲ್ಲದಕ್ಕೂ ಇದು ಕರೆಕ್ಟ್ ಆಗುತ್ತೆ, ಎಲ್ಲದಕ್ಕೂ ಇದು ಕರೆಕ್ಟ್ ಆಗುತ್ತೆ ನೋಡಿ. ಬಿಕಾಸ್ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಬರೀ ಹಣ ಮಾತ್ರ ಅಲ್ಲ, ಟೈಮ್, ಎನರ್ಜಿ, ಹಣ. TEM, ಟೀಮ್ ಇಲ್ಲ, ಅದರಲ್ಲಿ ಇಲ್ಲ. TEM, ಟೈಮ್, ಎನರ್ಜಿ, ಹಣ. ಈ 3 ವಿಷಯ ನೀವೆಲ್ಲಿ ಇನ್ವೆಸ್ಟ್ ಮಾಡ್ತೀರೋ ಫೋಕಸ್ ಮಾಡಿಕೊಂಡು, ನೀವೇನು ಅನ್ಕೊಂಡಿದ್ದೀರ ಗೋಲ್ ಸೆಟ್ಟಿಂಗ್ ಎಲ್ಲ ನಿಜವಾಗ್ಲೂ 2003-4 ಅಲ್ಲಿ ಗೋಲ್ ಸೆಟ್ ಮಾಡಬೇಕಾದ್ರೆ ಇಷ್ಟು ಜನರಿಗೆ ನಾನು ಶಿಬಿರ ಮಾಡ್ತೀನಿ ಅಂತ ಕನ್ಸಲ್ಲೂ ಕೂಡ ಅನ್ಕೊಳ್ಳಿಲ್ಲ. ಇಷ್ಟು ಹಣ ಸಂಪಾದನೆ ಮಾಡ್ತೀನಿ ಅಂತ ಕನ್ಸಲ್ಲೂ ಕೂಡ ಅನ್ಕೊಳ್ಳಿಲ್ಲ. 2 ಕಾರ್ ತಗೊಳಕ್ಕಾಗತ್ತೆ ಅಂತ ಕನ್ಸಲ್ಲೂ ಕೂಡ ಅನ್ಕೊಳ್ಳಿಲ್ಲ. ತುಮಕೂರಲ್ಲಿ, ತಿಪ್ಟೂರಲ್ಲಿ 10 ಎಕರೆ ತಗೊಳಕ್ಕಾಗತ್ತೆ ಅಂತ ಕನ್ಸಲ್. ಅವಾಗೆಲ್ಲ ಚಿಕ್ಕ ಚಿಕ್ಕ ಗೋಲ್ಸ್ ಬರೀತಾ ಇರೋದು. ಇದು ಏನಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತಿದ್ರೆ, ಐ ವಾಸ್ ರೆಡಿ ಟು ಇನ್ವೆಸ್ಟ್ ಟೈಮ್, ಎನರ್ಜಿ, ಮನಿ ಕಂಟಿನ್ಯೂಸ್ ಆಗಿ ನನ್ನ ಪ್ರೊಫೆಷನಲ್ಲಿ. ಅದಕ್ಕೋಸ್ಕರ ನನ್ಗೆ ಈ ಲೆವೆಲ್ ತನಕ ಬರಕ್ಕಾಯ್ತು. ದ್ರೋಣಾಚಾರ್ಯ ಕೇಳಿದಾಗ ಭೀಮನ್ಗೆ ಹಣ್ಣುಗಳು ಕಾಣಿಸ್ತು, ಬೇರೆಯವ್ರಿಗೆ ಕಾಯಿಗಳು ಕಾಣಿಸ್ತು, ಕೊಂಬೆಗಳು ಕಾಣಿಸ್ತು ಅಲ್ವಾ? ಈಗ ನೀವು ನೋಡ್ಬೇಕಾಗಿರೋದು, ನೀವು ಗೋಲ್ಸ್ ಎಲ್ಲ ಸೆಟ್ ಮಾಡ್ತೀರಾ, ಮ್ಯಾಕ್ಸಿವ್ ಆಕ್ಷನ್ ಪ್ಲಾನ್ ತಗೋಬೇಕು ಅಂತ ಹೊರಡ್ತೀರಾ. January 1st ಇಂದ ನಿಮಗೆ ಏನೇನ್ ಕಾಣಿಸ್ತಾ ಇದೆ ಅಂತ ನೋಡ್ಬೇಕು. ಇನ್ಸ್ಟಾಗ್ರಾಮ್ ಕಾಣಿಸ್ತಾ ಇದೆಯಾ, ವಾಟ್ಸಪ್ ಕಾಣಿಸ್ತಾ ಇದೆಯಾ, ಫೇಸ್ಬುಕ್ ಕಾಣಿಸ್ತಾ ಇದೆಯಾ, ನೆಟ್ಫ್ಲಿಕ್ಸ್ ಕಾಣಿಸ್ತಾ ಇದೆಯಾ, ಅಮೆಝಾನ್ ಪ್ರೈಮ್ ಕಾಣಿಸ್ತಾ ಇದೆಯಾ, ನ್ಯೂಸ್ ಪೇಪರ್ ಅಲ್ಲಿ 30 ಪೇಜ್ ಕಾಣಿಸ್ತಾ ಇದೆಯಾ, ಬೇಡದೇ ಇರೋ ಫ್ರೆಂಡ್ಸ್ ಜೊತೆ ಮಾತಾಡೋದು ಕಾಣಿಸ್ತಾ ಇದೆಯಾ ಅಂತ ನೋಡ್ಬೇಕು. ಅದು ಮಾಡಿದ್ಮೇಲೆ ಮ್ಯಾಸಿವ್ ಆಕ್ಷನ್ ಪ್ಲಾನ್ ಮಾಡಿದ್ರೆ ಸಾಕು. ಇನ್ಕ್ಲೂಡಿಂಗ್ ನನಗೂನು ಇದೆಷ್ಟು ಅಡಿಕ್ಷನ್ ಅಂತಿದ್ರೆ, ಇನ್ಕ್ಲೂಡಿಂಗ್ ನನಗೂ ಇದು ದೂರ ರಿವರ್ಸ್ ಅಲ್ಲಿ ಇಟ್ಟೇನೆ ನಾನು ಕೆಲಸ ಮಾಡೋದು, ಸೈಲೆಂಟ್ ಮಾಡ್ಬಿಟ್ಟೇನೆ ಕೆಲಸ ಮಾಡೋದು. ಕೆಲವು ಸತಿ ಏರೋಪ್ಲೇನ್ ಮೋಡಲ್ ಹಾಕ್ಬಿಟ್ಟೇನೆ ಮಲ್ಗೋದು. ರಾತ್ರಿ ಏರೋಪ್ಲೇನ್ ಫ್ಲೈಟ್ ಮೋಡಲ್ ಹಾಕ್ಬಿಟ್ಟೆ ಮಲ್ಗೋದು ನಾನು. ಬಿಕಾಸ್ ನನ್ಗೆ ಅರ್ಥ ಆಗ್ಬಿಟ್ಟಿದೆ, ಅವತ್ತು ಹಕ್ಕಿಯ ಎಡಗಣ್ಣು ಬಿಟ್ಟು ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಕಾಣಿಸ್ತು. ನಮ್ಗೆ ಅದರಿಂದ ಏನು ಹಾನಿ ಇಲ್ಲ, ಅವ್ರಿಗೆ ಅದರಿಂದ ಏನು ಹಾನಿ ಉಂಟಾಗ್ಲಿಲ್ಲ. ಗೆದ್ದಿದ್ದ ಅರ್ಜುನ, ಬೇರೆಯವ್ರಿಗೆ ಲಾಸು ಇಲ್ಲ, ಪ್ರಾಫಿಟ್ ಇಲ್ಲ. ಬಿಕಾಸ್ ನಮ್ಗೆ ಅದು ಬಿಟ್ಟು ಬೇರೆ ಏನೇನೋ ಕಾಣಿಸ್ತಾ ಇದೆ, ಏನೇನೋ ಕಾಣಿಸ್ತಾ ಇದೆ. ಪಾಂಡವ್ರಕ್ಕಿಂತ ಕೌರವ್ರಕ್ಕಿಂತ ನಮ್ಮ ಜೀವನ ಈಗ ಕಾಂಪ್ಲಿಕೇಟ್ ಆಗಿದೆ. ಅದನ್ನ ವಾಪಸ್ ಸಿಂಪಲ್ ಮಾಡಕ್ಕಾಗತ್ತ? ಮೊಬೈಲ್ ಅನ್ನ ಬಿಸಾಕಕ್ ಹೇಳ್ತಾ ಇದ್ದೀನ? ಇಲ್ಲ. ಟಿವಿಯನ್ನ ಅಟ್ಟದ ಮೇಲೆ ಹಾಕೊಳಕ್ ಹೇಳ್ತಾ ಇದ್ದೀನ? ನಿಮ್ಗೆ ಅನ್ಸಿದ್ರೆ ಹಂಗ್ ಮಾಡಿ. ನಾನು ಅದೆಲ್ಲ ಹೇಳ್ತಾ ಇರೋದು. ಐದರ್ ದೊಡ್ಡ ಕನಸಿರಬಾರ್ದು, ದೊಡ್ಡ ಗೋಲ್ಸ್ ಇರಬಾರ್ದು. ದೊಡ್ಡ ಗೋಲ್ಸು, ದೊಡ್ಡ ಕನಸು ಇದ್ದರೆ ಹಕ್ಕಿಯ ಎಡಗಣ್ಣು ಮಾತ್ರ ಕಾಣಿಸ್ಬೇಕು. ಎಷ್ಟೋ ಜನ ನೂರಾರು ಮೂವೀಸ್ ನೋಡಿದ್ರು. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಏಪ್ರಿಲ್ 9th 7th ಆದ್ಮೇಲೆ ನಿನ್ನೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಒಂದು ಮೂವಿ ನೋಡ್ಲಿಲ್ಲ. ಒಂದು ಮೂವಿ ಸಖತ್ ಇಷ್ಟ ನನಗೆ ಮೂವಿ, ಸಖತ್ ಇಷ್ಟ ನನಗೆ ಕ್ರಿಕೆಟ್. ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡಿರ್ತೀನಿ ನಾನು. ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಎವ್ರಿಥಿಂಗ್ ಇಸ್ ದೆ. IPL ಎಲ್ಲಾ ಮ್ಯಾಚ್ ನೋಡ್ಬೇಕು ಅಂತ ಅನ್ಸ್ತು. ಆದ್ರೆ ಕೆಲಸ ಟೂ ಮಚ್ ಆಗಿರೋದ್ರಿಂದ, ಫೋಕಸ್ ಒಂದೇ ದಿಕ್ಕಿನಲ್ಲಿ ಇರೋದ್ರಿಂದ, ಇನ್ಕ್ಲೂಡಿಂಗ್ ನಿನ್ನೆ ಬೆಳಗ್ಗೆ ಮೆಸೇಜ್ ಕಳಿಸಿ ಇವತ್ತು ಸಂಜೆ ಅಷ್ಟೊತ್ತಿಗೆ ನಾನು ಏನೇನು ಅಚೀವ್ ಮಾಡಿದೀನೋ, ಅಚೀವ್ ಮಾಡಿಲ್ವೋ, ಸೋತಿದ್ದೀನೋ ಅದೆಲ್ಲ ನಿಮ್ಮ ಹತ್ರ ಅಚೀವ್ ಮಾಡಕ್ ಹಂಚ್ಕೊಳಕ್ ಆಗ್ತಾ ಇದೆ ಅಂತಿದ್ರೆ ಜಸ್ಟ್ ಬಿಕಾಸ್ ನನಗೆ ಫೋಕಸ್ ಮಾಡಕ್ ಆಗ್ತಾ ಇದೆ. ಈ ಸೆಂಟೆನ್ಸ್ ಬರ್ಕೊಂಡಿದ್ದೀರಾ ಅಂತ ಅನ್ಸತ್ತೆ. ಇನ್ವೆಸ್ಟ್ ಆನ್ ಯೋರ್ ಪ್ಯಾಷನ್, ತುಂಬಾ ಇಂಪಾರ್ಟೆಂಟ್. ಈಗ ಗೋಲ್ ಸೆಟ್ ಮಾಡ್ಕೊಳ್ಳಿ. ಕ್ಲಾರಿಟಿ ಅಂಡ್ ಕಾನ್ಫಿಡೆಂಟ್ 2021, ಥ್ಯಾಂಕ್ ಯು 2020 ಅಂತ ಬರ್ಕೊಂಡು ಗೋಲ್ಸ್ ಬರ್ಕೊಳ್ಳಿ. 1, 2, 3, 4. ಇವತ್ತು ಗೋಲ್ ಸೆಟ್ಟಿಂಗ್ ಮುಗಿಯಲ್ಲ. ಇವತ್ತಿಂದ ಗೋಲ್ ಸೆಟ್ ಮಾಡಕ್ ಶುರು ಮಾಡ್ತೀವಿ. ಅಟ್ ಲೀಸ್ಟ್ 31st ಅಷ್ಟೊತ್ತಿಗೆ ಪ್ರಯಾರಿಟೈಸ್ ಮಾಡಕ್ಕಾಗತ್ತಾ ಅಂತ ನೋಡಿ.
ಸಂತರ ಲೆವೆಲ್, ಸಿದ್ಧರ ಲೆವೆಲ್, ತಪಸ್ವಿಗಳ ಲೆವೆಲ್ ಬಂದಾಗ ನಾವು ಗೋಲ್ ಸೆಟ್ ಮಾಡಲೇಬೇಕಾಗಿರಲ್ಲ. ಆಟೋಮ್ಯಾಟಿಕ್ ಆಗಿ ನಾವು ಯೋಚನೆ ಮಾಡಿರೋದು ಆಗ್ತಾ ಇರತ್ತೆ. ಅದುವರೆಗೂ ದಯವಿಟ್ಟು ಗೋಲ್ ಸೆಟ್ಟಿಂಗ್ ಮಾಡೋಣ. ನಾನು ಹೇಳಿದ್ದೀನಿ ಅಂತಲ್ಲ, ನಾನು ಹೇಳಿರೋದ್ರಲ್ಲಿ ಲಾಜಿಕ್ ಇದ್ರೆ ಮಾತ್ರ ಗೋಲ್ ಸೆಟ್ಟಿಂಗ್ ಮಾಡಿ. ದಯವಿಟ್ಟು ಅಂತರಾಳದಿಂದ ಮಾಡಿ. ಹಾರ್ಟು ಯೂಸ್ ಮಾಡಿ, ಬ್ರೈನು ಯೂಸ್ ಮಾಡಿ. ಕ್ಲಾರಿಟಿ ಅಂಡ್ ಕಾನ್ಫಿಡೆಂಟ್ 2021. ಪೂರ್ತಿ ಪ್ರಪಂಚ ಬಹಳಷ್ಟು ಸತ್ಯಗಳಲ್ಲಿ ಒಂದು ಸುಳ್ಳು ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾ ಇದೆ. ಅದು ಕಂಡಿಡಿಬೇಕು ಅಂತಿದ್ರೆ ಕ್ಲಾರಿಟಿ ಬೇಕು. ಪ್ರಪಂಚ, ಸಮಾಜ, ಜನರು ಬಹಳಷ್ಟು ಒಳ್ಳೆ ವಿಷಯಗಳಲ್ಲಿ ಒಂದು ಕೆಟ್ಟ ವಿಷಯ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಿದ್ದಾರೆ. ಆ ಕೆಟ್ಟ ವಿಷಯ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಕ್ಲಾರಿಟಿಯಿಂದ ಪೂರ್ತಿ ಒಳ್ಳೆ ವಿಷಯಕ್ಕೆ ಇರೋದು ಪ್ಲಸ್ ನಮ್ಮ ಹತ್ರ ಇರೋದು ದೋಚ್ಕೊಂಡು ಹೋಗ್ತಿದ್ದಾರೆ. ಪ್ರಪಂಚ ಬಹಳಷ್ಟು ರೈಟ್ ವಿಷಯಗಳ ಮಧ್ಯ ಒಂದೇ ಒಂದು ರಾಂಗ್ ವಿಷಯ ಹಾಕ್ಬಿಟ್ಟು ಕೊಡ್ತಾ ಇದೆ. ಅದಕ್ಕೋಸ್ಕರ ನಮಗೆ ಕ್ಲಾರಿಟಿ ಬೇಕು. ಇದ್ರ ಬಗ್ಗೆ ನಾನು ಮಾತಾಡಕ್ ಶುರು ಮಾಡಿದ್ರೆ ಮಿನಿಮಮ್ 1 hour ಬೇಕು. ಇನ್ನೊಂದ್ ದಿನ ಸಿಕ್ಕಿದಾಗ ಈ ಕ್ಲಾರಿಟಿ ನಾನು ಏನು ಅರ್ಥ ಮಾಡ್ಸಕ್ ಹೋಗ್ತಾ ಇದ್ದೀನಿ ಅಂತ ಇನ್ನೊಂದ್ ದಿನ ಸಿಕ್ಕಿದಾಗ ಹೇಳ್ತೀನಿ. ಮಹಾತ್ಮ ತರ ಇದ್ದು ಮಹಾತ್ಮ ತರ ಕೆಲಸ ಮಾಡಿದ್ರೆ ನಮ್ಗೆ ಅರ್ಥ ಆಗತ್ತೆ ಇವ್ರ ಜೊತೆ ಇರ್ಬೇಕೋ ಇರಬಾರ್ದು ಅಂತ. ಟೆರರಿಸ್ಟ್ ತರ ಇದ್ದು ಟೆರರಿಸ್ಟ್ ತರ ನಡ್ಕೊಂಡ್ರೆ, ಟೆರರಿಸ್ಟ್ ತರ ಕೆಲಸ ಮಾಡಿದ್ರೆ ನಾವು ಡಿಸೈಡ್ ಮಾಡ್ಬೋದು ಇವ್ರ ಜೊತೆ ಇರ್ಬೇಕಾ ಇರಬಾರ್ದಾ ಅಂತ. ಪ್ರಪಂಚದಲ್ಲಿ ಮಹಾತ್ಮ ತರ ಇದ್ದು ಕೆಲಸಗಳು ಒಳಗಿಂದ ಒಳಗೆ ಟೆರರಿಸ್ಟ್ ತರ ಮಾಡೋ ಜನನೇ ಜಾಸ್ತಿ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಮಗೆ ಕ್ಲಾರಿಟಿ ಬೇಕು. ನಮ್ ಮುಂದೆ ಒಂದಿದ್ದಾರೆ, ನಮ್ ಹಿಂದೆ ಒಂದಿದ್ದಾರೆ. ಪ್ರಪಂಚದಲ್ಲಿ ಇದೆಲ್ಲ ಇತ್ತು, ಮೊದಲು ಇತ್ತು. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಈ ವಿಷಯ ನಮ್ಗೆ ಗೊತ್ತಾಗಬೇಕು ಅಂತಿದ್ರೆ ಕ್ಲಾರಿಟಿ ಬೇಕು. ಜನ ನಿಮ್ಮನ್ನ ನಿರ್ಧಾರ ತಗೊಳ್ಳಿ ಅಂತ ಪುಷ್ ಮಾಡ್ತಿರ್ತಾರೆ. ಟೈಮ್ ತಗೊಳ್ಳಿ, ಕ್ಲಾರಿಟಿ ತಗೊಳ್ಳಿ, ಕ್ಲಾರಿಫಿಕೇಶನ್ ತಗೊಳ್ಳಿ, ಕ್ಲಾರಿಫಿಕೇಶನ್ ಕೊಡಿ, ಅದಾದ್ಮೇಲೆ ನಿರ್ಧಾರ ತಗೊಳ್ಳಿ. ಜನ ಪ್ರಪೋಸ್ ಮಾಡ್ತಿರ್ತಾರೆ, ಕ್ಲಾರಿಫಿಕೇಶನ್ ತಗೊಳ್ಳಿ, ಕ್ಲಾರಿಟಿ ಕೊಡಿ, ಆಮೇಲೆ ನಿರ್ಧಾರ ತಗೊಳ್ಳಿ. ನೀವೇನ್ ನಿರ್ಧಾರ ತಗೊಂಡ್ರು ಓಕೆ, ಕ್ಲಾರಿಟಿಯಿಂದ ನಿರ್ಧಾರ ತಗೊಂಡಾಗ ಅದರಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಗೋಲ್ ಸೆಟ್ಟಿಂಗ್ ಅಲ್ಲಿ ರೀಚ್ ಆಗಕ್ಕೋಸ್ಕರ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ. ಕೈ ಮುಗಿದ್ದು ಕೇಳ್ಕೊಳ್ತಾ ಇದ್ದೀನಿ, 2021 ಕ್ಲಾರಿಟಿ, ಕ್ಲಾರಿಟಿ, ಕ್ಲಾರಿಟಿ. ಡಿಸ್ಕೌಂಟ್ ಆಗೋಗ್ತಾ ಇದೆ, ತಗೊಂಬಿಡಿ ತಗೊಂಬಿಡಿ ತಗೊಂಬಿಡಿ. ಕ್ಲಾರಿಟಿ ತಗೊಳ್ಳಿ, ಆಮೇಲೆ ನಿಮಗೆ ಬೇಕು ಬೇಡ ತಗೊಳ್ಳಿ. ಇವತ್ತಿಂದ ಗೋಲ್ ಸೆಟ್ಟಿಂಗ್ ಶುರು ಆಗಿದೆ. 31 ಡಿಸೆಂಬರ್ ಅಷ್ಟೊತ್ತಿಗೆ ಪೂರ್ತಿಯಾಗಿ ಇದಕ್ಕೆ ಪ್ರಯಾರಿಟೈಸ್ ಮಾಡಿ. ಕ್ಲಾರಿಟಿ ತಗೊಳ್ಳಿ, ಫೋಕಸ್ ತಗೊಳ್ಳಿ. ಫಿಸಿಕಲಿ, ಮೆಂಟಲಿ, ಇಂಟೆಲೆಕ್ಚುಯಲಿ, ಇಮೋಷನಲಿ, ಸ್ಪಿರಿಚುವಲಿ ರೆಡಿ ಆಗಿ. 12 ದಿನ ಇದೆ, ಇವತ್ತು ಸೇರಿಸಿ 13 ದಿನ ಇದೆ. ಬಹಳಷ್ಟು ಸಮಯ ಇದೆ ಇದಕ್ಕೆ. ವಾಟ್ ವಿಲ್ ಐ ಗೆಟ್ ಅಂತಕ್ಕಿಂತ ಹೂಮ್ ಡು ಐ ವಾಂಟ್ ಟು ಬಿಕಮ್. ಎಲ್ಲರೂ ಗೋಲ್ ಸೆಟ್ ಮಾಡ್ಬೇಕಾದ್ರೆ ನನ್ಗೇನ್ ಬೇಕು ಅಂತ ಬರ್ಕೊಳ್ತಾರೆ, ನಾನು ಏನ್ ಆಗ್ಬೇಕು ಅಂತ ಬರ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಆಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪಬ್ಲಿಕ್ಗೆ ಪರ್ಪಸ್ ಸೀಕ್ ಮಾಡಿ. ಉದ್ದೇಶ, ಸಂಕಲ್ಪಕ್ಕೆ ಬನ್ನಿ. ನೆಕ್ಸ್ಟ್ ಲೆವೆಲ್ ಅದು. ಈಗ ಬೇಸಿಕ್ ಲೆವೆಲ್ ಅಲ್ಲೇ ಇದೀವಿ ನಾವು ಗೋಲ್ ಸೆಟ್ಟಿಂಗ್. ಎಷ್ಟೊಂದು ಋಷಿ ಮುನಿಗಳಿಗೆ ಕೇಳಿದ್ರೆ ಏನ್ ಗೋಲ್ ಸೆಟ್ಟಿಂಗ್ ಅಂತ, ನಾನು ಅನ್ಕೊಂಡಿದ ತಕ್ಷಣ ಆಗತ್ತೆ, ಏನು ಗೋಲ್ ಸೆಟ್ ಮಾಡಬೇಕು ಅಂತ ಅನ್ಕೊಳ್ತಾರೆ ಅವರು.
ಅವ್ರ ಎನರ್ಜಿ ಲೆವೆಲ್ಸ್ ಅಷ್ಟು ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರೋದ್ರಿಂದ. ಓಕೆ, ಇವತ್ತು ಪೂರ್ತಿ ಗೋಲ್ ಸೆಟ್ಟಿಂಗ್ ಮುಗ್ದಾದ್ಮೇಲೆ ಮಲ್ಕೊಳ್ಳತಕ್ಕದ್ದು. ಎಷ್ಟು ಗೋಲ್ಸ್ ಬೇಕಾದ್ರೂ ಬರೀಬಹುದು ನೀವು, 5, 10, 15, 20, 21 ಬರ್ದ್ರೆ ಒಳ್ಳೇದು ಅನ್ಸುತ್ತೆ, 2021 ಆಗಿರೋದ್ರಿಂದ. ಓಕೆ ಓಕೆ, ಲೀಡರ್ಸ್ ಅಕಾಡೆಮಿ ಆನಿವರ್ಸರಿ ಆಗಿರೋದ್ರಿಂದ ಡಾನ್ಸ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನನಗೆ ಗೊತ್ತು ಎಲ್ರಿಗೂ ಬೇಡ್ಕೊಳಕ್ ಆಗಲ್ಲ, ನಾನು 500 ಜನಕ್ಕೂ ಬೇಡ್ಕೊಳಕ್ ಆಗಲ್ಲ ಡ್ಯಾನ್ಸ್ ಮಾಡಿ ಅಂತ. ನಾನು ಹೇಳಕ್ಕಾಗತ್ತೆ, ನಾನು ಡ್ಯಾನ್ಸ್ ಮಾಡಕ್ ಹೋಗ್ತಾ ಇದ್ದೀನಿ, ನಾವೆಲ್ಲರೂ ಡ್ಯಾನ್ಸ್ ಮಾಡಕ್ ಹೋಗ್ತಾ ಇದೀವಿ, ಅದಾದ್ಮೇಲೆ ಕೂತ್ಕೊಂಡು ಮೆಡಿಟೇಷನ್ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳಕ್ಕಾಗತ್ತೆ. ಸೊ ಯಾರ್ಯಾರಿಗೆ ಲಾಗೌಟ್ ಆಗ್ಬೇಕೋ ಆಗ್ಬೋದು, ಯಾರ್ಯಾರಿಗೆ ಲಾಗಿನ್ ಮಾಡ್ಬೇಕೋ ಡ್ಯಾನ್ಸ್ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಇನ್ನೇನಾರು ಹಂಚ್ಕೊಳಕ್ ಇದೆಯಾ ಅಂತ ಕೇಳೋಣ ಪ್ರಶಾಂತ್ ಅವ್ರಿಗೆ. ಮಂಜು ಪ್ರಶಾಂತ್, ಇನ್ನೇನಾರು ಇದೆಯಾ? ಶೇರಿಂಗ್ಗೆ ಟೈಮ್ ಇಲ್ಲ. ಇನ್ನೇನಾರು ಇದೆಯಾ? ಅದ್ ಬಿಟ್ಟು ಇನ್ಫಾರ್ಮ್ ಮಾಡಕ್ ಏನಾರು ಇದೆಯಾ? January 10th ಗೆ ಒಂದು ಪ್ರೋಗ್ರಾಮ್ ನಡೆಯಕ್ಕೆ ಹೋಗ್ತಾ ಇದೆ. ಓಕೆ, ಸೊ ಇದೇ ತರ ಸೂಪರ್ ಆಗಿರುವಂತಹ ಇನ್ನೊಂದು ಪ್ರೋಗ್ರಾಮ್ January 10th ಗೆ ವಿದ್ಯಾಯೋಗ ಬ್ಯಾಚ್ 4 ಗ್ರಾಜುಯೇಟ್ ಮಾಡ್ತಾರೆ. 25th ಡಿಸೆಂಬರ್ ಇಂದ ಶುರು ಆಗ್ತಾ ಇದೆ. ಈ ಸತಿ ವಿದ್ಯಾಯೋಗ 1 ತಿಂಗಳು ನಡೆಯಲ್ಲ, 24 ದಿನ, 12 ದಿನದಲ್ಲಿ ಮುಗಿಸ್ತಾ ಇದೀವಿ. ಅದರದ್ದು ಟ್ಯಾಲೆಂಟ್ಸ್ ಡೇ 10th January 2021 ಭಾನುವಾರ ಸಂಜೆ 7ರಿಂದ 9 ತನಕ ಇಟ್ಕೊಂಡಿರ್ತೀವಿ. ಸೊ ಅದಕ್ಕಿಂತ ಮುಂಚೆ ಯಾರಿಗಾರು ವಿದ್ಯಾಯೋಗ ಜಾಯಿನ್ ಮಾಡಬೇಕು ಅಂತಿದ್ರೆ, ಇಟ್ ಇಸ್ ದ ಫಸ್ಟ್ ಎವರ್ ಪ್ರೋಗ್ರಾಮ್ ಪ್ರಪಂಚದಲ್ಲಿ ಪೇರೆಂಟ್ಸ್ ಮತ್ತು ಮಕ್ಕಳು ಜೊತೆಗೆ ಕೂತ್ಕೊಂಡು ಅಟೆಂಡ್ ಮಾಡ್ತಾ ಇರೋದು. ಆಲ್ಮೋಸ್ಟ್ 196 ಮೆಂಬರ್ಸ್ 3 ಬ್ಯಾಚ್ ಅಲ್ಲಿ ಫಿಂಗರ್ ಪ್ರಿಂಟ್ ನ ತಗೊಂಡು ಅವ್ರ ಅನಾಲಿಸಿಸ್ ಮಾಡಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಅವ್ರದ್ದೇನ್ ಸ್ಟ್ರೆಂಗ್ತ್, ಏನ್ ವೀಕ್ನೆಸ್, ಸ್ಟ್ರೆಂಗ್ತ್ ನ ಹೆಂಗ್, ವೀಕ್ನೆಸ್ ನ ಹೆಂಗ್ ಸ್ಟ್ರೆಂಗ್ತ್ ಮಾಡೋದು ಅಂತ ಚಿಕ್ಕವರು ದೊಡ್ಡವರು ಸೇಲ್ಸ್ ಹೇಳ್ತಾ ಇದ್ದೀನಿ. 3 ಬ್ಯಾಚ್ ಅಲ್ಲಿ 196 ಮೆಂಬರ್ಸ್ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡಿದ್ದಾರೆ. ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ದಿಸ್ ಇಸ್ ಅ ನ್ಯೂ ರೆಕಾರ್ಡ್. ಜೋರಾಗಿ ಚಪ್ಪಾಳೆ ಟೀಮ್ ಪ್ರಯೋಗಂ ಫೌಂಡೇಶನ್ಗೆ. ಸೂಪರ್. ಮಂಜು, ಸಿಂಧು, ಸುಶಾಂತ್, ಆಮೇಲೆ ಪ್ರಶಾಂತ್, ಲೋಕೇಶ್ ಅವರು, ಶರಣ್ ಅವರು, ಕುಮಾರಸ್ವಾಮಿ ಅವರು, ಡ್ಯಾಡಿ ಫ್ಯಾಂಟಾಸ್ಟಿಕ್ ಆಗಿ ಕೆಲಸ ಮಾಡಿದ್ದಾರೆ. ನನ್ಗೆ ಇವತ್ತು ಇನ್ಫಾರ್ಮೇಶನ್ ಸಿಕ್ತು 196 ಫಿಂಗರ್ ಪ್ರಿಂಟ್ಸ್ ತಗೊಂಡಿದೀವಿ ಜುಲೈ ಆಗಸ್ಟ್ ಇಂದ ಡಿಸೆಂಬರ್ ವರೆಗೆ ಅಂತ. ಓಕೆ, ಸೂಪರ್. ಓಕೆ, ಹಾಡುಗಳ ರೆಡಿನಾ ಪ್ರಶಾಂತ್ ಅವರೇ? ಎಸ್ ಗುರುಗಳೇ. ಯಾರಿಗಾರು ಫಿಂಗರ್ ಇದ್ರ ಬಗ್ಗೆ ಕೇಳ್ಬೇಕು ಅಂತಿದ್ರೆ, ವಿದ್ಯಾಯೋಗದ ಬಗ್ಗೆ ಏನಾರು ಫಾರ್ಮ್ ಹಾಕ್ತಾ ಇದೀವಪ್ಪ? ಆಮೇಲೆ ಹಾಕ್ತೀರಾ? ಅವ್ರವ್ರ ಈಗ ಯಾರು ಪಾರ್ಟಿಸಿಪೇಟ್ ಆಗಿದಾರೋ ಅವ್ರ ಮೊಬೈಲ್ಗೆ SMS ಅಲ್ಲೇ ಹೋಗುತ್ತೆ. ಓಕೆ, ಸೂಪರ್ ಸೂಪರ್. ಬಿಕಾಸ್ ಈಗ ಕ್ವೆಶ್ಚನ್ ಆನ್ಸರ್ಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ವಿ ವಿಲ್ ಹ್ಯಾವ್ ಡ್ಯಾನ್ಸ್ ದೆನ್ ಮೆಡಿಟೇಷನ್. ಓಕೆ ಓಕೆ, ಎಲ್ರೂ ರೆಡಿ? ಕೂತಿದ್ರೆ ಹೆಂಗ್ ಡ್ಯಾನ್ಸ್ ಮಾಡ್ತೀರಾ? ಮಾಡಕ್ ಆಗಲ್ವಲ್ಲ ಅಲ್ವಾ? ಓಕೆ, ಇದಾದ್ಮೇಲೆ ಮೆಡಿಟೇಷನ್ ಇರುತ್ತೆ. ಸಖತ್ ಪವರ್ಫುಲ್ ಮೆಡಿಟೇಷನ್ ಅದು. ಓಕೆ, 2, 3, 4, 5 ಹಾಡು ಕೇಳಿಸ್ಕೊಂಡೆ. ನನ್ ಹಾಡು ಕೇಳಿಸ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಕ್ಷಮಿಸಿ. ಏಪ್ರಿಲ್ ಇಂದ ಅದರಲ್ಲಿ 2 ಹಾಡು ವಾಟ್ಸಪ್ ಅಲ್ಲಿ ಬಂತು. ಫಸ್ಟ್ 2 ಲೈನ್ 3 ಲೈನ್ ಕೇಳಿಸ್ಕೊಂಡೆ, ಸಖತ್ ಮೋಟಿವೇಶನಲ್ ಆಗಿತ್ತು. ಆಮೇಲೆ ಅದೇ ತರ ಇನ್ನೊಂದು ಹಾಡು ಅವ್ರದೇ ಹುಡುಕ್ಬಿಟ್ಟು ನೋಡ್ದೆ. 2 ಹಾಡು ಮಾಡಿದೀನಿ, ನಿಮ್ಗೂ ಹಿಡಿಸುತ್ತೆ ವೈರಲ್ ಆಗಿರೋದ್ರಿಂದ. ಓಕೆ, ಕನ್ನಡದಲ್ಲಿ ವೈರಲ್ ಆಗಿರೋದ್ರಿಂದ ನಿಮ್ಗೂ ಹಿಡಿಸುತ್ತೆ. ಯಾವ ಸ್ಟೆಪ್ ಬೇಕಾದ್ರೂ ಮಾಡಿ ಡ್ಯಾನ್ಸ್ ಅಲ್ಲಿ, ಇಟ್ ಡಸಂಟ್ ಮ್ಯಾಟರ್. ಅಂತರಾಳದಿಂದ ಮಾಡಿ. ಡ್ಯಾನ್ಸ್ ಮಾಡೋರ್ಗೆ ಹೇಳ್ತಾರೆ ಯೂಶಲಿ ಡ್ಯಾನ್ಸ್ ಆಸ್ ಇಫ್ ನೋಬಡಿ ಈಸ್ ಸೀಯಿಂಗ್ ಯು ಅಂತ. ಬಿಕಾಸ್ ಡ್ಯಾನ್ಸ್ ಮಾಡಕ್ ಶುರು ಮಾಡಿದಾಗ ಅದು ಮೆಡಿಟೇಷನ್ ಆಗೋ ತನಕ ಡ್ಯಾನ್ಸ್ ಮಾಡಬೇಕು. ಇವತ್ತು ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ 2 ಹಾಡಿಗೆ ಡ್ಯಾನ್ಸ್ ಮಾಡೋಣ, ಅದಾದ್ಮೇಲೆ ಮೆಡಿಟೇಷನ್ ಕೂತ್ಕೊಳ್ಳೋಣ. ಓಕೆ, ಎಲ್ರು ರೆಡಿ? ಓಕೆ, ಡಾಕ್ಟರ್ ಲೋಕೇಶ್ ಅವ್ರ ಹತ್ರ ಹೇಳೋಣ ಸೂಟ್ ಬಿಚ್ಚಕ್ಕೆ, ಕುಮಾರಸ್ವಾಮಿಗಳ ಹತ್ರ ಹೇಳೋಣ ಸೂಟ್ ಬಿಚ್ಚಕ್ಕೆ, ಇಲ್ಲಾಂದ್ರೆ ಒದ್ದೆ ಆಗ್ಬಿಡುತ್ತಾ. ಆಲ್ರೆಡಿ ಮುಚ್ಚಿದ್ರು ಅವರು. ವಾ, ಎಕ್ಸಲೆಂಟ್ ಅವರಂತು. ಓಕೆ ಓಕೆ, ಲೈಟ್ಸ್, ಕ್ಯಾಮರಾ, ಆಕ್ಷನ್.
ಆಗಿದೆ ಹಾಡು. ವಾಲ್ಯೂಮ್ ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರೆಂಗೆ ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೊಂದಂಗೆ. ಫಸ್ಟ್ ಇಂದ ಆಗ್ತಾ ಇದ್ದೀರಾ? ಎವ್ರಿಬಡಿ ಕಮ್ ಆನ್. ಕರೆಕ್ಟ್. ವಾಲ್ಯೂಮ್ ಬಂತು. ನಿಮ್ಮ ಮೊಬೈಲ್ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ. ಮಾಡ್ಬೋದು. ಇಂಪಾರ್ಟೆಂಟ್ ನಮ್ಗೆ. ಸಿಗೋದ ಮುಟ್ಟಿಗೂ ಕಾಸಿಲ್ಲ, ರೋಜು ಫ್ರೆಂಡು ಅಂದವರೆಲ್ಲ ಬಿಟ್ಟೋದ್ರಲ್ಲ, ಇನ್ನು ಹುಡುಗಿರಂತ ಕೆಳ್ಳಬೇಡ ತಿರುಗು ನೋಡಲ್ಲ, ಎಷ್ಟೇ ಪಲ್ಟಿ ಹೊಡೆದರು ಕಾಸು ಗೊತ್ತಿಲ್ವೋ, ಮನೆಗೋದ್ರೆ ನಯ ಪೈಸಾ ಮರ್ಯಾದೆ ಇಲ್ವೋ, ಸಂಬಂಧಿಕರು ಡಿಸ್ಟಿಂಕ್ಷನ್ ತೆಗ್ದೋರಂತಲ್ಲ, ಹೋಗಿ ಬಂದು ಮಂಡೆ ಬಿಸಿ ಮಾಡುತ್ತಾರಲ್ಲ, ಸ್ಕೂಲು ಮಿಡಲ್ ಸ್ಕೂಲು ಹೈಸ್ಕೂಲು ಮಾಡಿಕೊಂಡು PUC ಡಿಪ್ಲೊಮೊ ಡಿಗ್ರಿನ ದಾಟಿಕೊಂಡು ಕಣ್ ಕಡೆ ಮೊಬೈಲು ಸ್ಕ್ರೀನ್ ಅನ್ನ ಹೊಡೆದುಕೊಂಡು ಮನೆಗೆ ಬಂದು ಸೆಟ್ಲ್ ಆಗಿ ಯಾಕಿಂಗೆ ಅಂದುಕೊಂಡು ಎಲ್ಲ ಬಿಡಲ್ಲ, ನಿನ್ನ ಯೋಗ್ಯತೆ ಬರೀ ನಿಂಗೆ ಗೊತ್ತಲ್ಲ, ಹೇಳಲ್ಲ ಮಗ ಮೇಲೆ ಹೇಳಲ್ಲ, ಒಂದಲ್ಲ ಒಂದು ದಿನ ಗೆಲ್ಲುತ್ತೀಯಲ್ಲ. ಏನ್ ಮಾಡ್ತಾ ಇದ್ದೀರಾ? ಜೀವನದಲ್ಲಿ ಬುದ್ಧಿ ಬರದು ಇರೋ ತನಕ ನೀನು ಖುಷಿಯಾಗಿರೋ ಡ್ಯಾನ್ಸ್ ಮಾಡಿ ಹೇಳುತ್ತೀರು ಕಲಿತೀರು ಬೆಳಿತೀರು ಇಷ್ಟ ಕಾಲ ಮಾತ್ರ ಏನ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಿಂತ್ಕೊಂಡು ಮಾಡಿ. ನಡಿ ನೀನು ಕುರಿಡು ದೂರ ಚಿಲ್ಲರೆ ಕೆಲಸ ಮಾಡಬೇಡು ಸೇರುದಿಯ ತೀರ ಮಾತು ಬೇಡ ಖಾರ ಸ್ವೀಟ್ ಆಗಿರ್ಲಿ ಇವತ್ ನೀಯತ್ ಕೂಡ ಸೇರಿಗೈತೆ ಕ್ಯಾಶ್ ಆನ್ ಡೆಲಿವರಿ ಯಾರೇ ಸಿಕ್ಲಿ ಕೊಡುತ್ತೀರು ಗುಡ್ ವೈಬ್ಸ್ ಓನ್ಲಿ ಜೊತೆ ಬಿಡ್ಲಿ ಕೊಡುತ್ತೀರು ಯು ಅಂಡ್ ಓನ್ಲಿ ಬಾಸು ನೀನೆ ದೂರ ಬೇಡ ಎಂದು ಖಾಲಿ ಹೇಟರ್ಗಳಿಗೆ ಇವ್ರು ಏನ್ ಚೆನ್ನಾಗಿ ಪಾಡಿ ಯಾರೇ ಇರು ಏನೇ ಇರು ಎಲ್ಲೇ ಇರು ಹೆಂಗೆ ಇರು ಎಲ್ಲಿದ್ದೆ ಏನ್ ಬಂದೆ ಅಂತ ಕೊನೆ ತಂತ ಮರಿದಿರು ಮನಿ ಕಾರು ಹನಿ ಬಾರು ಹೊಟ್ಟೆ ಗುಣ್ಣ ತನ್ನ ಸಾರು ಎಷ್ಟೇ ಎಕರೆ ಇದ್ರು ಕೋನೆ ನಿನ್ನ ಜಾಗ ಆರು ಮೂರು ಕೈಗೆ ಮಗ ಇಲ್ಲಿ ಶುಭಂತ ತನಕ ಕರ್ಮ ನಿನ್ನ ನೋಡ್ತದೆ ಅಪ್ಪ ಮಕ್ಕಳನ್ನ ನೋಡ್ಕೋ ಅವರ ಮುಂದೆ ಏನಿದೆ ನೀ ಬೆಳಿತಿದ್ಯಾ ಅಂತಾಗಲೇ ಹುಟ್ಕೊಳ್ಳೋದಿಲ್ಲ ಸೊ ಸ್ಟಾಪ್ ಕೇರಿಂಗ್ ಮಗ ಅವಮಾನವೇ ಮೊದಲು ಜೀವನದಲ್ಲಿ ಸನ್ಮಾನ ಕೊನೆಗ್ ಮಗ Family super. ಹೆಂಗ್ ಡ್ಯಾನ್ಸ್ ಮಾಡ್ಬೇಕು ಅಂತಿದ್ರೆ ತಲೆಯಲ್ಲಿ COVID-19 ಬಗ್ಗೆ ಏನೇ ಇದ್ರು ತಲೆಯಿಂದ ಆಚೆ ಬಂದ್ಬಿಡ್ಬೇಕು. ಓಕೆ, ಅದನ್ನ ಇಟ್ಕೊಂಡು ತಲೆಯಲ್ಲಿ ಮಾಡ್ಬೇಕಾಗಿರೋ ಇದ್ರಲ್ಲಿ ಯೂಸ್ ಇಲ್ಲ. ಎಷ್ಟೋ ಜನ ಹಿಂಗ್ ಮಾಡ್ತಿದಾರೆ, ಹಿಂಗ್ ಮಾಡ್ತಿದಾರೆ, ಏನು ಯೂಸ್ ಇಲ್ಲ. COVID-19 ತಲೆಯಿಂದ ಹೋಗ್ಬೇಕು. ಓಕೆ, ಅವಾಗ್ಲೇನೆ ನಮ್ಗೆ 2021 ಅಲ್ಲಿ ಫೋಕಸ್ ಮಾಡಕ್ ಆಗೋದು. ಕಂಪ್ಲೀಟ್ ಬೆವರಾಗ್ಬಿಡ್ಬೇಕು. ನಾನ್ ನೋಡಿ ಡ್ಯಾನ್ಸ್ ಮಾಡಿ ಮಾಡಿ ಪ್ಯಾಂಟ್ ಬಿಚ್ಚ ಹೋಗ್ತಾ ಇದೆ. ಓಕೆ, ಕಮ್ ಆನ್ ಎವ್ರಿಬಡಿ, ಇನ್ನೊಂದು ಹಾಡು ಅಷ್ಟೇ ಇರೋದು. ಇನ್ನೊಂದು ಹಾಡು, ಕಮಾನ್. ಅಲ್ಲಿ ಕಾರ್ಕಳದಿಂದ ಜಾಯ್ನ್ ಆಗಿದ್ದಾರೆ, ಸೂಪರ್, ಕಮಾನ್. ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರೆಂಗೆ ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ ಹೇಗೆ ಬರೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರೆ ಡ್ಯಾನ್ಸ್ ಮಾಡಿ ಅಲ್ಲಿ ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪರ
ಪ್ರಪಂಚವೇ ತಿರುಗಿ ನೋಡಂಗೆ. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಒತ್ತಾದೋ ಸಿತಾಡಿ ಮಗ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಈಗ ಜೀವನದಲ್ಲಿ ಖುಷಿಯಾಗಿದೆ, ಅಂತೂ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ, ಅಂತೂ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ, ಅಂತೂ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿದ್ದೀನಿ ಅಂತ. ಕೂತ್ರೆ ಕೆಲ್ಸ ಮನೆಯಲ್ಲಿ ಎಕ್ಸಲೆಂಟ್. ಫೋಟೋ ಇಟ್ಕೊಂಡಿದ್ದೆ ಒತ್ತದ ಅಟ್ಟಿ ಕೋಳಿ ಕೃಷ್ಣ ಎಕ್ಸಲೆಂಟ್ ಮಾಡಿ ಮಾಡಿ. ಬೋರವೆಲ್ಲೂ ತೋಡದೆ ಅವರು ಫ್ಯಾಂಟಾಸ್ಟಿಕ್ ಮಾಡಿ. ಕಹಿ ನೆನಪುಗಳ ನೀ ಮರಿಬೇಕು, ನಿನ್ನ ಅನುಭವಗಳಿಂದ ನೀ ಕಲಿಬೇಕು, ನಿನ್ನ ಹಸಿ ಮೀರಿ ಕಾಲ್ ಚಾಚಬೇಕು. ಲೈಫು ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ, ಅಂತೂ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ, ಅಂತೂ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ, ಅಂತೂ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿದ್ದೀನಿ ಅಂತ. ಮಾತಾಡೋರು ನಿನ್ನ EMI ಕಟ್ಟರ, ಜೀವನದಲ್ಲಿ ಸೋತಿದ್ದಾಗ ಬೆಂತಟ್ಟರ. ಊಟ ಹಾಕ್ತಾರ, ಶನಿವಾರ ಸಂಜೆ ಖರ್ಚು ಕಾಸು ಕೊಡ್ತಾರ. ಇಟ್ಸ್ ಓಕೆ, ತುಂಬಾ ಜನ ಫ್ರೆಂಡ್ ಇಲ್ಲ ಅಂದ್ರು ಓಕೆ, ನೀನಾಗೋ ಇಲ್ಲ ಅಂದ್ರು ಓಕೆ, ನಿನ್ ಜೇಬಲ್ ನಯ ಪೈಸಾ ಇಲ್ಲ ಅಂದ್ರು ಓಕೆ, ನಡೀತದೆ ಆರೋಗ್ಯ. ಸ್ವಾಭಿಮಾನ ದೇವರಿದ್ದನ್ನೆಲ್ಲ ನಿನ್ನ ಹಣೆ ಬರ ಕೊನೆ ಕಂಡವ್ರ ಅಭಿಪ್ರಾಯ. ನಿನ್ನ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ, ಬೇಕಾದಾಗ ಜೊತೆಗಿಲ್ಲ ಅಂತವ್ರ ಅಭಿಪ್ರಾಯ ಕಟ್ಕೊಂಡೆ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನನಗೆ ಈಗ ಖುಷಿಯಾಗಿದೆ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನನಗೆ ಈಗ ಖುಷಿಯಾಗಿದೆ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಜೀವನದಲ್ಲಿ ಏನೇ ಬಂದು ಖುಷಿಯಾಗಿದೆ, ಅಂತೂ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಏನೇ ಅಂದ್ರು ನಾನು ಸೂಪರ್ ಆಗಿದ್ದೀನಿ ಅಂತ. ಸೂಪರ್. ಕಣ್ ಮುಚ್ಕೊಂಡು ಕೂತ್ಕೊಂಡ್ಬಿಡೋಣ ಎಲ್ರು. ಫ್ಯಾಂಟಾಸ್ಟಿಕ್. ಜಸ್ಟ್ ಅಬ್ಸಲ್ಯೂಟ್ಲಿ ಸ್ಟಿಲ್ ಆಗಿ ಒಂದು 5-6 ನಿಮಿಷ ಕಣ್ ಮುಚ್ಕೊಂಡು ಕೂತ್ಕೊಂಡ್ಬಿಡೋಣ. ಫುಲ್ ಎನರ್ಜೈಸ್ ಆಗಿರ್ತೀವಿ. ಕಣ್ ಮುಚ್ಕೊಳ್ಳೋಣ, ಜಸ್ಟ್ ಕೂತ್ಕೊಳ್ಳೋಣ.
ಕಣ್ಣು ಮುಚ್ಚೆ ಇರಲಿ, ನಾನು ಏನು ಹೇಳ್ತಾ ಇದ್ದೀನೋ ಕೇಳಿಸ್ಕೊಳ್ಳಿ. ಮೂರು ಎಕ್ಸಸೈಸಸ್ನ ಕಲ್ತ್ವಿ. ಕತ್ತುಗೂ, ಬೆನ್ನುಗೂ, ಮಂಡಿಗಳಿಗೂ ಡೈಲಿ ಮಾಡಬೇಕು. 1 ಮಿನಿಟ್, 2 ಮಿನಿಟ್ಸ್, 3 ಮಿನಿಟ್ಸ್ ಇದ್ರೂ ಪರವಾಗಿಲ್ಲ. ಗೋಲ್ಸ್ ಇರಬೇಕಾ ಇರಬಾರ್ದಾ ನೀವು ತೀರ್ಮಾನ ಮಾಡಿ. ಒಂದು ಲೆವೆಲ್ ಬಂದ ಮೇಲೆ ನಾವೇನು ಯೋಚನೆ ಮಾಡುತ್ತೋ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಅವ್ರ ಗೋಲ್ ಸೆಟ್ಟಿಂಗ್ ಬೇಕಾಗಿಲ್ಲ, ಸಂತರು, ಸಿದ್ಧರು, ತಪಸ್ವಿಗಳು, ಗುರುಗಳು. ಆದರೆ ಈ ಲೆವೆಲ್ ನಾವೆಲ್ಲ ಇರೋದ್ರಿಂದ ನಮ್ಮೆಲ್ರಿಗೂ ನಮ್ಮನ್ನ ಟ್ರ್ಯಾಕಲ್ಲಿ ಇಟ್ಕೊಳ್ಳೋಕ್ಕಾದ್ರೂ ಗೋಲ್ ಸೆಟ್ಟಿಂಗ್ ಇಂಪಾರ್ಟೆಂಟು. 10% ಅಟೆಂಡ್ ಮಾಡ್ತೀವಿ, 20% ಅಚೀವ್ ಮಾಡ್ತೀವಿ, 30% ಅಚೀವ್ ಮಾಡ್ತೀವಿ, ಪರವಾಗಿಲ್ಲ. ಗೋಲ್ ಸೆಟ್ಟಿಂಗ್ ಇಟ್ಕೊಂಡ್ರೆ ನಮಗೂ ಒಂಥರ ತೃಪ್ತಿ, ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಸುಮ್ಮನೆ ಓಡೋದಕ್ಕಿಂತ ಒಂದು ಡೈರೆಕ್ಷನಲ್ಲಿ ಓಡೋದು ಇಂಪಾರ್ಟೆಂಟು. ಮಲ್ಟಿ ಟಾಸ್ಕಿಂಗ್ಗಿಂತ ಯೂನಿ ಟಾಸ್ಕಿಂಗ್ ಪ್ರತಿದಿನ ಮಾಡೋದು, ಪ್ರತಿ ನಿಮಿಷ, ಪ್ರತಿ ಕ್ಷಣ ಮಾಡೋದು ಇಂಪಾರ್ಟೆಂಟು. ಯಾವಾಗ ನನ್ನ ಕರ್ತವ್ಯ, ನಾನು, ನನ್ನ ಬುದ್ಧಿ ಎಲ್ಲ ಬೇರೆ 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 ಒಂದೇ ದಿಕ್ಕಿನಲ್ಲಿರುತ್ತೋ ಆವಾಗ ನನಗೆ ಫೋಕಸ್ ಬಂದಂಗೆ. ಯಾವತ್ತು ನನಗೆ ಫೋಕಸ್ ಬರುತ್ತೋ ಆಟೋಮ್ಯಾಟಿಕ್ ಆಗಿ ನನ್ನ ಜೀವನದಲ್ಲಿ ಗುರಿ ಅಚೀವ್ ಮಾಡೋದು ಬಾಯಿ ಹತ್ಕ ಕೇಲ್ ಬೈ ಪ್ರಾಡಕ್ಟ್ ಆಗತ್ತೆ. ಎಲ್ಲರೂ ಥಿಂಕ್ ಮಾಡ್ತಾರೆ, ಎಷ್ಟೋ ಜನ ಫೀಲ್ ಮಾಡ್ಕೊಳ್ತಾರೆ ಅವ್ರ ಗೋಲ್ಸನ್ನು, ಎಷ್ಟೋ ಜನ ಅದನ್ನು ಹೇಳ್ಕೊಳ್ತಾರೆ, ಸುಮಾರು ಜನ ಬರ್ಕೊಳ್ತಾರೆ. 12 to 15% ಜನ ಪ್ರಪಂಚದಲ್ಲಿ. ಆದರೆ ಮ್ಯಾಸಿವ್ ಆಕ್ಷನ್ ಪ್ಲಾನ್ ಮಾಡಿ ಆಕ್ಷನ್ ಮಾಡೋದು ಬಹಳ ಕಮ್ಮಿ ಜನ. ಯಾರ್ಯಾರು ಆಕ್ಷನ್ ಮಾಡ್ತಾರೋ 100% ಗೆದ್ದೇ ಗೆಲ್ತಾರೆ. ಸಾವಿರಾರು ಡಿಸ್ಟ್ರಾಕ್ಷನ್ಸ್ ಇದೆ ಇವತ್ತು. ಅದಕ್ಕೆಲ್ಲ ಒಂಚೂರು ಅವಾಯ್ಡ್ ಮಾಡಿ ಒಂದು ಅಟ್ರಾಕ್ಷನ್ ಕಡೆಗೆ ಫೋಕಸ್ ಮಾಡಿ. ಗೋಲ್ ಅಚೀವ್ ಮಾಡಕ್ಕೆ ಹೋದಾಗ ಸೋಲೋದು ಸಹಜ. ಸೋತ್ ಮೇಲೂ ನಾವು ಫಸ್ಟ್ ಸೋತಿದ್ದೀನಿ ಅಂತ ಫೇಸ್ ಮಾಡೋಣ. ಅದಾದ್ಮೇಲೆ ಅನಲೈಸ್ ಮಾಡೋಣ, ಅದರಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ಆಕ್ಷನ್ ಮಾಡೋಣ, ಗೆಲ್ತೀವಿ. ಫೇಸ್ ದ ಫೇಲ್ಯೂರ್, analyze the failure, correct the failures, put extra effort, and you will win. ನಾನು ಹೆಂಗ್ ಶ್ರೀಮಂತನಾಗ್ಲಿ, ನಾನು ಹೆಂಗ್ ಸಂಪಾದನೆ ಮಾಡಲಿ ಕೇಳೋದು ಆರ್ಡಿನರಿ ಜನ. ನಾವು ಕೇಳಬೇಕಾಗಿರೋದು ನಾನೇನಕ್ಕೆ ಶ್ರೀಮಂತನಾಗಬೇಕು, ಏನಕ್ಕೆ ಹಣ ಸಂಪಾದನೆ ಮಾಡಬೇಕು ಅಂತ. ಬಿಕಾಸ್ ನನ್ನ ಫ್ಯೂಚರ್ ಡಿಪೆಂಡ್ ಆಗಿರೋದು ಇವತ್ತು ನನ್ನನ್ನು ನಾನೇನೋ ಪ್ರಶ್ನಿಸ್ಕೊಳ್ತೀನೋ ಅಂತ. ಕರೆಕ್ಟ್ ಆನ್ಸರ್ ಬಂದ ಮೇಲೂ ಪ್ರಶ್ನಿಸ್ಕೊಳ್ಳಿ, ದಾರಿ ಸಿಕ್ಕದ ಮೇಲೂ ಪ್ರಶ್ನಿಸ್ಕೊಳ್ಳಿ. ಅವಾಗ ನಿಮ್ಮನ್ನ ದ ಹೈಯರ್, ಡೀಪ್ ಅಂಡ್ ಬಿಯಾಂಡ್ ತಗೊಂಡು ಹೋಗುತ್ತೆ. ಕಾಂಟ್ರಿಬ್ಯೂಟಿಂಗ್ ಮೆಂಬರ್ ಆಗೋಣ. ಇದುವರೆಗೂ ನಾವು ಕನ್ಸ್ಯೂಮರ್ ಮೆಂಬರ್ ಆಗಿ ನಿಂತಿದ್ದೀವಿ. ದೊಡ್ಡ ಪ್ರಾಬ್ಲಮ್ ಹಿಂದೆ ಹೋದರೆ ದೊಡ್ಡ ಬಿಸ್ನೆಸ್ ಸಿಗತ್ತೆ. ಅದು ಫಸ್ಟ್ ಲೆವೆಲ್. ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಕೊಡ್ತಾ 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 ಪರ್ಪಸ್ ಅನ್ನ ಸೀಕ್ ಮಾಡಿ ಟೀಮ್ ಅನ್ನ ಬಿಲ್ಡ್ ಮಾಡಿ. ಬಿಕಾಸ್ ಯು ಹೆಲ್ಪ್ ಇನಫ್ ಅಂಡ್ ಮೋರ್ ಪೀಪಲ್ ಟು ಅಚೀವ್ ದೇರ್ ಗೋಲ್ಸ್, ಆಟೋಮ್ಯಾಟಿಕ್ಲಿ ಯುವರ್ ಗೋಲ್ಸ್ ವಿಲ್ ಬಿ ಅಚೀವ್ಡ್. ಪಬ್ಲಿಕ್, ಪರ್ಸಿಸ್ಟೆಂಟ್, ಪೇಷನ್ಸ್, ಟೈಮ್ಲೆಸ್ ಅಥವಾ ಟೈಮಿಂಗ್, ಫ್ಲೆಕ್ಸಿಬಲ್, ಮೀನಿಂಗ್ಫುಲ್ ಗೋಲ್ಸ್. ಜನ ನಮ್ಮ ಪರ್ಸನಾಲಿಟಿ ಗುರುತಿಸೋ ತನಕ ನಮ್ಮ ಪರ್ಸನಾಲಿಟಿಯನ್ನು ಕಂಟಿನ್ಯೂಸ್ ಆಗಿ ಡೈಲಿ ಡೆವಲಪ್ ಮಾಡ್ಕೋಬೇಕು. ನಮ್ಮ ಗೋಲ್ ಸೆಟ್ಟಿಂಗ್, ನಮ್ಮ ಗೋಲ್ ಸೆಟ್ ಮಾಡಿರೋದು ಅಚೀವ್ ಮಾಡೋ ತನಕ ಪ್ರತಿ ವರ್ಷ ಗೋಲ್ ಸೆಟ್ಟಿಂಗ್ ಅನ್ನು ಮಾಡೋದು ಉತ್ತಮ. ಮತ್ತೊಂದು ಪ್ರೋಗ್ರಾಮ್ ಅಲ್ಲಿ ಮತ್ತೊಂದು ಸತಿ ಸಿಗೋ ತನಕ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ಪ್ರಣಾಮಗಳು. ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸ್ ಇಂದ 2021 ಅನ್ನ ಎದುರಿಸಿ ಗೆಲುವು ನಮ್ಮದೇ.
ಪ್ರಣಾಮಗಳು.